ನಮಸ್ಕಾರ. ಹೆಂಗದ್ರಿ? ಇವತ್ತಿನ ಸೆಷನ್ ಬಂದ ಒಂದು ಮಿನಿ ಪ್ರಾಜೆಕ್ಟ್ ರೆಡಿ ಮಾಡೋದು ನಾ ಇವತ್ತಿನ ಸೆಷನ್ದೊಳಗೆ ಡಿಸ್ಕಷನ್ ಮಾಡ್ತೀನಿ. ಇದು ಹೇಳಕ್ಕೆ ಮಿನಿ ಪ್ರಾಜೆಕ್ಟ್, ಇದು ಕೊಡೋ ಕಾನ್ಫಿಡೆಂಟ್ ಏನೈತಲ್ಲ, ಮ್ಯಾಕ್ಸಿಮಮ್ ಕಾನ್ಫಿಡೆಂಟ್ ನಿಮ್ಗೆ ಕೊಡ್ತೈತಿ. ಸೊ ಯಾವಾಗ ನಿಮಗೆ ಒಂದು ಮಿನಿ ಪ್ರಾಜೆಕ್ಟ್ ನೀವೇ ಓನ್ ರೆಡಿ ಮಾಡೋಕ್ಕೆ ಕಲಿತಿರಲ್ಲ, ಅವಾಗ ಆ ಕಾನ್ಫಿಡೆಂಟ್ ಥ್ರೂ ನೀವೇನು ಮಾಡಾಕತ್ತೀರಿ, ಒಂದು ಮೇಜರ್ ಪ್ರಾಜೆಕ್ಟಿಗೆ ಕೈ ಹಾಕಕ್ಕೆ ಇದು ಅನುಕೂಲ ಆಕೈತಿ. ಸೊ ನಾವೆಲ್ಲ ಹಿಂದೆ ಬೇಸಿಕ್ಕಾಗಿ ಸೇವ್ ಮಾಡೋದು ಕಲ್ತೀವಿ, ಶೋ ಮಾಡೋದು ಕಲ್ತೀವಿ, ನೆವಿಗೇಷನ್ ಕಲ್ತೀವಿ. ಅವನ್ನೆಲ್ಲ ಸೇರಿ ಒಂದು ಪ್ರೊಜೆಕ್ಟ್ ಮಾಡೋದು ಅಂದ್ರೆ ಅವಲಕ್ಕಿ ಒಳಗೆ ಏನೇನು ಹಾಕ್ಬೇಕನ್ನೋದು ಕಲ್ತೀವಿ. ಇವತ್ತು ಅವಲಕ್ಕಿ ಮಾಡೋದು ಹೆಂಗೆ ಅಂತೇಳಿ ಒಂದು ಕಲಿಬೇಕು. ಇದು ಫಸ್ಟ್ ಸ್ಟೆಪ್ ಆಫ್ ದ ಏನ ಪ್ರಿಪೇರಿಂಗ ಅವಲಕ್ಕಿ ಅನ್ಬೋದು. ಇದಕ್ಕೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಫಸ್ಟ್ ಟೈಮ್, ಒಂದಿಷ್ಟು ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗುತ್ತೆ. ಆದರೆ ಅದಕ್ಕೆ ಕೊಡೋ ಕಾನ್ಫಿಡೆಂಟ್ ಏನೈತಲ್ಲ, ನೆಕ್ಸ್ಟ್ ಟೈಮ್ ನಿಮಗೆ ಚಲೋ ಅವಲಕ್ಕಿ ಪ್ರಿಪೇರ್ ಮಾಡೋಕ್ಕೆ ಒಂದು ಕಾನ್ಫಿಡೆಂಟ್ ಅದಕ್ಕೆ ಕೊಡ್ತೈತಿ. ಸೊ ಅದಕ್ಕೆ ಇವತ್ತಿಂದ ಮಿನಿ ಪ್ರಾಜೆಕ್ಟ್ ಏನೈತಲ್ಲ ಅದ್ರ ಬಗ್ಗೆ ನಾನು ಈ ಸೆಷನ್ ಒಳಗೆ ಫುಲ್ ಮಾತಾಡ್ತೀನಿ. ನಾವು ಅಡ್ಮಿಷನ್ ತೊಗೊಂಡಿವಿ, ಹುಡುಗ್ರದ್ದು ಅಡ್ಮಿಷನ್ ಫಾರ್ಮ್ ಕ್ರಿಯೇಟ್ ಮಾಡಿ ಆ ಹುಡುಗನ ಹೆಸರು ಮತ್ತು ಮೊಬೈಲ್ ನಂಬರ್ ಹೆಂಗೆ ಸೇವ್ ಮಾಡಿದ್ವಿ ಮತ್ತು ಶೋ ಮಾಡಿದ್ವಿ, ಅದನ್ನು ಪ್ರಾಜೆಕ್ಟ್ನೊಳಗೆ ಹೆಂಗೆ ನಾವು ಮಾಡ್ಕೊತ ಹೋಗ್ಬೇಕು, ಯಾವ ಎ ಪಿ ಐ ಎಲ್ಲಿ ಕಾಲ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಅದನ್ನು ನಾನು ಇವತ್ತು ಇಲ್ಲಿ ತೋರಿಸ್ತೀನಿ. ಸೊ ಒಂದು ಪ್ರಾಜೆಕ್ಟ್ ಅಂದ್ಗಳೇನ ನಮ್ಗೆ ಫಸ್ಟ್ ಬೇಕಾಗಿರೋದು ಏನು ರೀ, ನಿಮಗೆ ಗೊತ್ತಿದ್ದಂಗೆ. ಸೊ ವಿಲ್ ಗೋ ಫಾರ್ ಒಂದನೇ ತಲೆಯಾಗ ಏನು ಬರ್ಬೇಕಪ್ಪ ಅಂತಂದರೆ, ಸೊ ನಿಮಗೆ ಮೈ ಎಸ್ ಕ್ಯೂ ಎಲ್ ಓಪನ್ ಮಾಡಿ ಐದರ್ ಡಾಟಾ ಬೇಸ್ ಇಸ್ ರೆಡಿ ಆರ್ ನಾಟ್. ಈ ಪ್ರಾಜೆಕ್ಟ್ ರಿಲೇಟೆಡ್ ನಮಗೇನು ಬೇಕಾಗೈತಿ, ಡಾಟಾ ಬೇಸ್ ರೆಡಿ ಐತೋ ಇಲ್ಲೋ ಅನ್ನೋದು ಬೇಕಾಗೈತಿ. ಸೊ ನಂದು ಕ್ಷೇತ್ರ ಅನ್ನೋದು ಒಂದು ಕನೆಕ್ಷನ್ಗೆ ಹೋಗ್ತೀನಿ. ಸೊ ನಂದು ಅಲ್ಲಿ ನಂದು ಏನು ಹೊಡ್ತೀನಿ, ABCD ಅಂತ ಹೊಡ್ತೀನಿ. ಅಗೇನ್ ಐ ವಿಲ್ ರಿಪೀಟ್ ದ ಥಿಂಗ್ಸ್. ಇಲ್ಲಿ ಹೋಸ್ಟ್ 127.0.01 ಇದು ನೆನಪಿಡ್ಬೇಕಾಗಿದ್ದ, ನೀವು ಇಲ್ಲಿಂದ ಬಂದು ನೆನಪು ಹಾರಿದ್ರೂ ಇಲ್ಲಿಂದ ಬಂದು ತೊಗೋಬೇಕಂತೇಳಿ ನೆನಪಿಡ್ರಿ. ಯೂಸರ್ ಬಂದ, ರೂಟ್, ನನ್ನ ಪಾಸ್ವರ್ಡ್ ಬಂದ, ABCD. ಇಲ್ಲೇ ಮೂರು ನಿಮ್ಗೆ ಕನೆಕ್ಷನ್ ಫಾರ್ಮ್ಯಾಟ್, ನಿಮಗೇನು ಕನೆಕ್ಷನ್ ಸ್ಟ್ರಿಂಗದ್ದು ಮೂರು ಇಲ್ಲೇ ಸಿಗ್ತಾವೆ, ಅದನ್ನು ನೀವು ನೆನ್ಪಿಡ್ರಿ. ಸೊ ಈಗ ಓಕೆ, ಈ ಒಂದು ಡಾಟಾಬೇಸ್ ಕ್ರಿಯೇಟ್ ಮಾಡೇ ಬಿಡೋಣ. ಸೊ ಇದಕ್ಕೆ ನಾನು ಬೇಕಾದರೆ ಡಾಟಾಬೇಸ್ ಪ್ರಾಜೆಕ್ಟಿಗೆ ಏನಂತ ಕೊಡೋಣ, ಒಂದು ನಮ್ಮ ಕಾಲೇಜ್ ಡಾಟಾಬೇಸ್ ಸರ್ ನಮ್ಮ ಕಾಲೇಜ್ ಅಂತ ಕೊಟ್ವಿ. ಸೊ ಅಪ್ಲೈ ನಮ್ಮ ಕಾಲೇಜ್ ಅನ್ನೋದು ಐತಿಲ್ಲಿ. ಸೊ ಅಪ್ಲೈ ಫಿನಿಶ್ ನೋಡಿರಿ, ಇಲ್ಲಿ ಇಲ್ಲೇ ನಮ್ಮ ಕಾಲೇಜ್ ಅಂತೇಳಿ ಇಲ್ಲಿ ರೆಡಿ ಆಗೇ ಬಿಡ್ತೆ. ಹೌದ್ರೆ? ಸೊ ಇದು ಏನಿದೆ ಡಾಟಾಬೇಸ್ ಕ್ರಿಯೇಷನ್ನ ನೀವು ಎಲ್ಲ ಕಡೆಯಿಂದ ಮಾಡ್ಕೋತಾ ಬಂದಿರಿ ಹೇಳಿದೆ. ಸೊ ನೆಕ್ಸ್ಟ್ ಕ್ವೈರಿ ಬಂದ ಇಲ್ಲಿಗೆ ಹೋಗ್ರಿ. ಸೊ ಯೂಸ್ ನಮ್ಮ ಕಾಲೇಜ್ ಫಸ್ಟ್ ಯಾವುದೇ ಇಷ್ಟಕ್ಕೊಂದು ಡಾಟಾಬೇಸ್ನೊಳಗೆ ನಮ್ಮ ಕಾಲೇಜ್ ಅನ್ನೋದು ಯೂಸ್ ಮಾಡ್ಬೇಕು. ಸೊ ಯೂಸ್ ನಮ್ಮ ಕಾಲೇಜ್. ಸೊ ನಮ್ಮ ಕಾಲೇಜ್ ಇದೆ ಎಕ್ಸ್ಪ್ಯಾಂಡ್ ಆತಿ ನೋಡಿರಿ. ಸೊ ಇವೆಲ್ಲ ಅಬ್ಸರ್ವೇಷನ್ ನಿಮ್ಮದು ತಲೆ ಒಳಗಿರ್ಬೇಕು. ಇಲ್ಲಿ ಕ್ರಿಯೇಟ್ ಆದರೆ ಟೇಬಲ್ ನೇಮ್ ಕಾಲ್ಡ್ ಸ್ಟುಡಿನ್ಫೋ. ಸ್ಟೂಡೆಂಟ್ಗಳು ಇಲ್ಕಂದ್ರೆ ಅಡ್ಮಿಷನ್ ಅಂದ್ಬಿಡ್ರಿ, ಸುಮ್ಮನೆ ಕಿರಿಕಿರಿ ಬೇಡ. ಅಡ್ಮಿಷನ್ದ ಫಾರ್ಮ್ ಅಂತೇಳಿ ನಾವು ಮಾಡಾಕತ್ತೀವಲ್ಲ, ಅಡ್ಮಿಷನ್. ಆದರೆ ಸೊ ಈ ಅಡ್ಮಿಷನ್ ಫಾರ್ಮ್ನೊಳಗೆ ಒಂದು ಸ್ಟೂಡೆಂಟ್ ID ಅಂತೇಳಿ ಒಂದು ಕೊಡ್ತೀನಿ. ಸೊ ದಿಸ್ ಈಸ್ ದ ಇಂಟ್. ಇಲ್ಲೇನಿದೆ ಆಟೋ ಇನ್ಕ್ರಿಮೆಂಟ್ ಅಂತ ಗೊತ್ತಾಯ್ತು ನಿಮಗೆ. ಆಟೋ ಇನ್ಕ್ರಿಮೆಂಟ್ ಅಂದರೆ ಈ ಕಾಲಮಿಗೆ ನಾವು ಯಾವುದೂ ವ್ಯಾಲ್ಯೂ ಕಳ್ಸಂಗಿಲ್ಲ, ತನ್ನಿಂದ ತಾನೇ ಏನು ಹಾಕೋತ ಹೋಗ್ತೈತಿ, ಇನ್ಕ್ರಿಮೆಂಟ್ ಹಾಕೋತ ಹೋಗ್ತೈತಿ. ಸೊ ಐ ವಿಲ್ ಸೇ ಪ್ರೈಮರಿ ಕೀ 1 ಅಂತ. ನೆಕ್ಸ್ಟ್ ಹುಡುಗನ ಹೆಸರು ಎಸ್ ನೇಮ್ ವೇರ್ ಕ್ಯಾರ್. ಹೌದ್ರೆ? ಸೊ ಇಲ್ಲಿ 50 ನೋಡಿರಿ. ನಾ ಎರಡೇ ಕಾಲಮ್ ಮಾಡಿದ್ರು ನೀವು 3-4 ಕಾಲಮ್ ಆ್ಯಡ್ ಮಾಡೋಕ್ಕೆ ಕಲಿಬೇಕು. ಸೊ ನಾನು ನಿಮ್ಗೆ ಎರಡೇ ಕಾಲಮ್ ಮಾಡಿ ತೋರಿಸಿದ್ರೆ ನೀವೇನು ಮಾಡ್ಬೇಕು, 3-4 ಕಾಲಮ್ ವೇರ್ ಕ್ಯಾರ್ ಎಲ್ಲ. ಈಗ ವೇರ್ ಕ್ಯಾರ್ ಹಾಕ್ರಿ ನಡಿತೈತಿ. ಸೊ ಇದು 12. ಆಮೇಲೆ ನೀವು ಅಡ್ರೆಸ್ ತೊಗೋರಿ. ಹೌದ್ರೆ? ಸೊ ಇಂಥವು ಒಂದು ಅವ್ರ ಫಾದರ್ ನೇಮ್, ಮದರ್ ನೇಮ್, ಇಂಥವನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಒಂದು ನನಗಿಂತ ದೊಡ್ಡ ಫಾರ್ಮ್ ಮಾಡೋಕ್ಕೆ ನೀವು ಇದನ್ನೇನು ಮಾಡ್ಬೇಕು, ಯೂಸ್ ಮಾಡಿರಿ. ನಾ ಒಂದು ಕಾಲಮ್ ಇಲ್ಲಿ ನೋಡಿರಿ, 1 2 3 ಕಾಲಮ್ ಮಾಡೀನಿ. ನೀವು 5 ಕಾಲಮ್ದೊಂದು ಹಿಂಗೆ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಇದು ಇಷ್ಟ ಆದಮೇಲೆ ಯು ಕ್ಯಾನ್ ಸೆಲೆಕ್ಟ್ ದಿಸ್ ಆ್ಯಂಡ್
ಇಲ್ಲಿ ಎಕ್ಸಿಕ್ಯೂಟ್ ಮಾಡಿರಿ. ಎಕ್ಸಿಕ್ಯೂಷನ್ ಸಕ್ಸಸ್ಫುಲಿ ಆದ್ಮ್ಯಾಗ ಇಲ್ಲಿ ನಮ್ಮ ಏನು ಡಾಟಾಬೇಸ್ ಸೋರ್ಸ್ ಆಗತ್ತಲ್ಲ ನಮ್ಮ ಕಾಲೇಜ್ ಅಂತೇಳಿ ರಿಫ್ರೆಶ್ ಆಲ್ ಹೊಡ್ರಿ. ಇಲ್ಲಿ ನೋಡಿರಿ ಇದು ಟೇಬಲ್ಸ್ ನೋಡಿ ಎಕ್ಸ್ಪ್ಯಾಂಡ್ ಅಂತ ಬಂತು. ಇಲ್ಲಿ ಬೇಕಾದ್ರೆ ಚೆಕ್ ಮಾಡಿರಿ ನೋಡಿರಿ ಅಡ್ಮಿಷನ್ಸ್ ಆದರೆ ಇಲ್ಲಿ ಕಾಲಮ್ ಬೇಕಾದ್ರೆ ಚೆಕ್ ಮಾಡಿರಿ SID. ಓಕೆ ಫೈನ್. ಸೊ ಇದೆಲ್ಲ ನಮ್ದು ಡಾಟಾಬೇಸ್ ರೆಡಿ ಆಯ್ತು. ಆಮೇಲೆ ನಮಗೆ ಟೇಬಲ್ಸ್ ಅದಕ್ಕೆ ರೆಡಿ ಆಯ್ತು. ಸೊ ನಮಗೆ ಈ ಸದ್ದ ರೆಡಿ ಆಗ್ಬೇಕಾಗಿತ್ತು ಏನು ರೀ, ಡಾಟಾಬೇಸ್ ಮತ್ತು ಟೇಬಲ್ಸ್ ರೆಡಿ ಆದಮೇಲೆ ಆಬ್ವಿಯಸ್ಲಿ ನಾವು ನಮ್ಮ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಅದರೊಳಗೆ ಒಂದು ಸರ್ವರ್ ಕ್ರಿಯೇಟ್ ಮಾಡೋಣ, ಒಂದು ಕ್ಲೈಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ನೀವು ಇದಕ್ಕೆ ಬಂದೇನ. ಸೊ ನಂದು ಇದಕ್ಕೆ ನನ್ನ ಡ್ರೈವಿಗೆ ಬಂದಿನ. ಸೊ ಐ ವಿಲ್ ಗೋ ಫಾರ್ ದಿಸ್. ನಾನು ಇಲ್ಲಿ ಮಿನಿ ಪ್ರಾಜೆಕ್ಟ್ ಅಂಥೇಳಿ ನಂದೊಂದು ಫೋಲ್ಡರ್ ಮಾಡ್ಕೊತೀನಿ, ಮಿನಿ ಪ್ರಾಜೆಕ್ಟ್. ಈ ಮಿನಿ ಪ್ರಾಜೆಕ್ಟ್ನೊಳಗೆ ಮಿನಿ ಪ್ರಾಜ್ ಅಂತ ಮಾಡಿದೆ, ನೀವು ಮಿನಿ ಪ್ರಾಜೆಕ್ಟ್ ಅಂತ ಕೊಡ್ರಿ. ಇದರೊಳಗೆ 2 ಫೋಲ್ಡ್ರ್, ಒಂದು ಎದಕ್ಕೆ ಸಂಬಂಧ, ಒಂದು ಸರ್ವರ್ಗೆ ಸಂಬಂಧ, ಸರ್ವರ್ ಅಂದರೆ ಮಿನಿ ಪ್ರಾಜೆಕ್ಟದ ಸರ್ವರ್ ಹೌದ್ರೆ. ಸೊ ಇನ್ನೊಂದು ಎದಕ್ಕೆ ಸಂಬಂಧ, ಕ್ಲೈಂಟ್. ಸೊ ಇದು ಏನು ಕ್ಲೈಂಟ್ ಅಂದರೆ ಇದಕ್ಕೆ ಸಂಬಂಧ, ಇದಕ್ಕೆ ಕ್ಲೈಂಟಿಗೆ ಸಂಬಂಧಪಟ್ಟಿದೆ. ಸೊ ಈಗ ನಾವು ಫಸ್ಟ್ ಸರ್ವರ್ದ ಕ್ರಿಯೇಟ್ ಮಾಡೋಣ, ಆಮೇಲೆ ಕ್ಲೈಂಟ್ ಕಡೆ ಹೋಗೋಣಂತ. ಸೊ ಫಸ್ಟ್ ಐ ವಿಲ್ ಓಪನ್ VS ಕೋಡ್. ನಂದು ವಿಜುವಲ್ ಸ್ಟುಡಿಯೋ ಕೋಡನ್ನು ಓಪನ್ ಮಾಡ್ತೀನಿ. ಸೊ ಅದರೊಳಗೆ ನಾನು ಏನು ಮಾಡಿಬಿಡ್ತೀನಪ್ಪ ಅಂತಂದರೆ ಐ ವಿಲ್ ಗೋ ಫಾರ್ ನ್ಯೂ ವಿಂಡೋ. ಒಂದು ಹೊಸದು ವಿಂಡೋ ಓಪನ್ ಮಾಡಿಕೊಂಡು ಇದನ್ನು ಮಿನಿಮೈಸ್ ಮಾಡಿ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಈಗ ನಮ್ಗೆ ಒಂದೇ ಸಿಕ್ತೀಗ ಹೌದ್ರೆ. ಸೊ ಈಗ ಫೈಲ್ ಓಪನ್ ಫೋಲ್ಡರ್ ಹೌದ್ರೆ. ಓಪನ್ ಫೋಲ್ಡರ್ನೊಳಗೆ ಸೊ ಎಲ್ಲಿ ಹೋಗ್ಬೇಕು, ನನ್ನ ಡ್ರೈವ್ನ ನಾ ಎಲ್ಲಿ ಇಟ್ಟಿನ ಅಲ್ಲಿ ಹೋಗ್ತೀನಿ, ನೀವು ಎಲ್ಲಿ ಇಟ್ಟಿರಲ್ಲ ನೀವು ಅಲ್ಲಿಗೆ ಹೋಗ್ರಿ. ಸೊ ಅಲ್ಲಿ ಸೇ ಕೋಡ್ನೊಳಗೆ ಮಿನಿ ಪ್ರಾಜೆಕ್ಟ್ ಹೌದ್ರೆ. ಮಿನಿ ಪ್ರಾಜೆಕ್ಟ್ನೊಳಗೆ ಸರ್ವರ್ ಓಪನ್. ನನಗಿಲ್ಲಿ ತೋರ್ಸಾಕತ್ತೆ ಸರ್ವರ್ ಅಂಥೇಳಿ. ಸೊ ಯು ಕ್ಯಾನ್ ಓಪನ್ ಟರ್ಮಿನಲ್. ನೆಕ್ಸ್ಟ್ ಎಲ್ಲಿಗೆ ಹೋಗ್ರಿ, ಟರ್ಮಿನಲ್ಗೆ ಹೋಗ್ರಿ, ನೀವು ಟರ್ಮಿನಲ್. ಸೊ ಫಸ್ಟ್ ಇದಕ್ಕೆ ಬೇಕಾಗಿದ್ದು ನಾನು Node.js ಮೇಲೆ ನಾನು ಒಂದು ಸರ್ವರ್ ಕ್ರಿಯೇಟ್ ಮಾಡೋಕೆ ಹೊಂಟೀನಿ ಅಂದಾಗ ನಾನು ಎಲ್ಲ Node.jsದು ಪ್ಯಾಕೇಜ್ ಮಿನಿಮಮ್ ಪ್ಯಾಕೇಜ್ ಏನದಲ್ಲ ಇದ್ರೊಳಗೆ ಹಾಕಬೇಕಾಗತ್ತೆ ಫೋಲ್ಡ್ರ್ನೊಳಗೆ. ಅದಕ್ಕೆ ನಾವು ಕಮಾಂಡ್ ಏನಪ್ಪ ಅಂತಂದ್ರೆ NPM ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಇನಿಟ್ ಇಲ್ಲಿ ಹಾಕಿ ಎಲ್ಲಿ -y ಇದೇ ಫೋಲ್ಡ್ರ್ನೊಳಗೆ ಹಾಕಿ. ಸೊ ಇಂಟರ್ನೆಟ್ ಕನೆಕ್ಟ್ ಇರ್ಬೇಕು, ಎವ್ರಿಥಿಂಗ್ ಈಸ್ ರೆಡಿ. ಓಕೆ, ನಾವು ಫಸ್ಟ್ ಇನ್ಸ್ಟಾಲೇಷನಿಗೆ ನಾನು ಏನೇನು ಬೇಕಲ್ಲ ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೊಂಡು ಮುಂದೆ ಹೋಗ್ತೀನಿ. ಸೊ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನಿಮ್ಗೆ ಕ್ಲಿಯರ್ ಕಾಣ್ಬೇಕಂದ್ರೆ ಇದು ಮಾಡಿ. ಸೊ ಈಗ ನನಗೇನು ಬೇಕು ರೀ, ಒಂದು ಫ್ರೇಮ್ವರ್ಕ್ ಬೇಕು. ಫ್ರೇಮ್ವರ್ಕ್ ಹೆಸರು ಏನೈತಿ, ಎಕ್ಸ್ಪ್ರೆಸ್ ಅಂತದ. NPM ಇನ್ಸ್ಟಾಲ್ ಎಕ್ಸ್ಪ್ರೆಸ್. ಇದು ಒಂದೇದ ನಿಮ್ಗೆ ಪ್ಯಾಕೇಜ್ ಹೆಸರು, ಒಂದು ಪ್ಯಾಕೇಜ್ ಆಗ್ತದೆ. ಇದು ಏನದ ಎಕ್ಸ್ಪ್ರೆಸ್ ಫ್ರೇಮ್ವರ್ಕ್. ಕ್ಲೈಂಟಿಂದ ರಿಕ್ವೆಸ್ಟ್ ಬಂದಿದ್ದು ಮತ್ತು ಸರ್ವರಿಂದ ಕ್ಲೈಂಟಿಗೆ ರಿಕ್ವೆಸ್ಟ್ ಹೋಗೋದು ಜವಾಬ್ದಾರಿ ಯಾರ್ದು, ಎಕ್ಸ್ಪ್ರೆಸ್ ಫ್ರೇಮ್ವರ್ಕ್ ಅದ. ಅದಕ್ಕೆ ನಾವು ಎಕ್ಸ್ಪ್ರೆಸ್ ಫ್ರೇಮ್ವರ್ಕನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ಅದನ್ನು ನೀವು ನೆನ್ಪಿಡಬೇಕು. ಕಾರ್ಸ್ ಅಂತ ಒಂದು ಯೂಸ್ ಮಾಡೀನಿ. ಕಾರ್ಸ್ ಅಂದರೆ ಇದಕ್ಕೆ 2 ಫೋಲ್ಡರ್ ಕ್ರಿಯೇಟ್ ಮಾಡೀನಿ, ಒಂದು ಕ್ಲೈಂಟ್ ಒಂದು ಸರ್ವರ್. ಸರ್ವರ್ದಾಗ API ಬರೆದಿದ್ದನ್ನು ಕ್ಲೈಂಟ್ ಫೋಲ್ಡ್ರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಪರ್ಮಿಷನ್ ಕೊಡ್ಬೇಕು. ಅದಕ್ಕೆ ಪರ್ಮಿಷನ್ ಕೊಡ್ಬೇಕಂದ್ರೆ ನಾನು ಕಾರ್ಸ್ ಪ್ಯಾಕೇಜ್ ಯೂಸ್ ಮಾಡ್ಬೇಕು. ಸೊ ಕಾರ್ಸ್ ಅಂದ್ರೆ ಕ್ರಾಸ್ ಒರಿಜಿನ್ ರಿಸೋರ್ಸ್ ಅಂದಂಗೆ. ಇದಕ್ಕೆ ಪರ್ಮಿಷನ್ ಕೊಟ್ಟರೆ ಅಷ್ಟೇ ಎಲ್ಲಿ ಹೋಗುತ್ತದೆ, ಸೊ ಕ್ಲೈಂಟ್ ಕಡೆ ಹೋಗುತ್ತೆ. ನೆಕ್ಸ್ಟ್ ಮೂರನೇದು ಬಂದು MySQL2. ನಂದು ಡಾಟಾಬೇಸ್ ಏನು ನಾ MySQLದಾಗ ಮಾಡೀನಲ್ಲ ಅದರ ಕನೆಕ್ಷನ್ ಮಾಡೋದು, ಅದಕ್ಕೆ ಟೇಬಲ್ ಒಳಗೆ ಇನ್ಸರ್ಟ್ ಮಾಡೋದು, ಟೇಬಲಿಂದ ಫೆಚ್ ಮಾಡೋದು, ಅವೆಲ್ಲ ಏನು ಮೆಥಡ್ಸ್ಗಳು ಅದಾವಲ್ಲ ಅವು ಎಲ್ಲಿ ಬರ್ದಾರಪ್ಪ ಅಂತಂದ್ರೆ MySQL2 ಪ್ಯಾಕೇಜ್ನೊಳಗೆ ಬರ್ದಾರ. ನೀವು ಒಂದೊಂದು ಸ್ಪೇಸ್ ಬಿಟ್ಟು ಯು ಕ್ಯಾನ್ ಇನ್ಸ್ಟಾಲ್ ಮೋರ್ ದೆನ್ 1 ಪ್ಯಾಕೇಜ್ ಎಟ್ ಎ ಒನ್ ಟೈಮ್. ಸೊ ಒಂದೇ ಸರಕ್ಕೆ ನೀವೇನು ಮಾಡ್ಬೋದು, ಮೋರ್ ದೆನ್ 1 ಪ್ಯಾಕೇಜನ್ನು ನೀವು ರೆಡಿ ಮಾಡ್ಬೋದು. ಸೊ ನಾನು ಇನ್ಸ್ಟಾಲೇಷನ್ ಮಾಡ್ತೀನಿ. ಸೊ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ನಿಮಗೆ ಏನು ಗೊತ್ತಾಗಬೇಕಪ್ಪ ಅಂತಂದರೆ, ಸೊ ಎಲ್ಲಿ ಚೆಕ್ ಮಾಡ್ಬೇಕು. ಸೊ ನಿಮ್ಗೆ ಗೊತ್ತೈತಿ package.json ಒಳಗೆ ಎಲ್ಲ ಆಗಿರ್ತಾವೆ ಅಂಥೇಳಿ. ನಿಮಗೆ ಯಾವ್ಯಾವ ಇನ್ಸ್ಟಾಲ್ ಆಗ್ಯಾವ ಅಂಥೇಳಿ package.jsonಗೆ ಹೋಗ್ರಿ, ನೋಡಿರಿ ಇಲ್ಲಿ. ಸೊ ಸಮಥಿಂಗ್ ಈಸ್ ರಾಂಗ್, ಸಾಕೆಟ್ ಟೈಮ್ ಔಟ್ ಅಂತ ಬಂತ. ನಾವು ಒಂದೊಂದು ಇನ್ಸ್ಟಾಲೇಷನ್ ಮಾಡ್ಕೊತೀನಿ. ಸೊ ಕ್ಲಿಯರ್ NPM ಇನ್ಸ್ಟಾಲ್ ಒಂದಿದ್ದು ಯಾವ್ದು ರೀ, ಎಕ್ಸ್ಪ್ರೆಸ್ ಹೌದ್ರೆ. ಸೊ ಎಕ್ಸ್ಪ್ರೆಸ್ ಇನ್ಸ್ಟಾಲ್ ಆದ್ಮೇಲೆ 1 by 1 ಮಾಡ್ಕೊತ ಹೋಗೋಣ. ಯಾಕಂದ್ರೆ ದೇರ್ ಇಸ್ ಎ ಪ್ರಾಬ್ಲಮ್ ಅಂತ ಬರಾಕತ್ತೈತಿ. ಲೆಟ್ ಅಸ್ ಚೆಕ್ ಇಂಟರ್ನೆಟ್.
ಇಂಟರ್ನೆಟದು ಏನೋ ಬಹುಶಃ ಪ್ರಾಬ್ಲಮ್ ಆಗೈತೆ. ಇಟ್ಸ್ ಕನೆಕ್ಟೆಡ್, ನೋಡೋಣ. ಸೊ ಇಲ್ಲಿ ನೆಟ್ವರ್ಕ್ ಇಶ್ಯೂ ಆಗಿತ್ತೆ. ಸೊ ಈಗ ಎಕ್ಸ್ಪ್ರೆಸ್ ಇನ್ಸ್ಟಾಲ್ ಆತ. ಸೊ ಈಗ ನಾನು ಎರಡು ಮಾಡ್ಕೋಬೇಕು ಏನರ, ಮತ್ತು ಯಾವುದು NPM ಇನ್ಸ್ಟಾಲ್ ಒಂದು ಕೋರ್ಸ್ ನಾನು ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಬೇಕಾದ್ರೆ ಒಂದೇ ಸರಕ್ಕೆ ನೀವು ಮಾಡ್ಕೊರಿ. ಇಲ್ಲಿ ತೋರಿಸ್ತೈತಿ ಇನ್ಸ್ಟಾಲೇಷನ್ ಆಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದು ರೀ, NPM ಇನ್ಸ್ಟಾಲ್ MySQL2. ಇವು ಮೂರು ಪ್ಯಾಕೇಜನ್ನು ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಇಲ್ಲಿ ಡಿಪೆಂಡೆನ್ಸಿದೊಳಗೆ ತೋರ್ಸಕತ್ತೈತಿ. ಒಂದು ಕೋರ್ಸ್ ಇನ್ಸ್ಟಾಲ್ ಮಾಡ್ಕೋರಿ, ಎಕ್ಸ್ಪ್ರೆಸ್ ಫ್ರೇಮ್ವರ್ಕ್, ಆಮೇಲೆ MySQL2. ಸೊ ಕೋರ್ಸ್ ಅಂದ್ರೆ ಇದು ಬೇರೆ ಅಂದ್ರೆ API ಪರ್ಮಿಷನ್ ಕೊಡೋಕ್ಕೆ, ಎಕ್ಸ್ಪ್ರೆಸ್ ಅಂದ್ರೆ ಫ್ರೇಮ್ವರ್ಕ್ ನಿಮ್ಮ ಕ್ಲೈಂಟಿಂದ ರಿಕ್ವೆಸ್ಟ್ ಬಂದಿದ್ದು ಮತ್ತು ರೆಸ್ಪಾನ್ಸ್ ಹೋಗೋದು ನೋಡೋಕ್ಕೆ, MySQL ಅಂದರೆ MySQLಗೆ ಏನು ರಿಲೇಟೆಡ್ ಮೆಥಡ್ಸ್ ಅದಾವಲ್ಲ ಈ ಪ್ಯಾಕೇಜ್ನೊಳಗೆ ಅದಾವೆ. ಸೊ ಇಷ್ಟಾದಮೇಲೆ ಸೊ ಇಲ್ಲೊಂದು ನಾವು ಇಂಪೋರ್ಟ್ ಅಂತೇಳಿ ಕೀವರ್ಡ್ ಯೂಸ್ ಮಾಡ್ಕೋಬೇಕಂದ್ರೆ ನಾ ಇಲ್ಲಿ ಏನು ಮಾಡ್ಬೇಕು, ಮಾಡಲೆ ಟೈಪ್ ಮಾಡಲೆ ಅಂಥೇಳಿ ಇದೊಂದು ಅಪ್ಡೇಷನ್ ಮಾಡ್ಕೊಂಬಿಟ್ರೆ ಸೊ ನನ್ನ ಬೇಸಿಕ್ ಥಿಂಗ್ಸ್ ಎಲ್ಲ ಕರೆಕ್ಟ್ ಆದವು ಅಂತ ಅನ್ಕೊತೀನಿ. ಸೊ ನೌ ಇಟ್ಸ್ ಟೈಮ್ ಟು ಕ್ರಿಯೇಟ್ ಆ್ಯನ್ ಏನೇ ಸರ್ವರ್ ಫೈಲ್ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೆ ಒಂದು ಸರ್ವರ್ ಹೆಸರು ಇಡ್ಬೇಕು ಅಷ್ಟೆ. ಸೊ ಇಲ್ಲಿ ಪ್ಲಸ್ ಮಾಡ್ಕೋತ್ರಿ, ನಾನು ಇದನ್ನು ಸರ್ವರ್ ಅಂತ ಇಡ್ತೀನಿ. ಸರ್ನ ಏನು ಕೊಟ್ಟಿದೆ, ನನ್ನ ಹೆಸರು ಅದು ಕೊಟ್ಟಿದ್ದೆ. ಸೊ ಇದಕ್ಕೆ server.js, ಯಾಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ ಹೋಗ್ಬೇಕು ಈ ಸದ್ದು. server.js ಅಂತ ಇಟ್ಟಿನ. ಸೊ ಇಲ್ಲಿ ಫಸ್ಟ್ ಏನೇನು ಇಂಪೋರ್ಟ್ ಮಾಡ್ಬೇಕು, ಇಂಪೋರ್ಟ್ ಏನ್ರಿ ಎಕ್ಸ್ಪ್ರೆಸ್ ಆದರೆ ಫ್ರಾಮ್ ಆದರೆ ಸೊ ಇಲ್ಲಿ ಎಕ್ಸ್ಪ್ರೆಸ್ ಆದರೆ ಸೊ ಇದು ಒಂದೇದು. ಎರಡನೇದು ಇಂಪೋರ್ಟ್ ಆದರೆ ಕೋರ್ಸ್. ಇವೆರಡನ್ನ ಸರ್ವರ್ದೊಳಗೆ ಬೇಕಾಗಿದ್ದೆ ಫ್ರಾಮ್ ಏನ್ರಿ ಕೋರ್ಸ್ ಎದಕ್ಕಂತ ನಿಮ್ಗೆ ಗೊತ್ತೈತಿ. ನಮ್ಮ ಪರ್ಮಿಷನ್ API ಪರ್ಮಿಷನ್ ಕೊಡ್ಬೇಕಾದ್ರೆ ಬೇಕು. ನೆಕ್ಸ್ಟ್ ಒಂದು ಕಾನ್ಸ್ಟ್ ಆ್ಯಪ್ ಅಂತೇಳಿ ಕ್ರಿಯೇಟ್ ಮಾಡೋಣ. ಆ್ಯಪ್ = ಎಕ್ಸ್ಪ್ರೆಸ್. ಸೊ ಇದಕ್ಕೆ ಅಸೈನ್ ಮಾಡಿಬಿಡೋಣ. ಮತ್ತು ಇನ್ನು ರೆಪ್ಯುಟೇಷನ್ ಹೇಳ್ಬೇಕಂದ್ರೆ ಈ ಡೆಬ್ಬೆನ್ ಸಕ್ರಿ ಇಲ್ಲಿ ಹಾಕಿದಂಗೆ, ಈ ಡೆಬ್ಬೆನ್ ಸಕ್ರಿ ಆ್ಯಪ್ನಾಗ ಹಾಕಿದಂಗೆ. ಈಗ ಎಲ್ಲ ಮೆಥಡ್ಗಳು ಎಲ್ಲಿ ಬಂದಾವ, ಆ್ಯಪ್ನೊಳಗೆ ಬಂದಾವ. ನೀವು ಮೆಥಡ್ಗಳು ಕಾಲ್ ಮಾಡ್ಬೇಕಂದ್ರೆ ಏನು ಕಾಲ್ ಮಾಡ್ಬೇಕು, ಆ್ಯಪ್ನಿಂದ ಕಾಲ್ ಮಾಡ್ಬೇಕು ಅಷ್ಟೆ. ಸೊ app.listen ಈ ಮೆಥಡ್ ಕಾಲ್ ಮಾಡಿದೆ. ಮೆಥಡ್ ಕಾಲ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಇಲ್ಲಿ ಒಂದೇ ಪ್ಯಾರಾಮೀಟರ್ ಏನು ಕಳಿಸ್ಬೇಕಂದ್ರೆ ಎಲ್ಲಿ ಇದು ರನ್ ಆಗ್ಬೇಕಲ್ಲ ಆ ಪೋರ್ಟ್ ನಂಬರ್ ಕಳಿಸ್ಬೇಕು. ಸೊ 5001 ಅಂತ ಹೇಳಿ ಒಂದು ಪೋರ್ಟ್ ನಂಬರ್ ಕಳಿಸೀನಿ. ಕಾಮಾ ಸಪ್ರೇಟೆಡ್ ಬೈ ಆರ್ಗ್ಯುಮೆಂಟ್, ನೀವೇನು ಒಂದೇ ಆರ್ಗ್ಯುಮೆಂಟ್ ಪೋರ್ಟ್ ನಂಬರ್ ಕಳಿಸಿದ್ರೆ ನೆಕ್ಸ್ಟ್ ಆರ್ಗ್ಯುಮೆಂಟ್ ಕಾಮ ಹಾಕ್ಬೇಕು. ಇನ್ನು ಕಾಲ್ಬ್ಯಾಕ್ ಫಂಕ್ಷನ್ ಹೆಂಗೆ ಬರಿತೀರಿ, ಒಂದು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಇದು ನೋಡಿದ್ಗಳನ್ನ ಫಂಕ್ಷನ್ ಕ್ರಿಯೇಟ್ ಮಾಡಕತ್ತಾರ ಅಂತ ಗೊತ್ತಾಗುತ್ತೆ. ಒಂದು ಅರೋ ಮಾರ್ಕ್ ಇದು ಎದಕ್ಕೆ ಆರ್ಗ್ಯುಮೆಂಟ್ ಅಂದ್ರೆ ಪ್ಯಾರಾಮೀಟರ್ದ ಸಪ್ರೇಟೆಡ್ ಏನೈತಿಲ್ಲ ಅದಕ್ಕೆ ಮತ್ತು ಬಾಡಿಗೆ ಇದೇನು ಸಪ್ರೇಟ್ ಮಾಡ್ತೈತಿ ಅರೋ ಮಾರ್ಕ್. ಸೊ ಇಲ್ಲಿ ಬಾಡಿ ಹೆಂಗೆ ಬರೀದ್ರಿ, ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್. ಸೊ ಈ ಫಂಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಈ ಬಾಡಿನಿಂದ ಈ ಫ್ಲವರ್ ಬಕೆಟ್ನಿಂದ ಇಲ್ಲಿ ಎಂಡ್ ಆಗುತ್ತೆ. ಇದ್ರೊಳಗೆ ಏನೇ ಬರೆದ್ರು ಈ ಫಂಕ್ಷನ್ಗೆ ಸಂಬಂಧ. ಸೊ ಇಲ್ಲಿ ನಾನು ಜಸ್ಟ್ ನನಗೆ ಸರ್ವರ್ ರನ್ ಆಗುತ್ತೆ ಒಂದು ಏನು ಮೆಸೇಜ್ ಕೊಡ್ಬೇಕು. ಅದು ಇಲ್ಲಿ ಈ ಟರ್ಮಿನಲ್ದಾಗ ಕೊಡ್ಬೇಕು. ಅದಕ್ಕೆ ನಾನು console.log ಅಂತೇಳಿ ಕರಿತೀನಿ. ಇಲ್ಲಿ ನಾನು ಏನು ಮಾಡ್ತೀನಿ, ಸರ್ವರ್ ಈಸ್ ರನ್ನಿಂಗ್ ಅಂತೇಳಿ ಒಂದು ಮೆಸೇಜ್ ಕೊಡ್ತೀನಿ ಸಾಕು. ನೀವು ಮುಂದೆ ಬೇಕಾದ್ರೆ ದ ಪೋರ್ಟ್ ಅದು ಬರ್ಕೋತಿದ್ರು ಬರ್ಕೋರಿ, ನಡೆದೈತೆ. ಓಕೆ ಫೈನ್. ಸೊ ಇಷ್ಟು ಸರ್ವರ್ದಾದಮೇಲೆ ಬೈ ಡಿಫಾಲ್ಟ್ ಒಂದು ಏನು ಹಾಕೋನು app.get ಡಿಫಾಲ್ಟ್ ರೌಟರ್ ಚೆಕ್ ಮಾಡೋಕೆ ಬೇಕಾದ್ರೆ ಹಾಕೋರಿ. ಡಬಲ್ ಕೋಟ್ನೊಳಗೆ ಒಂದು / ಆಗಿದ್ರೆ ಇದು ಡಿಫಾಲ್ಟ್ ರೌಟರ್ ಆಗುತ್ತೆ. ಇದು ಯಾವಾಗ ಕಾಲ್ ಆಗುತ್ತೆ, ಲೋಕಲ್ ಹೋಸ್ಟ್ 5001 ಅಂತ ಹೊಡೆದ್ಗಳೇನೆ ಇದು ಕಾಲ್ ಆಗುತ್ತೆ, ನೆನ್ಪಿಡ್ರಿ. ಸೊ ಇದಕ್ಕೆ ರಿಕ್ವೆಸ್ಟ್ ಬಂದದಂತ ಹೆಂಗೆ ಗೊತ್ತಾಗುತ್ತೆ, ರಿಕ್ ಅಂತೇಳಿ ಒಂದು ಪ್ಯಾರಾಮೀಟರ್ನಿಂದ ಇದರಿಂದ ರೆಸ್ಪಾನ್ಸ್ ಹೋಗೋದು ರೆಸ್ಪಾನ್ಸ್. ಸೊ ದಿಸ್ ಈಸ್ ಏನಾಯ್ತು, ಒಂದು ಫಂಕ್ಷನ್ ಕ್ರಿಯೇಟ್ ಆಯ್ತು, ಅದರೊಳಗೆ ಏನಾಯ್ತು ಎರಡು ಪ್ಯಾರಾಮೀಟರ್ ಕಳಿಸಿದ್ದಾನೆ, ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್ ಅಂತೇಳಿ. ಮುಂದೆ ಬಾಡಿ ಹೆಂಗೆ ರೀ, ಬಾಡಿ ಒಂದು ಅರೋ ಮಾರ್ಕ್ ಹಾಕಿ ಒಂದು ಫ್ಲವರ್ ಬಕೆಟ್ ಓಪನ್ ಫ್ಲವರ್ ಬಕೆಟ್ ಕ್ಲೋಸ್. ಇಲ್ಲಿಂದ ರೆಸ್ಪಾನ್ಸ್ ಹೋಗ್ಬೇಕಲ್ಲ, response.send ಅಂತ ಹೊಡೆದು ಹ್ಯಾಪಿ ಡೇ. ಸೊ ಹ್ಯಾಪಿ ಡೇ ಅಂಥೇಳಿ ಒಂದು ಬರ್ದಾನ ಹೌದ್ರೆ. ಸೊ ಇದು ಆದಮೇಲೆ ಎಲ್ಲ ಬರೆದ ಮ್ಯಾಗ ನೀವು ಸರ್ವರ್ ಸ್ಟಾರ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇಷ್ಟ ಬರ್ದಿರಿಲ್ಲೋ, ನಾವು ಯು ಕ್ಯಾನ್ ಸ್ಟಾರ್ಟ್ ಅ ಸರ್ವರ್. ಐ ವಿಲ್ ಕ್ಲಿಯರ್ ದ ಟರ್ಮಿನಲ್. ಇಲ್ಲಿ ನಾನು ಏನು ಮಾಡೋಕ್ಕಪ್ಪ ಅಂತಂದರೆ
ಸರ್ವರ್ ಹೆಂಗೆ ಸ್ಟಾರ್ಟ್ ಮಾಡೋದು ನೋಡ್ ಫೈಲ್ ಸರ್ವರ್ ಫೈಲ್ ಹೆಸರು ಏನೈತಿ ಸರ್ವರ್ ಡಾಟ್ ಜೆ ಎಸ್ ಐತಿ ನೋಡ್ರಿ ಅದಕ್ಕೆ ಸರ್ವರ್ ಡಾಟ್ ಜೆ ಎಸ್ ಅಂದರೆ ಸರ್ವರ್ ಈಸ್ ರನ್ನಿಂಗ್ ಅಂತ ಬಂತ ಇದನ್ನು ನಾನು ಬ್ರೌಸರ್ನಿಂದ ಇಲ್ಲಿ ರಿಕ್ವೆಸ್ಟ್ ಬರಕತ್ತೈತಿಲ್ಲ ಅಂತ ಹೆಂಗೆ ಚೆಕ್ ಮಾಡ್ತೀನಿ ಸೊ ಬ್ರೌಸರ್ ಓಪನ್ ಮಾಡಿರಿ ಬ್ರೌಸರ್ ಓಪನ್ ಮಾಡಿದ ಕೂಡ ಇಲ್ಲಿ ಏನು ಮಾಡಿಬಿಡ್ರಿ ಲೋಕಲ್ ಹೋಸ್ಟ್ 5001 ಯಾಕಂದ್ರೆ ನೀವು 5001 ಒಳಗೆ ಸರ್ವರ್ ರನ್ ಆಗತ್ತೈತಿ ಮುಂದೆ ಏನೂ ಬರದೇ ಇಲ್ಲ ಅಂದರೆ ಡಿಫಾಲ್ಟ್ ರೌಟ್ರಿಗೆ ಹೋಗ್ತೈತಿ ನೋಡಿ ಹ್ಯಾಪಿ ಡೇ ಅಂತೇಳಿ ಬಂತು ಸೊ ಇಲ್ಲಿ 5000ನ್ಯಾಗ ಬಂದು ಡಿಫಾಲ್ಟ್ ರೌಟ್ರ್ ಹುಡುಕ್ತೈತಿ ಓಕೆ ಡಿಫಾಲ್ಟ್ ರೌಟ್ರ್ ಸಿಕ್ತೆ ಅಲ್ಲಿಂದ ಏನು ರೆಸ್ಪಾನ್ಸ್ ಬಂತು ಹ್ಯಾಪಿ ಡೇ ಅಂತ ಬಂತು ಅಂಥೇಳಿ ನೀವು ಇದನ್ನು ಹಿಂಗೆ ತಿಳ್ಕೊಬೇಕು ಓಕೆ ಫೈನ್ ಸೊ ನನಗೆ ಇಲ್ಲಿ ಇನ್ನೊಂದಷ್ಟು ಏನು ಮಾಡ್ಬೇಕಾಗೈತಿ ಸೆಟ್ಟಿಂಗ್ಸ್ ಮಾಡ್ಬೇಕು ಏನೇನು ಮಾಡ್ಬೇಕಂತ ಹೇಳ್ತೀನಿ ಆ್ಯಪ್ ಡಾಟ್ ಯೂಸ್ ಅಂದರೆ ಕಾರ್ಸ್ ಅಂಥೇಳಿ ನೀವು ಏನು ತೊಗೊಂಡ್ರಲ್ಲ ಅದನ್ನು ಯೂಸ್ ಮಾಡ್ಕೊಂಬಿಡ್ರಿ ಒಂದು ಇನ್ನು ಅಡ್ಮಿಷನ್ ಫಾರ್ಮ್ನಿಂದ ಎರಡು ಏನು ವ್ಯಾಲ್ಯೂ ಬರ್ತಾವಲ್ಲ ಒಂದು ಅವನ ಹುಡುಗನ ಹೆಸರು ಮತ್ತು ಮೊಬೈಲ್ ನಂಬರ್ ಏನು ಬರ್ತೈತಲ್ಲ ಅದನ್ನು ಇಲ್ಲಿ ಅಲ್ಲಿಂದ ಇಲ್ಲಿ ಬರಬೇಕಪ್ಪ ಅಂತಂದ್ರೆ ಆ್ಯಪ್ ಡಾಟ್ ಯೂಸ್ ಅಂದರೆ ಎಕ್ಸ್ಪ್ರೆಸ್ ಡಾಟ್ ಯು ಆರ್ ಎಲ್ ಎನ್ಕೋಡೆಡ್ ಇದು ಮೆಥಡ್ನೊಳಗೆ ಏನು ಮಾಡಿರಿ ಎಕ್ಸ್ಟೆಂಡೆಡ್ ಸೊ ಇದನ್ನು ಟ್ರೂ ಮಾಡಿರಿ ಈ ಸೆಟ್ಟಿಂಗ್ ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಅಲ್ಲಿಂದ ಬಂದ ವ್ಯಾಲ್ಯೂಗಳನ್ನು ತೊಗೊಳಕ್ಕೆ ಯೂಸ್ ಆಗುತ್ತೆ ಮತ್ತು ಆ್ಯಪ್ ಡಾಟ್ ಯೂಸ್ ಜೇಸನ್ ಫಾರ್ಮ್ಯಾಟ್ನೊಳಗೆ ಅಲ್ಲಿಂದ ಬಂದಿರ್ತೈತಿ ಅದನ್ನು ಜಾವಾ ಸ್ಕ್ರಿಪ್ಟ್ನೊಳಗೆ ಕನ್ವರ್ಟ್ ಮಾಡ್ಬೇಕು ಅದಕ್ಕೆ ಎಕ್ಸ್ಪ್ರೆಸ್ ಡಾಟ್ ಮೆಥಡ್ ಯಾವುದು ಜೇಸನ್ ಮೆಥಡ್ ನೀವು ಯೂಸ್ ಮಾಡಿರಿ ಸೊ ಇವಿಷ್ಟು ಸೆಟ್ಟಿಂಗ್ಸ್ ಇವು 1 2 3 ಸೆಟ್ಟಿಂಗ್ಸ್ ಆದ್ರೆ ಮುಗಿದು ಹೋತು ಸೊ ಇದು ಎದಕ್ಕಂತಂದ್ರೆ ಅಲ್ಲಿಂದ ಬಂದಂಥ ಎಲ್ಲೇ ಕ್ಲೈಂಟಿಂದ ಬಂದಂಥ ಏನು ವ್ಯಾಲ್ಯೂಸ್ ಇರ್ತಾವಲ್ಲ ಅದನ್ನು ತೊಗೊಳಕ್ಕೆ ಅದು ಜೇಸನ್ ಫಾರ್ಮ್ಯಾಟ್ನಿಂದ ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಮಾಡೋದು ಯಾವುದು ಎಕ್ಸ್ಪ್ರೆಸ್ ಡಾಟ್ ಜೇಸನ್ ಈ ಜೇಸನ್ ಸಣ್ಣ ಮೆಥಡ್ ಏನು ಮಾಡ್ತೈತಿ ಜೇಸನ್ ಮೆಥಡ್ನಿಂದ ಎದಕ್ಕೆ ಕನ್ವರ್ಟ್ ಮಾಡ್ತೈತಿ ಜಾವಾ ಸ್ಕ್ರಿಪ್ಟಿಗೆ ಇದಕ್ಕೆ ಕನ್ವರ್ಟ್ ಮಾಡ್ತೈತಿ ಫೈನ್ ಸೊ ಇಷ್ಟ ತಿಳ್ಕೊಂಡ್ರೆ ಮುಗಿದೋತ ನೆಕ್ಸ್ಟ್ ನನಗೇನು ಬೇಕಾಗಿತ್ತು ರೀ ಒಂದು ಡಾಟಾಬೇಸ್ ಕನೆಕ್ಷನ್ ಮಾಡೋದು ಬೇಕಾಗಿತ್ತು ಅದಕ್ಕೆ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ ಅದಕ್ಕೆ ನಾನು ಡಿ ಬಿ ಕನೆಕ್ಟ್ ಅಂತ ಹೇಳ್ತೀನಿ ನೋಡಿರಿ ಅದರ ರಿಲೇಟೆಡ್ ಹೆಸರು ಇಟ್ಟರೆ ಭಾಳ ಚಲೋ ನಾ ಮೊದಲೆಲ್ಲ ನಮ್ಮ ಹೆಸರು ಇಡ್ತಿದ್ದೆ ಸೊ ಈಗ ಅದರ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ ಹೊಂಟೀನಿ ಡಿ ಬಿ ಕನೆಕ್ಟ್ ಅಂದರೆ ಡಾಟಾಬೇಸ್ ಕನೆಕ್ಟೆಡ್ ಫೈಲ್ ಇದೆ ಈ ಫೈಲ್ನೊಳಗೆ ಫಸ್ಟ್ ಏನು ಇಂಪೋರ್ಟ್ ಮಾಡ್ಕೋಬೇಕು ನಾ ಇಂಪೋರ್ಟ್ ಮೈ ಎಸ್ ಕ್ಯೂ ಎಲ್ ಫ್ರಾಮ್ ಮೈ ಎಸ್ ಕ್ಯೂ ಎಲ್ ಟು ಆಮೇಲೆ ಪ್ರಾಮಿಸ್ ಅಂದರೆ ಸೊ ಇದನ್ನು ಕಾಲ್ ಮಾಡಬೇಕು ಆದರೆ ಈಗ ಒಬ್ಬನ ರೆಡಿ ಮಾಡಿರಿ ಅವ್ನು ಬೇಕಾದ್ರೆ ನಿಮ್ಮ ದೋಸ್ತನ ಹೆಸರನ್ನ ಕೊಡ್ರಿ ಸೊ ಓಕೆ ಸೊ ಈ ಡಿ ಬಿ ಫೈಲ್ನೊಳಗೆ ಎಕ್ಸ್ಪೋರ್ಟ್ ಹೋದರೆ ಕಾನ್ಸ್ಟ್ ಎಕ್ಸ್ಪೋರ್ಟ್ ಏನು ಕಾನ್ಸ್ಟ್ ಓಕೆ ಕಾನ್ಸ್ಟ್ ಇದು ಡಿ ಬಿ ಅಂತ ಕೊಟ್ಬಿಡ್ತೀನಿ ಡಾಟಾಬೇಸ್ ಆದರೆ ಸೊ ಆಲ್ರೆಡಿ ಡಿ ಬಿ ಕನೆಕ್ಟನ್ ಫೈಲ್ನೊಳಗೆ ಡಿ ಬಿ ಅಂತೇಳಿ ಒಬ್ಬನ ರೆಡಿ ಮಾಡೀನಿ ಡಿ ಬಿ ಈಸ್ ಈಕ್ವಲ್ ಟು ಸೊ ಯಾರನ್ನು ಕಾಲ್ ಮಾಡ್ಬೇಕಿಲ್ಲಿ ಮೈ ಎಸ್ ಕ್ಯೂ ಎಲ್ ಇಲ್ಲಿ ಮ್ಯಾಗ ಐತಲ್ಲ ರೀ ಇಲ್ಲಿ ಎಲ್ಲ ಮೆಥಡ್ಸ್ಗಳು ಈಗ ಇಲ್ಲಿ ಬಂದು ಬಿದ್ದಾವ ಇದರಿಂದ ಕಾಲ್ ಮಾಡ್ಬೇಕು ನೆನಪಿಡ್ರಿ ಡಿ ಬಿ ಡಾಟ್ ಕ್ರಿಯೇಟಿವ್ ಪೂಲ್ ಏನು ರೀ ಕ್ರಿಯೇಟಿವ್ ಪೂಲ್ ಮೆಥಡ್ ಕಾಲ್ ಮಾಡಿರಿ ಇದಕ್ಕೆ ನೀವು ಏನು ಕಳಿಸ್ಬೇಕು ಕನೆಕ್ಷನ್ ಸ್ಟ್ರಿಂಗ್ ಕಳಿಸ್ಬೇಕು ಯಾವ ಫಾರ್ಮ್ಯಾಟ್ನೊಳಗೆ ಜೇಸನ್ ಫಾರ್ಮ್ಯಾಟ್ನೊಳಗೆ ಫ್ಲವರ್ ಬ್ರಾಕೆಟ್ ಓಪನ್ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಸೊ ಒಂದೇದೇ ಏನು ರೀ ಹೋಸ್ಟ್ ಒಂದೇ ಪ್ರಾಪರ್ಟಿನ ಹೋಸ್ಟ್ ಆದರೆ ಇಲ್ಲಿ 127 ನಾ ಮೊದಲಿಗೆ ತೋರಿಸೀನಿ ಅದನ್ನು ನಾನು ಇಲ್ಲಿ ಏನು ಮಾಡಾಕ್ತೀನಿ ಸೊ ಅದನ್ನು ನೆನಪಿಡೋದು ಬೇಕಾಗಿಲ್ಲ ನೀವು ಮೈ ಎಸ್ ಕ್ಯೂ ಎಲ್ಗೆ ಹೋಗ್ರಿ ಅಲ್ಲಿಂದ ನೋಡ್ಕೊಂಡು ಬಂದು ಇಲ್ಲಿ ಬರೀರಿ ನೆಕ್ಸ್ಟ್ ಯೂಸರ್ ಆದರೆ ಇಲ್ಲಿ ಏನಿದೆ ರೂಟ್ ಆದರೆ ನೆಕ್ಸ್ಟ್ ಬಂದು ಪಾಸ್ವರ್ಡ್ ಇಲ್ಲೇನ್ರಿ ABCD ನೆಕ್ಸ್ಟ್ ಬಂದು ಡಾಟಾಬೇಸ್ ಈ ಡಾಟಾಬೇಸ್ ನೇಮ್ ಏನು ಕೊಟ್ಟೀನಿ ಅದನ್ನು ಕೊಡ್ರಿ ನೀವೇನು ಕೊಟ್ಟಿರಲ್ಲ ನಂದು ಕೊಡಕ್ಕೆ ಹೋಗ್ಬೇಡ್ರಿ ನೀವೇನು ನಾನು ನಮ್ಮ ಕಾಲೇಜ್ ಅಂತ ಕೊಟ್ಟೀನಿ ನೀವೇನು ಕೊಟ್ಟಿರಲ್ಲ ಅದನ್ನೇ ನೀವು ಕೊಡ್ರಿ ಸೊ ದಿಸ್ ಈಸ್ ದ ಡಾಟಾಬೇಸ್ ಕನೆಕ್ಷನ್ ಸೊ ಇಲ್ಲಿ ಎಕ್ಸ್ಪೋರ್ಟ್ ಡಿಫಾಲ್ಟ್ ಅಂತ ಬರೆದ್ರೆ ಅಲ್ಲಿ ಫ್ಲವರ್ ಬ್ರಾಕೆಟ್ನೊಳಗೆ ಡಿ ಬಿ ಕರಿಬಾರ್ದು ಬರೀ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಮಾಡಿದ್ರೆ ಅಷ್ಟೇ ಅಲ್ಲಿ ಏನು ಕರಿಬೇಕು ಡಿ ಬಿ ಫ್ಲವರ್ ಬ್ರಾಕೆಟ್ನೊಳಗೆ ಕರಿಬೇಕು ಇದು ಅಂತ ನೀವು ನೆನ್ಪಿಟ್ಕೋರಿ ಡಾಟಾಬೇಸ್ ಕನೆಕ್ಷನ್ ಆತ ಸೊ ಈಗ ಒಬ್ಬನ ಏನು ರೆಡಿ ಮಾಡೋಣ್ರಿ ಸ್ಟೂಡೆಂಟ್ ಫೈಲ ರೆಡಿ ಮಾಡೋಣ ಹೌದ್ರೆ ಸೊ ಇಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿರಿ ಸೊ ಇಲ್ಲಿ ಸ್ಟೂಡೆಂಟ್ ಫೈಲ್
ಸ್ಟೂಡೆಂಟ್ ಡಾಟ್ ಜೆ ಎಸ್. ಇದರೊಳಗೆ ನೀವು ಸ್ಟೂಡೆಂಟನ್ನು ಇನ್ಸರ್ಟು ಮಾಡಿರಿ, ಸ್ಟೂಡೆಂಟನ್ನು ತೊಗೊಂಬರೋದು ಎದ್ರಾಗ ಬರ್ರಿ, ಸ್ಟೂಡೆಂಟ್ ಫೈಲ್ನೊಳಗೆ ಬರ್ರಿ. ಈ ಸ್ಟೂಡೆಂಟ್ ಫೈಲ್ ಏನು ಯೂಸ್ ಮಾಡ್ಕೋತಾನಪ್ಪ ಅಂತಂದ್ರೆ ಡಾಟಾ ಬೇಸದ್ದು ಯೂಸ್ ಮಾಡ್ಕೋತಾನೆ. ಇವ ಹೆಂಗೆ ಕಾಲ್ ಮಾಡ್ಬೇಕಿಲ್ಲಿ, ಇಂಪೋರ್ಟ್. ಇವಂಗೆ ಡಾಟಾ ಬೇಸ್ ಕನೆಕ್ಷನ್ ಮಾಡ್ಬೇಕಲ್ಲ, ಯಾವ ಟೇಬಲ್ಗೆ ಹೋಗಿ ಇನ್ಸರ್ಟ್ ಮಾಡ್ಬೇಕು, ಯಾವ ಟೇಬಲ್ನ ತರ್ಬೇಕಂತೇಳಿ. ಅದಕ್ಕೆ ಡಿ ಬಿ ನೋಡಿರಿ, ಡಿ ಬಿ ಅನ್ನೋದು ಎಲ್ಲೈತಿ ಈ ಫಂಕ್ಷನ್. ಸೊ ಇಲ್ಲಿ ನೋಡಿರಿ, ಡಿ ಬಿ ಅನ್ನೋದು ಎಲ್ಲೈತಿ, ಡಿ ಬಿ, ಈ ಡಿ ಬಿ ಅನ್ನೋದು ಡಿ ಬಿ ಕನೆಕ್ಟ್ ಫೈಲ್ನ ಹೋಗೈತಿಲ್ಲ, ಅದಕ್ಕೆ ನೋಡಿರಿ ಇಲ್ಲಿ ಹೆಂಗೆ ಮತ್ತೆ ಡಿ ಬಿ ಫ್ರಾಮ್ ಡಿ ಬಿ ಕನೆಕ್ಟ್ ಡಾಟ್ ಜೆ ಎಸ್ ಅಂತ ಬರೆದ್ಬಿಟ್ರಿ, ಡಾಟ್ ಜೆ ಎಸ್. ಈ ಡಿ ಬಿ ಕನೆಕ್ಟ್ ಅನ್ನೋ ಫೈಲ್ ನೋಡೋಗನಿಂದ ಏನು ತೊಂಬ, ಡಿ ಬಿ ತೊಂಬ. ಯಾಕಪ್ಪ ಅಂತಂದ್ರೆ ಎಲ್ಲ ಡಾಟಾ ಬೇಸ್ MySQLದ ಏನೇನು ಮೆಥಡ್ಸ್ ಅದಾವಲ್ಲ ಎಲ್ಲಿ ಬಂದು ಬಿದ್ದು, ಡಿ ಬಿದೊಳಗೆ ಬಂದು ಬಿದ್ದಾವ. ಅದಕ್ಕೆ ಇದನ್ನು ತೊಂಬ. ಇಲ್ಲಿ ಸ್ಟೂಡೆಂಟಿಗೆ ಇನ್ಸರ್ಟ್ ಮಾಡೋದು ಮತ್ತು ಸಿಲೆಕ್ಟ್ ಮಾಡೋದು ಯಾವುದರಿಂದ, ಡಿ ಬಿ ಅಂದ ಇದರೊಳಗೆ ಏನು ಮೆಥಡ್ ಅದಲ್ಲ ಅದನ್ನು ಯೂಸ್ ಮಾಡಿ. ಇಷ್ಟ ತಿಳ್ಕೊಬೇಕು. ಹೌದ್ರೆ ನೆಕ್ಸ್ಟ್ ಇಲ್ಲಿ ಒಬ್ಬನ ರೆಡಿ ಮಾಡೋಣ, ಎಕ್ಸ್ಪೋರ್ಟ್. ಹೌದ್ರೆ ಎಕ್ಸ್ಪೋರ್ಟ್ ಕಾನ್ಸ್ಟ್ ಪ್ರದೀಪ್. ಇಲ್ಲಿ ಬೇಕಾದ್ರೆ ಅವ್ರನ್ನ ರೆಡಿ ಮಾಡಿ. ಪ್ರದೀಪ್ ಅಂದು ಏನೂ ಇಲ್ಲ, ವ್ಯಾಲ್ಯೂ ಇನ್ಸರ್ಟ್ ಮಾಡೋದ್ರಿ. ಪ್ರದೀಪ್ ಅಂದು ಏನು ಅಂದರೆ ಸ್ಟೂಡೆಂಟನ್ನು ಇನ್ಸರ್ಟ್ ಮಾಡ್ಬೇಕಾದ್ರೆ ಪ್ರದೀಪನ ಕಾಲ್ ಮಾಡ್ಬೇಕು ಅಂಥೇಳಿ ನೀವು ತಿಳ್ಕೊಬೇಕಷ್ಟೆ. ಪ್ರದೀಪ್ ಈಸ್ ಈಕ್ವಲ್ ಟು ಅಸಿಂಕ್. ಹೌದ್ರೆ ಸೊ ಇಲ್ಲಿ ಪ್ರದೀಪಿಗೆ ಏನು ಬರ್ತೈತಿ, ಅಸಿಂಕ್ ಮೆಥಡ್. ಹೌದ್ರೆ ಇಲ್ಲಿ ರಿಕ್ವೆಸ್ಟ್ ಬರ್ತೈತಿ, ಇಲ್ಲಿ ರೆಸ್ಪಾನ್ಸ್ ಬರ್ತೈತಿ. ಮೆಥಡ್ ಆದಮೇಲೆ ಏನು, ಒಂದು ಆರೋ ಮಾರ್ಕ, ಮುಂದೆ ಫ್ಲವರ್ ಬಕೆಟ್ ಓಪನ್, ಫ್ಲವರ್ ಬಕೆಟ್ ಕ್ಲೋಸ್. ಈಗ ಅಲ್ಲಿಂದ ಬಂದು ಎರಡು ಬರ್ತಾವೆ, ಒಂದು ಎಸ್ ನೇಮ್ ಬರ್ತೈತಿ, ಇನ್ನೊಂದು ಮೊಬೈಲ್ ನಂಬರ್ ಬರ್ತೈತಿ. ಸೊ ಇದಕ್ಕೆ ಇಲ್ಲಿ ನೋಡಿರಿ ಕಾಲಮ್ಗಳು ನಿಮಗೆ ತಲೆಯಾಗಿರ್ಬೇಕು. ಎಸ್ ಐ ಡಿ ಅಂತೂ ಆಟೋ ಇನ್ಕ್ರಿಮೆಂಟ್ ಏನೂ ಬರೋಂಗಿಲ್ಲ. ಸೊ ನಮಗೆ ಬೇಕಾಗಿದ್ದೇನೆ ಎಸ್ ನೇಮ್ ಮತ್ತು ಮೊಬೈಲ್. ಸೊ ಇವು ಎರಡೂ ಅಲ್ಲಿಂದ ಬಂದಂಥ ವ್ಯಾಲ್ಯೂಗಳನ್ನು ಒಂದು ಕಾನ್ಸ್ಟ್ ಇದರೊಳಗೆ ಸ್ಟೋರ್ ಮಾಡ್ಬಿಡೋದು. ಆದರೆ ಇದು ಎಸ್ ನೇಮ್ ಕಾಮ, ಇದನ್ನು ವೇರಿಯೇಬಲ್ ಹೆಂಗೆ ಇಡ್ಬೇಕಪ್ಪ ಅಂತಂದ್ರೆ ಕಾಲಮ್ ನೇಮ್ ಇದ್ದಷ್ಟು ಭಾಳ ಏನು ಪ್ರಾಬ್ಲಮ್ ಅರೈಸ್ ಆಗಂಗಿಲ್ಲ. ಅಲ್ಲಿಂದ ಹಂಗೆ ಕಾಪಿ ಪೇಸ್ಟ್ ಮಾಡ್ಕೊಂಬಂದು ತೊಗೊಂಡ್ಬಿಡ್ರಿ. ಇವು ಎಲ್ಲಿಂದ ಬರ್ತಾವ, ರಿಕ್ವೆಸ್ಟ್ ಏನು ಬಂದಿರ್ತೈತಲ್ಲ ಅದರೊಳಗೆ ಬಾಡಿ ಬಂದಿರ್ತೈತಿ, ಅದರಿಂದ ಏನು ಬರ್ತೈತಿ, ಅವು ಎರಡು ವ್ಯಾಲ್ಯೂ ಬಂದು ಈಗ ನಮಗೆ ಎಲ್ಲಿ ಸಿಕ್ಕು, ಇದ್ರೊಳಗೆ ಬಂದು ಬಿದ್ದು. ಇದನ್ನು ಬಂದು ಬಿದ್ದಾವಿಲ್ಲ ಅಂತ ಚೆಕ್ ಮಾಡೋಕೆ ನಿಮಗೆ ಕನ್ಸೋಲ್ ಡಾಟ್ ಲಾಗ್ ಬರ್ಕೊಂಡ್ರೆ ಭಾಳ ಚಲೋ. ನಿಮಗೆ ಒಂದು ಸಲ ಕನ್ಫರ್ಮೇಷನ್ ಆಗುತ್ತೆ ಕರೆಕ್ಟ್ ಐತಿಲ್ಲ ಅಂಥೇಳಿ. ಹೌದ್ರೆ ಸೊ ಆಮೇಲೆ ಇನ್ನೊಂದು ಇದು ಏನೇ ಡಿಬಗ್ ಮಾಡೋ ಇದೆ. ಹೌದ್ರೆ ಕನ್ಸೋಲ್ ಡಾಟ್ ಲಾಗ್ ಮೊಬೈಲ್ ಕರೆಕ್ಟ್ ಬರಾಕತ್ತೈತಪ್ಪ ವ್ಯಾಲ್ಯೂ ಅಂತೇಳಿ ಗೊತ್ತಾಗೋದು. ಓಕೆ ಫೈನ್. ಈಗ ನಾನು ಏನು ಮಾಡ್ಬಿಡ್ತೀನಿ, ಟ್ರೈ ಕ್ಯಾಚ್ ಬ್ಲಾಕ್ ಹಾಕಿ. ಸೊ ನೆಕ್ಸ್ಟ್ ನಾನು ಏನು ಮಾಡಿರ್ತೀನಿ, ಸೊ ನಾನು ಇದನ್ನು ಸೇವ್ ಮಾಡೋ ಮೆಥಡನ್ನು ಬರಿತೀನಿ. ಹೆಂಗೆ ಬರಿತೀನಿ, ಸೊ ಇಲ್ಲಿ ಇದನ್ನು ಇನ್ನೊಂದು ಸ್ವಲ್ಪ ಕೆಳಗೆ ಹಾಸ್ತೀನಿ. ಓಕೆ ಫೈನ್. ಇಲ್ಲಿ ಹೌದ್ರೆ ಸೊ ಒಂದು ಕಾನ್ಸ್ಟ್, ಹೌದ್ರೆ ಇಲ್ಲಿ ಒಂದು ಇನ್ಸರ್ಟ್ ಕ್ವೆರಿ ಬರಿತೀನಿ. ಹೌದ್ರೆ ಅದಕ್ಕೆ ವೇರಿಯೇಬಲ್ ಹೆಸರು ಇನ್ಸರ್ಟ್ ಕ್ವೆರಿ ಅಂತ ಇಟ್ಬಿಡ್ತೀನಿ, ಕನ್ಫ್ಯೂಷನ್ ಬೇಡ. ಹೌದ್ರೆ ಇನ್ಸರ್ಟ್ ಕ್ವೆರಿ. ಹೌದ್ರೆ ಇನ್ಸರ್ಟ್ ಕ್ವೆರಿ ಈಸ್ ಈಕ್ವಲ್ ಟು ಇನ್ಸರ್ಟ್ ಇಂಟು. ಹೌದ್ರೆ ಟೇಬಲ್ ಹೆಸರು ತಪ್ಪ ಬರಿಬಾರ್ದು, ಹೆಂಗೈತಿ ಹಂಗೆ ಬರೀರಿ. ಟೇಬಲ್ ಹೆಸರು ಅಡ್ಮಿಷನ್ ಅಂತೈತಿ, ನೀವು ಏನು ಟೇಬಲ್ ಹೆಸರು ಕೊಟ್ಟಿರಲ್ಲ ಆ ಟೇಬಲ್ ಹೆಸರು ಕೊಡ್ರಿ. ಇದರೊಳಗೆ ಎಷ್ಟು ಕಾಲಮಿಗೆ ನಾ ಇನ್ಸರ್ಟ್ ಮಾಡ್ಬೇಕು, ಒಂದು ಎಸ್ ನೇಮ್. ಹೌದ್ರೆ ಸೊ ಆಲ್ರೆಡಿ ಅಲ್ಲಿಂದ ತೊಗೊಂಬಂದಿದ್ದೈತಿ. ಸೊ ಕರೆಕ್ಟ್ ಕಾಲಮ್ ನೇಮ್ ಕರೆಕ್ಟ್ ಹಾಕ್ಬೇಕು. ಆಮೇಲೆ ಮೊಬೈಲ್, ಸೊ ಮೊಬೈಲ್ನ ಅಲ್ಲಿಂದ ಕಾಲಮ್ ಹೆಸರು ಕರೆಕ್ಟ್ ಬರ್ದಿದ್ದೈತಿ, ಅದೇ ಕಾಲಮ್ಗಳು ನಾನು ಏನು ಮಾಡ್ಬಿಡ್ತೀನಿ, ಸೊ ಇದರೊಳಗೆ ಇನ್ಸರ್ಟ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ಕಾಲಮ್ಗಳ ಹೆಸರು ತಪ್ಪು ಬರೆಯೋಕೆ ಹೋಗ್ಬೇಡ್ರಿ. ಹೌದ್ರೆ ನೆಕ್ಸ್ಟ್ ವ್ಯಾಲ್ಯೂಸ್. ಹೌದ್ರೆ ವ್ಯಾಲ್ಯೂಸ್ ಇಲ್ಲೇನು ಪ್ಲೇಸ್ ಹೋಲ್ಡ್ರ್ ಪಾಸ್ ಮಾಡಬೇಕು. ಒಂದನೇದ್ದು ಪ್ಲೇಸ್ ಹೋಲ್ಡ್ರ್, ಎರಡನೇ ಪ್ಲೇಸ್ ಹೋಲ್ಡ್ರ್. ಇಲ್ಲಿ ವ್ಯಾಲ್ಯೂ ಪಾಸ್ ಮಾಡೋಂಗಿಲ್ಲ, ನೆಕ್ಸ್ಟ್ ಪಾಸ್ ಮಾಡಬೇಕು. ಸೊ ಇನ್ಸರ್ಟ್ ಆದಮೇಲೆ ಅಲ್ಲಿಂದ ಏನು ಒಂದು ರಿಸಲ್ಟ್ ಬರ್ತೈತಲ್ಲ ಅದನ್ನು ಸ್ಟೋರ್ ಮಾಡೋಕ್ಕೆ ಒಂದು ಕಾನ್ಸ್ಟ್ ಡಿಸ್ಟ್ರಕ್ಚರ್ಡ್ ಅರೇದೊಳಗೆ ರಿಸಲ್ಟ್ ಅಂತೇಳಿ ಒಂದು ವೇರಿಯೇಬಲ್ ತೊಗೊತೀನಿ. ಹೌದ್ರೆ ಸೊ ಈಗ ಅವೈಟ್ ಯಾರನ್ನು ಕಾಲ್ ಮಾಡ್ಬೇಕು, ಈ ಡಿ ಬಿ ಅನ್ನೋನು ಕಾಲ್ ಮಾಡ್ಬೇಕು ರೀ. ಯಾಕಂದ್ರೆ ಎಲ್ಲ ಮೆಥಡ್ಸ್ಗಳು ಇಲ್ಲಿ ಬಂದು ಬಿದ್ದಾವೆ. ಹೆಂಗೆ ಬಂದು ಬಿದ್ದಾವೆ ನೋಡಿರಿ, MySQLನಿಂದ ಇಲ್ಲಿಗೆ ಇನಿಷಿಯಲೈಸ್ ಮಾಡೀನಿ. ಸೊ ಹಿಂಗೆ ವಿಚಾರ ಮಾಡಿರಿ. ಈಗ ಡಿ ಬಿ ಡಾಟ್ ಒಂದು ಮೆಥಡ್ ಅದ ಕ್ವೈರಿ. ಈ ಕ್ವೈರಿ ಇದ್ರೊಳಗೆ ನಾ ಏನು ಪಾಸ್ ಮಾಡಬೇಕು, ಒಂದು ಇನ್ಸರ್ಟ್ ಕ್ವೈರಿ ಪಾಸ್ ಮಾಡ್ಬೇಕು. ಆಲ್ರೆಡಿ ಇನ್ಸರ್ಟ್ ಕ್ವೈರಿ ಬರ್ದಿದ್ದದ. ಸೊ ಒಂದು ಕಾಮ ಹಾಕ್ರಿ, ಕಾಮ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ಕಾಮ ಹಾಕಿದ ಮೇಲೆ
ಒಂದು ಅರೇದೊಳಗೆ ನೀವೇನು ಮಾಡಿರಿ ಎಸ್ ನೇಮ್ ಕಾಮ ಮೊಬೈಲ್ ಇವು ಎರಡೂ ಎಲ್ಲಿ ಬಂದು ಬಿದ್ದಾವ ಇಲ್ಲಿದು ಏನು ವ್ಯಾಲ್ಯೂ ಐತಲ್ಲ ಸೊ ಒಂದನೇ ವ್ಯಾಲ್ಯೂ ಪಾಸ್ ಮಾಡಿರಿ ಇಲ್ಲಿದೇನು ವ್ಯಾಲ್ಯೂ ಐತಲ್ಲ ಎರಡನೇ ವ್ಯಾಲ್ಯೂ ಪಾಸ್ ಮಾಡಿರಿ ಸೊ ಇಷ್ಟಾದಗಳನ್ನ ರಿಸಲ್ಟ್ ಬಂದುಬಿಡ್ತೈತಿ ಸೊ ರಿಸಲ್ಟನ್ನು ನೀವೇನು ಮಾಡಿರಿ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ ಕೋಡ್ ಬೇಕಾದ್ರೆ ಕಳಿಸ್ರಿ ಸ್ಟೇಟಸ್ ಆದರೆ 201 ಅಂದ್ರೆ ಸಕ್ಸಸ್ಫುಲಿ ಇನ್ಸರ್ಟೆಡ್ ಅಂದಂಗೆ ಆದರೆ ಜೇಸನ್ ಫಾರ್ಮ್ಯಾಟ್ನೊಳಗೆ ಅದನ್ನು ರಿಸಲ್ಟ್ ಬೇಕಾದ್ರೆ ಕಳಿಸ್ರಿ ರಿಸಲ್ಟ್ ಆದರೆ ಇದು ಕೀ ಮತ್ತು ವ್ಯಾಲ್ಯೂನು ಏನಾಗುತ್ತೆ ರಿಸಲ್ಟ್ ಇದರ ವ್ಯಾಲ್ಯೂ ಇನ್ನು ಇದು ಆತ ನೆಕ್ಸ್ಟ್ ನಿಮಗೆ ಎರರ್ ಬೇಕಲ್ಲ ಎರರ್ ಕಳಿಸ್ಬೇಕಲ್ಲ ಇಲ್ಲೇ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ ಕೋಡ್ 501 ಆದರೆ ಸೊ ಇಂಟರ್ನಲ್ ಎರರ್ ಬಂದರೆ ಕಳಿಸ್ಬೇಕು ಎಲ್ಲಿ ಬಂದಿರ್ತೈತಿ ಎರರ ಇಲ್ಲಿ ಬಂದಿರ್ತೈತಿಲ್ಲ ಸೊ ಐ ವಿಲ್ ಸೇ ಎರರ್ ಕೀ ಮತ್ತು ಏನರ ಎರರ್ ಇದ್ದರೆ ಸೊ ಕ್ಯಾನ್ ಪಾಸ್ ಎರರ್ ಇದು ಇಷ್ಟೂ ಏನಾಯ್ತು ರೀ ಇನ್ಸರ್ಟ್ ಮಾಡೋದಾತು ಇನ್ನು ಪ್ರದೀಪ್ ಇನ್ಸರ್ಟ್ ಮಾಡಿದರೆ ಎಕ್ಸ್ಪೋರ್ಟ್ ಆದರೆ ಇನ್ನೊಬ್ಬನ ರೆಡಿ ಮಾಡ್ಬೇಕಲ್ಲ ಇವ ಇನ್ಸರ್ಟ್ ಮಾಡವಾದ ಇನ್ನೊಬ್ಬರ ತರೋ ಯಾರು ರೀ ಕಾನ್ಸ್ಟ್ ಆದರೆ ಮಿಥುನ್ ಆದರೆ ಮಿಥುನ್ ಈಸ್ ಈಕ್ವಲ್ ಟು ಮ್ಯಾಗ್ನಂಗೆ ಸೇಮ್ ಅಸಿಂಕ್ ಮೆಥಡ್ ಕ್ರಿಯೇಟ್ ಮಾಡಿರಿ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಸೊ ಇಲ್ಲಿ ಮಿಥುನಿಗೆ ರಿಕ್ವೆಸ್ಟ್ ಬಂದಿದೆ ಇಲ್ಲಿ ಗೊತ್ತಾಗುತ್ತೆ ರಿಕ್ ಆಮೇಲೆ ರೆಸ್ಪಾನ್ಸ್ 2 ಪ್ಯಾರಾಮೀಟರ್ ಕಳಿಸ್ರಿ ಆಮೇಲೆ ಒಂದು ಅರೋ ಮಾರ್ಕ ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ದಿಸ್ ಈಸ್ ದ ಬಾಡಿ ಆಫ್ ಮಿಥುನ್ ಏನಿಲ್ಲ ಸಿಂಪಲ್ ಟ್ರೈ ಕ್ಯಾಚ್ ಬ್ಲಾಕ್ನಾಗ ಟ್ರೈ ಕ್ಯಾಚ್ ಆದರೆ ಇಲ್ಲಿ ಡೈರೆಕ್ಟನ್ನು ತೊಗೊಂಡು ಅಲ್ಲಿಂದ ಏನೇನು ವ್ಯಾಲ್ಯೂ ಬಿದ್ದಾವಲ್ಲ ಅದನ್ನು ತೊಗೊಂಬರಾಕ್ತೀನಿ ಅಂದರೆ ಜಸ್ಟ್ ರೈಟ್ ಒನ್ ಕ್ವೈರಿ ಕಾನ್ಸ್ಟ್ ಸಿಲೆಕ್ಟ್ ಕ್ವೈರಿ ಹೌದಲ್ಲ ರೀ ಅಂದ್ರೆ ತೊಂಬರಾಕಬೇಕಾದ್ರೆ ಮಿಥುನಂಗೆ ಕರೀದೆ ಹಾಕಕ್ಕೆ ಯಾರಿಗೆ ಕರಿಬೇಕು ಪ್ರದೀಪನ್ ಕರಿಬೇಕು ಇಷ್ಟ ಹೌದ್ರೆ ಸೊ ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ ಅವೈಟ್ ಇಲ್ಲ ಸಾರಿ ಈ ಫಸ್ಟ್ ಇದರ ಕ್ವೈರಿ ಬರೀಬೇಕಲ್ಲ ಎಲ್ಲಿಂದ ತೊಂಬರ್ಬೇಕು ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಟೇಬಲ್ ನೇಮ್ ಏನೈತೆ ರೀ ಟೇಬಲ್ ನೇಮ್ ತಪ್ಪು ಬರೋಂಗಿಲ್ಲ ಅಡ್ಮಿಷನ್ ಅಂತ ಐತಿ ಸೊ ಇಲ್ಲಿ ಐ ವಿಲ್ ಅಡ್ಮಿಷನ್ ಅಂತೇಳಿ ಮಾಡಿದೆ ಸೊ ಈಗ ಅಡ್ಮಿಷನ್ ಅಂತ ಮಾಡಿದ ಮೇಲೆ ಸೊ ಇದನ್ನು ನಾನು ಪಾಸ್ ಮಾಡ್ಬೇಕಲ್ಲ ಎಲ್ಲಿ ಪಾಸ್ ಮಾಡ್ಬೇಕು ಸೊ ಅಲ್ಲಿಂದ ರಿಸಲ್ಟ್ ಬಂದಿದ್ದು ಎಲ್ಲಿ ಸ್ಟೋರ್ ಮಾಡ್ತೀನಿ ಸೊ ಅಲ್ಲಿ ಸ್ಟೋರ್ ಇನ್ ಅರೇ ಅಗೇನ್ ಡಿಸ್ಟ್ರಕ್ಚರ್ಡ್ ಅರೇ ಕಾನ್ಸ್ಟ್ ಹೌದ್ರೆ ಸೊ ಇಲ್ಲಿ ಅಗೇನ್ ರಿಸಲ್ಟ್ ಅಂತ ಒಂದು ಡಿಸ್ಟ್ರಕ್ಚರ್ಡ್ ಅರೇ ತೊಗೊಂಡೆ ಈಸ್ ಈಕ್ವಲ್ ಟು ಈಗ ಯಾರನ್ನು ಕಾಲ್ ಮಾಡ್ಬೇಕು ಹೇಳ್ರಿ ಅಗೇನ್ ಡಿ ಬಿದೊಳಗೆ ಎಲ್ಲ ಮೆಥಡ್ ಅದಾವ ಸೊ ಇಲ್ಲಿ ಅವೇಟ್ ಅಂತ ಕಾಲ್ ಮಾಡ್ಬೇಕು ಯಾಕಂದ್ರೆ ಮ್ಯಾಗ್ ಅಸಿಂಕ್ ಅಂತೇಳಿ ಕಾಲ್ ಮಾಡೀನಿ ಅವೇಟ್ ಹೌದ್ರೆ ಯಾರನ್ನು ಕಾಲ್ ಮಾಡ್ಬೇಕು ಡಿ ಬಿ ಡಾಟ್ ಅಗೇನ್ ಕ್ವೈರಿ ಇದೇ ಮೆಥಡ್ ಕಾಲ್ ಮಾಡಿ ಇದಕ್ಕೆ ಏನು ಕಳಿಸ್ಬೇಕು ಸಿಲೆಕ್ಟ್ ಕ್ವೈರಿ ಕಳಿಸ್ಬಿಟ್ರೆ ಮುಗಿದೋದು ಸೊ ಓಕೆ ಇದು ಎಲ್ಲ ರಿಸಲ್ಟ್ ಬಂದು ಎಲ್ಲಿ ಬಂದಿತ್ತು ರೀ ಇಲ್ಲಿ ಇದ್ರೊಳಗೆ ಬಂದುಬಿತ್ತೆ ಸೊ ಈಗ ಕಾನ್ಸ್ಟ್ ಹೌದ್ರೆ ಸೊ ಇಲ್ಲ ರೆಸ್ಪಾನ್ಸ್ ಮಾಡಿಬಿಡ್ಬೇಕಲ್ಲ ಮುಗಿದು ಹೊತ್ತಿಗೆ ಹೌದ್ರೆ ಸೊ ಇದನ್ನು ನಾನು ಸೇಮ್ ಇದನ್ನ ಹೊಳ್ಳೆ ಮುಳ್ಳೆ ಬರಲಿ ಇದನ್ನು ತಂದು ಇಲ್ಲಿ ಮಾಡಿ ಇದು ಐ ಥಿಂಕ್ ಇದು 200 ಅಂದ್ರೆ ಸಕ್ಸಸ್ ಆಗೈತೆ ಅಂದಂಗೆ 200 ರಿಸಲ್ಟ್ ಇಲ್ಲಿ ಏನು ಬಂದಿರ್ತೈತಲ್ಲ ರಿಸಲ್ಟ್ ಅಂತೇಳಿ ಕೊಟ್ಟೀನಿ ಅದನ್ನು ಕೊಟ್ಟೀನಿ ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎರರ್ ಇದ್ದರೆ ಯು ಕ್ಯಾನ್ ಪಾಸ್ ಆ್ಯನ್ ಎರರ್ ಇನ್ನ ಇಲ್ಲಿ ಕ್ಯಾಶ್ ಬ್ಲಾಕ್ನೊಳಗೆ ಎರರ್ ರೆಸ್ಪಾನ್ಸನ್ನು ಮಾಡಿರಿ ಸೊ ಅಂದ್ರೆ ಹೊಳ್ಳಿ ಕಳಿಸ್ತೈತಿ ಏನು ಎರರ್ ಐತಂದು ನೋಡಿರಿ ಇಷ್ಟೂ ಒಬ್ಬ ಏನು ಮಾಡಿದ ಒಬ್ಬನ ಇನ್ಸರ್ಟ್ ಮಾಡೋಕೆ ರೆಡಿ ಮಾಡಿದೆ ಒಬ್ಬನ ತೊಂಬರಕ್ಕೆ ರೆಡಿ ಮಾಡಿದೆ ಸೊ ದಿಸ್ ಈಸ್ ದ ಕೋಡ್ ನೋಡಿರಿ ಇಷ್ಟು ಇವು ನೋಡಿರಿ ಇದು ಎಲ್ಲೈತಿ ಸ್ಟೂಡೆಂಟ್ ಫೈಲ್ನೊಳಗೆ ಐತಿ ಅಂದ್ರೆ ನಾನು ಇವರಿಬ್ಬರನ್ನ ಎಲ್ಲಿ ಕರಿಬೇಕೀಗ ಸರ್ವರ್ದಾಗ ಕರೆದ್ಬಿಟ್ರೆ ಮುಗಿದೋತು ಎ ಪಿ ಐ ಕ್ರಿಯೇಟ್ ಮಾಡಿ ಸರ್ವರ್ದಾಗ ಕರಿತೀನಿ ಸೊ ಇಲ್ಲಿ ಎ ಪಿ ಐ ಕ್ರಿಯೇಟ್ ಮಾಡ್ತೀನಿ ಸೊ ಒಬ್ಬ ಅಂತರೂ ಏನು ಮಾಡ್ತಾನೆ ಪೋಸ್ಟ್ ಅಂದ್ರೆ ಸೇವ್ ಆ್ಯಪ್ ಡಾಟ್ ಪೋಸ್ಟ್ ಹೌದ್ರೆ ಸೊ ಇಲ್ಲಿ ಕ್ರಿಯೇಟ್ ಮಾಡೋನ ಹೆಸರು ನೀವು ನೆನ್ಪಿಡ್ಬೇಕು ಎ ಪಿ ಐ ಅಂತೇಳಿ ಬರೋದು ನಡಿತೈತಿ ಬಿಟ್ಟರು ನಡಿತೈತಿ ಒಬ್ಬ ಮಾಂತು ಅಂತೇಳಿ ಕಾಲ್ ಮಾಡಿದೆ ಸೊ ಎ ಪಿ ಐ ಹೆಸರು ಏನು ರೀ ಸೇವ್ ಮಾಡೋನ ಹೆಸರು ಮಾಂತು ಯಾರನ್ನು ಕರಿಬೇಕೀಗ ನೋಡಿರಿ ಸ್ಟೂಡೆಂಟ್ನೊಳಗೆ ಮಾಂತು ಯಾರನ್ನು ಕರಿಬೇಕು ಪ್ರದೀಪನ ಕರಿಬೇಕು ಪ್ರದೀಪ್ ಇಲ್ಲಿ ಈ ಫೈಲ್ನೊಳಗೆ ತೊಂಬರ್ಬೇಕಲ್ಲ ಪ್ರದೀಪನ ಫಸ್ಟ್ ಅಂದ್ರೆ ಬರ್ತಾನವ ಹೌದ್ರೆ ಇಂಪೋರ್ಟ್ ಹೌದ್ರೆ ಅಲ್ಲಿ ಡಿಫಾಲ್ಟ್ ಎಕ್ಸ್ಪೋರ್ಟ್ ಇಲ್ಲ ಬರೀ ಎಕ್ಸ್ಪೋರ್ಟ್ ಐತಿ ಒಂದೇದು ಪ್ರದೀಪನ ಕರಿದೆ ಹೌದ್ರೆ ಸೊ ಆಮೇಲೆ ತೊಗೊಂಬರ್ಬೇಕಾದ್ರೆ ಯಾರನ್ನು ಕರಿಬೇಕು ರೀ ಮಿಥುನಂಗೆ ಕರೆದ್ರೆ ಇವರಿಬ್ಬರು ಎಲ್ಲಿದಾರೆ ಸ್ಟೂಡೆಂಟ್ ಡಾಟ್ JS ಫೈಲ್ನೊಳಗೆ ಅದಾರ ಮುಗಿದೋತ ಹೌದ್ರೆ ಸೊ ಮಾಂತುನ
ನಾನು ಎ ಪಿ ಐ ಮಾಂತೂನ್ ಕಾಲ್ ಮಾಡಿದಾಗ ಅದ್ರ ಕಂಟ್ರೋಲ್ ಯಾರಿಗೆ ಕಳಿಸ್ತಾನವ, ಪ್ರದೀಪಿಗೆ ಕಳಿಸಿ ನೀನೇ ಇದು ಏನು ಮಾಡ ಇನ್ಸರ್ಟ್ ಮಾಡಂತಾನೆ. ಈಗ ಆ್ಯಪ್ ಡಾಟ್ ಗೆಟ್ ಹೌದ್ರೆ. ಸೊ ಎ ಪಿ ಐ ನೋಡಿರಿ, ಎ ಪಿ ಐ ವಿಜಯ್ ಹೌದ್ರೆ. ಎ ಪಿ ಐ ವಿಜಯ್ನ ಕಾಲ್ ಮಾಡಿದಾಗ ಅವ ಯಾರನ್ನ ಕಾಲ್ ಮಾಡ್ತಾನೆ, ಕಂಟ್ರೋಲ್ ಯಾರಿಗೆ ಕಳಿಸ್ತಾನೆ, ಮಿಥುನಿಗೆ ಕಳಿಸ್ತಾನೆ. ನೋಡಪ್ಪ ಇದನ್ನು ಏನೈತಿ, ಇದು ಸಿಲೆಕ್ಟ್ ಸ್ಟಾರ್ ಫ್ರಾಮ್ ಏನೋ ಕಳಿಸ್ಯಾರ, ಅದನ್ನು ಆ ಟೇಬಲ್ನಿಂದ ತೊಂಬ ಅನ್ನೋದು ಯಾರಿಗೆ, ಮಿಥುನಿಗೆ ಹೇಳ್ತಾನೆ. ಅಂದ್ರೆ ಪ್ರದೀಪನ ಕಳಿಸಿದ್ರೆ ಇನ್ಸರ್ಟ್ ಆಕೈತಿ, ಮಿಥುನಿಗೆ ಕಳಿಸಿದ್ರೆ ಸಿಲೆಕ್ಟ್ ಮಾಡ್ತಾನೆ. ಇಲ್ಲಿ ಪ್ರದೀಪನಿಗೆ ಕಾಲ್ ಮಾಡ್ಬೇಕಂದ್ರೆ ಯಾರನ್ನ ಕಾಲ್ ಮಾಡ್ಬೇಕು, ಎ ಪಿ ಐ ಮಾಂತೂನ್ ಕಾಲ್ ಮಾಡ್ಬೇಕು. ತೊಗೊಂಬರ್ಬೇಕಂದ್ರೆ ಯಾರಿಗೆ ಕಾಲ್ ಮಾಡ್ಬೇಕು, ಎ ಪಿ ಐ ವಿಜಯ್ನ ಕಾಲ್ ಮಾಡ್ಬೇಕು. ಸೊ ಎ ಪಿ ಐ ಮಾಂತು ಇನ್ಸರ್ಟ್ ಮಾಡ್ತಾನೆ, ಎ ಪಿ ಐ ವಿಜಯ್ ಇನ್ಸರ್ಟ್ ಮಾಡಿದ್ದಾನೆ, ತೊಗೊಂಬರ್ತಾನೆ. ಇದು ಎಲ್ಲ ಆಗಿದ್ದು ಎಲ್ಲಪ್ಪ ಅಂತಂದರೆ, ಸೊ ಈಗ ಸರ್ವರ್ದೊಳಗೆ ಇಷ್ಟೆಲ್ಲ ಅಪ್ಡೇಷನ್ ಆತ. ಇನ್ನು ಬೇಕಾದ್ರೆ ಫಸ್ಟ್ ನೀವು ಇದ್ರೊಳಗೆ ಚೆಕ್ ಮಾಡ್ಬೋದು. ಇದ್ರೊಳಗೆ ಇದನ್ನು ಸ್ಟಾಪ್ ಮಾಡ್ತೀನಿ, ಯಾಕಂದ್ರೆ ಭಾಳ ಕೋಡ್ ರನ್ನಿಂಗ್ ಇದ್ದಾಗ ಬರ್ತೀನಿ. ಸೊ ಸರ್ವರ್ ಸ್ಟಾಪ್ ಮಾಡಿ ಮತ್ತೆ ಹೊಳ್ಳಿ ಏನು ಮಾಡಿಬಿಡ್ತೀನಿ, ಸರ್ವರ್ ರನ್ ಮಾಡ್ತೀನಿ. ನೋಡ್ ಸರ್ವರ್ ಈಸ್ ರನ್ನಿಂಗ್. ಫಸ್ಟ್ ಇವು ಎರಡೂ ಎ ಪಿ ಐನ ಎಲ್ಲಿ ಚೆಕ್ ಮಾಡಿರಿ, ಯಾವ್ದು ಪೋಸ್ಟ್ಮ್ಯಾನ್ದೊಳಗೆ ಚೆಕ್ ಮಾಡಿರಿ. ಅಂದ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ತೈತಿ. ಸೊ ಮುಂದೆ ನೀವು ಅದನ್ನು ಎಲ್ಲಿ ಮಾಡ್ಬೋದು, ರಿಯಾಕ್ಟ್ನೊಳಗೆ ಮಾಡ್ಬೋದು. ಪೋಸ್ಟ್ಮ್ಯಾನ್ ಓಪನ್ ಮಾಡಿರಿ. ಸೊ ಪೋಸ್ಟ್ಮ್ಯಾನ್ ಓಪನ್ ಮಾಡಿಂದ ಹೌದ್ರೆ, ಆಲ್ರೆಡಿ ಇಲ್ಲೊಂದು ಏನೇ ಐತೆ, ಆಲ್ರೆಡಿ ಪೋಸ್ಟ್ ಅಂತ ಐತಿಲ್ಲ ರೀ. ಓಕೆ, ಇದನ್ನು ಯೂಸ್ ಮಾಡ್ತೀನಿ. ಇಲ್ಲಿ ಎ ಪಿ ಐ ಚೇಂಜ್ ಮಾಡ್ಬೇಕು ನೋಡಿರಿ. ಎ ಪಿ ಐ ಹೆಸರು ಏನಾಗ್ಬೇಕು, ಪೋಸ್ಟ್ ಮಾಡ್ಬೇಕಂದ್ರೆ ಸೊ ಮಾಂತೂನ್ ಕರಿಬೇಕು. ಎ ಪಿ ಐ ಮಾಂತು ಏನು ಮಾಡ್ತಾನೆ, ಸೇವ್ ಮಾಡ್ತಾನೆ. ಸೊ ಇಲ್ಲಿ ಎ ಪಿ ಐ ಮಾಂತು ಸೇವ್ ಮಾಡ್ತಾನೆ ಅಂಥೇಳಿ ಇಲ್ಲಿ ಬರಿಬೇಕು. ಸೊ ಎ ಪಿ ಐ ಮಾಂತು ನೀವು ಇಲ್ಲಿ ಹೆಡರ್ಸ್ನೊಳಗೆ ಕಂಟೆಂಟ್ ಟೈಪ್ ಅಪ್ಲಿಕೇಶನ್ ಜೇಸನ್ ಇದನ್ನು ಮಾಡ್ಕೋಬೇಕು. ಬಾಡಿದೊಳಗೆ ರಾ ಅಂತೇಳಿ ಐತಲ್ಲ ಅದನ್ನು ಮಾಡ್ಕೋಬೇಕು. ನೋಡಿರಿ ಇಲ್ಲಿ ಎಸ್ ನೇಮ್ ಕರೆಕ್ಟ್ ಇದ್ದಂಗೆ ಐತಿ. ಸೊ ಎಸ್ ನೇಮ್ ಐತಿ, ಬಟ್ ಇಲ್ಲಿ ಮೊಬೈಲ್ ಅಂತ ಐತಲ್ಲ ಇದನ್ನು ಕೀ ಇಲ್ಲಿ ಹಾಕೋರಿ, ಮೊಬೈಲ್ ಹೌದ್ರೆ. ಸೊ ಒಂದೇದು ಸಿದ್ದು ಅಂತೇಳಿ ಇನ್ಸರ್ಟ್ ಮಾಡಿಬಿಡ್ತೀನಿ ಹೌದ್ರೆ. ಸೊ ಈ ಎ ಪಿ ಐ ಕಾಲ್ ಮಾಡ್ತೀನಿ, ಎಲ್ಲಿಗೆ ಹೋಗಂತ ಹೇಳಿದೆ, 5001ಕ್ಕೆ ಹೋಗು, ಅಲ್ಲಿ ಎ ಪಿ ಐ ಮಾಂತು ಇರ್ತಾನಂತ ಹೇಳಿದೆ. ಮಾಂತೂನ್ ಕಡೆ ಇವು ಎರಡು ಹೋದಾಗ ಎಲ್ಲಿ ಕಳಿಸ್ತಾರೆ ರೀ, ಪ್ರದೀಪನ ಕಡೆ ಕಳಿಸ್ತಾರೆ. ಅಲ್ಲಿ console.log ಬರ್ದೀವಿ, ಅದ್ರಾಗ ಇವು ಎರಡು ತೋರಿಸ್ಬೇಕಲ್ಲಿ. ನೋಡೋಣ ಏನಾಕತ್ತೆ ಅಂತೇಳಿ. ಸೊ ಐ ವಿಲ್ ಸೇ ಸೆಂಡ್ ಎರರ್ ಮೆಸೇಜ್, ಯು ಹ್ಯಾವ್ ಎಸ್ ಕ್ಯೂ ಎಲ್ ಮ್ಯಾನ್ಯುವಲ್ ಕರೆಕ್ಷನ್ ಹೌದ್ರೆ. ಮೈ ಎಸ್ ಕ್ಯೂ ಎಲ್ ಸರ್ವರ್ ವರ್ಷನ್ ಫ್ರಮ್ ರೈಟ್ ಸಿಂಟ್ಯಾಕ್ಸ್ ಯೂಸರ್ ಅಡ್ಮಿನಿಸ್ಟ್ರೇಷನ್ ವ್ಯಾಲ್ಯೂಸ್ ಆ್ಯಟ್ ಲೈನ್ ನಂಬರ್ 1. ಸೊ ಇಲ್ಲೇ ಏನೋ ಒಂದು ಸ್ವಲ್ಪ ತಪ್ಪಾಗೈತಿ ಅಂತೇಳಿ ಇದು ಹೇಳಕತ್ತೈತಿ, ನೋಡೋಣ. ಸೊ ಎರರ್ ಬರ್ತಾವ, ಎರರ್ ಬಂದಾಗ ನೀವೇನು ಮಾಡ್ಕೋಗ ಅದನ್ನು ಸಾಲ್ವ್ ಮಾಡೋಕ್ಕೆ. ನೋಡಿರಿ ಇಲ್ಲಿ ಸಿದ್ದು 2 ಅಂತೇಳಿ ಏನೋ ಬಂದಾವ, ಅಂದರೆ ಇಲ್ಲಿ ಏನೋ ತಪ್ಪು ಮಾಡಿ ನೋಡಿರಿ. ಅದಕ್ಕೆ ನಾನು ಏನು ಹಾಕಿದೆ, console.log ಹಾಕಿದೆ. ಸೊ ಇಲ್ಲಿ 2 ಯಾಕೆ ಬಂದವು ಇಲ್ಲಿ. ಸೊ ಇನ್ಸರ್ಟ್ ಕ್ವೈರಿ ಇದನ್ನು ನಾನು ಚೆಕ್ ಮಾಡಿ ಇದನ್ನು ಎದಕ್ಕೆ ಹೋಗ್ಯಾವ ಅಂತ ನೋಡ್ಬೇಕಂದ್ರೆ, ಇನ್ಸರ್ಟ್ ಕ್ವೈರಿ ಸಿದ್ದು ಮೊಬೈಲ್ ನಂಬರ್ ಎಸ್ ನೇಮ್ ಇಲ್ಲಿ ನೋಡ್ರಿ ಇಲ್ಲಿ ಇಂಟು ಅಂತ ಆಗ್ಬೇಕಾಗೈತೆ, ಈ ಸ್ಪೆಲ್ಲಿಂಗ್ ತಪ್ಪಾಗೈತಿ. ಸೊ ಇಂಥವು ಕರೆಕ್ಷನ್ಸ್ ಅದು ಕರೆಕ್ಟ್ ಹೇಳ್ತೈತೆ ನೋಡ್ರಿ. ಇಲ್ಲಿ ಎಲ್ಲಿ ತಪ್ಪು ಬರ್ದೆ ಅನ್ಸೋದಕ್ಕೆ ಇಲ್ಲಿ ಚೆಕ್ ಯುವರ್ ಮ್ಯಾನ್ಯುವಲ್ ಅಂತ ಏನು ಹೇಳ್ತಲ್ಲ, ಇಲ್ಲಿ ನಿಯರ್ ಅಡ್ಮಿಷನ್ ಬಲ್ಲಿ ನೋಡಿರಿ ಇದನ್ನು ಕರೆಕ್ಟಾಗಿ ನೀವು ಓದ್ಕೋಬೇಕು. ಇಲ್ಲಿ ನೋಡಿರಿ ಇಲ್ಲೇ ತಿಳ್ತೈತಿ, ಇನ್ಸರ್ಟ್ ಇಂಟು ಅಂತ ಆಗ್ಬೇಕಾಗಿತ್ತು. ಆದರೆ ಅದಕ್ಕೆ ನಿಮಗೆ ಪೋಸ್ಟ್ಮನ್ದಾಗ ಚೆಕ್ ಮಾಡೋದು, ಅದಕ್ಕೆ ನೀವು ಪೋಸ್ಟ್ಮನ್ದೊಳಗೆ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಕೈತಿ. ಮತ್ತು ಇಲ್ಲಿ 2 ಸಲ ಕನ್ಸೋಲ್ ಬಂದೈತಿ, ಅದಕ್ಕೆ ಮೊಬೈಲ್ ನಂಬರ್ 2 ಸಲ ಬರಕತ್ತೈತಿ. ಈಗ ನಾ ಏನು ಮಾಡ್ಬಿಡ್ತೀನಿ, ಒಂದು ಕನ್ಸೋಲ್ ತೆಗಿತೀನಿ, ಇವು ಎರಡೇ ಟೈಮ್ ಪ್ರಿಂಟ್ ಆಗ್ಬೇಕು. ಅಂದರೆ ಇಲ್ಲಿ ತನಕ ವ್ಯಾಲ್ಯೂ ಬರಾಕತ್ತೈತಿ ಅಂಥೇಳಿ ಚೆಕ್ ಮಾಡೋಕೆ ಕನ್ಸೋಲ್ ಹಾಕಿನ ಅಷ್ಟೇ. ಸೊ ಐ ವಿಲ್ ಕ್ಲಿಯರ್ ಎವ್ರಿಥಿಂಗ್, ಕಂಟ್ರೋಲ್-C ಕ್ಲಿಯರ್. ಆದರೆ ಈಗ ಮತ್ತೆ ಹೊಳ್ಳಿ ನೋಡ್ ಸರ್ವರ್ ರನ್ ಮಾಡಿದೆ. ಸೊ ಈಗ ನಾನು ಪೋಸ್ಟ್ಮನಿಗೆ ಹೋದೆ, ಮತ್ತೆ ನಾನು ಅದು ತಪ್ಪು ಮಾಡಿದ್ದನ್ನು ಎವ್ರಿಥಿಂಗ್ ಕರೆಕ್ಟೆಡ್ ನೋಡೋಣ. ಈ ಸದ್ದು ವ್ಯಾಲ್ಯೂ ಏನಾಯ್ತು, ರಿಸಲ್ಟ್ ಕೊಡಕತ್ತೆ. ಸೊ ಈಗ ನೀವು ಬೇಕಾದ್ರೆ ಸಿಲೆಕ್ಟ್ ಸ್ಟಾರ್ ಫಾರ್ಮ್ ಅಂತ ಹೊಡೀರಿ. ಸೊ ಇಲ್ಲಿ ನೋಡಿ ಸಿದ್ದು ಈಗ ಬರೋಬ್ಬರಿ ಬರಕತ್ತೆ. ಸೊ ಈಗ ಎರಡನೇದು ಚೆಕ್ ಮಾಡೋಣ. ಎ ಪಿ ಐ ಯಾರ್ದ್ರಿ, ಎ ಪಿ ಐ 1 ಏನು ಸರ್ವರ್ದೊಳಗೆ ಮಾಂತುಂದು ಕರೆಕ್ಟ್ ಆಗುತ್ತೆ, ಪ್ರದೀಪ್ ಕರೆಕ್ಟ್ ವರ್ಕ್ ಮಾಡಕತ್ತೆ. ಈಗ ನಾನು ಚೆಕ್ ಮಾಡೋದೇನು, ಎ ಪಿ ಐ ವಿಜಯ್ ಇದನ್ನು ಮಿಥುನಿಗೆ ಕೊಟ್ಟು ಕಳಿಸ್ಬೇಕಾದ್ರೆ ಇದನ್ನು ಗೆಟ್
ಹೌದ್ರೆ. ಸೊ ಇಲ್ಲಿ ಏನು ಮಾಡೋಣ, ಎ ಪಿ ಐ ಇದನ್ನು ಮಾಡೋಣ. ಎ ಪಿ ಐ ವಿಜಯನ ಕಡೆ ಹೋದಾಗ ಮಿಥುನ್ ಕಡೆ ಹೋಗುತ್ತೆ. ಮಿಥುನ್ ಏನು ಕಳಿಸ್ತಾನೆ, ವ್ಯಾಲ್ಯೂ ಕಳಿಸ್ತಾನೆ ನೋಡಿರಿ, SID ಸಿದ್ದು ಮತ್ತು 344. ಸೊ ಹಿಂಗೆ ನೀವು ಪೋಸ್ಟ್ಮ್ಯಾನ್ದೊಳಗೆ ಒಂದು ಸಲ ಬರೋಬ್ಬರಿ ವರ್ಕ್ ಆತಪ್ಪ ಅಂತಂದರೆ ನೆಕ್ಸ್ಟ್ ನೀವು ಡೈರೆಕ್ಟ್ಲಿ ಎಲ್ಲಿಗೆ ಹೋಗ್ಬೋದು, ರಿಯಾಕ್ಟ್ ಅಪ್ಲಿಕೇಶನ್ಗೆ ಹೋಗ್ಬೋದು. ಸೊ ಈ ಪ್ರೊಸೆಸನ್ನು ನೀವು ಫಾಲೋ ಮಾಡಿರಿ ಅಂದ್ರೆ ನಿಮ್ಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಸೊ ಈಗ ಸರ್ವರ್ ರೆಡಿ ಆಯ್ತು, ಆಮೇಲೆ ಏನು ರೆಡಿ ಆಯ್ತು, ಪೋಸ್ಟ್ಮ್ಯಾನ್ದೊಳಗೆ APIನೂ ಚೆಕ್ ಮಾಡಿದ್ವಿ. ಸೊ ಈಗ ನಮಗೆ ಬೇಕಾಗಿರುತ್ತೇನೆ, ನೆಕ್ಸ್ಟ್ ಕ್ಲೈಂಟ್ ಒಂದು ರೆಡಿ ಮಾಡಿಬಿಟ್ರೆ ಮುಗಿದು ಹೋಗುತ್ತೆ. ಸೊ ಫೈಲ್, ನ್ಯೂ ವಿಂಡೋ, ಆದರೆ ಗೋ ಫಾರ್ ಅ ಫೈಲ್, ಆದರೆ ಗೋ ಫಾರ್ ಅ ಓಪನ್ ಅ ಫೋಲ್ಡರ್. ಇಲ್ಲಿ ಯಾವುದೇ ನಾನು ಗೋ ಫಾರ್ ಇಲ್ಲಿ ರಿಯಾಕ್ಟ್ ನೋಡೊಳಗೆ ಕೋಡ್ ಒಳಗೆ ಮಿನಿ ಪ್ರಾಜೆಕ್ಟ್ ಒಳಗೆ. ಸೊ ಅಲ್ಲಿ ಗೋ ಫಾರ್ ಎಮ್ ಕ್ಲೈಂಟ್. ಸೊ ಎಮ್ ಕ್ಲೈಂಟಿಗೆ ಹೋದ್ಮೇಲೆ ನಾವೇನು ಮಾಡೋಣ, ಫಸ್ಟ್ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಮಾಡ್ಬೇಕಲ್ಲ, ರಿಯಾಕ್ಟ್ ಆ್ಯಪ್ ನಾವು ರೆಡಿ ಮಾಡ್ಬೇಕಲ್ಲ, ಅದಕ್ಕೆ ನೀವೇನು ಮಾಡ್ಬೇಕು, ಸೊ ಕಮಾಂಡ್ ಅಂತ ಗೊತ್ತೈತಿ, npx ಕ್ರಿಯೇಟ್ ಏನು ರೀ ರಿಯಾಕ್ಟ್ ಆ್ಯಪ್ ಒಂದು ಡಾಟ್. ಸೊ npx ಹೊಡೆದ ಮೇಲೆ npx ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಆದಮೇಲೆ ಸೊ ಇಟ್ ಈಸ್ ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಸೊ ಈಗ ನಾವು ನೆವಿಗೇಷನ್ದು ನಾವು ನಿನ್ನೆ ಏನು ಮಾತಾಡಿದ್ವಲ್ಲ ಸೆಷನ್ ಒಳಗೆ, ಸೊ ಅದನ್ನು ನಾವು ಏನು ಮಾಡ್ಕೋಬೇಕು, ಈ ಸೆಷನ್ ಒಳಗೆ ಯೂಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ವೇಟ್ ಮಾಡೋಣ. ಸೊ ಇದೆಲ್ಲ ಪ್ಯಾಕೇಜ್ ಇನ್ಸ್ಟಾಲ್ ಆಗೋ ಮಟ್ಟ. ಸೊ ಈಗ ಫುಲ್ ರಿಯಾಕ್ಟ್ ಆ್ಯಪ್ ರೆಡಿ ಆತ ಅನಿಸುತ್ತೆ. ಸೊ ಇಲ್ಲೇ ನೋಡಿರಿ, ಇಲ್ಲಿ ಟು ಸ್ಟಾರ್ಟ್ NPM ಸ್ಟಾರ್ಟ್ ಅಂತ ಐತಿ. ಇದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ NPM ಸ್ಟಾರ್ಟ್ ಹೊಡೀರಿ ಅಂತ ಅವರೇ ಹೇಳ್ಯಾರ. ಸೊ ಇದನ್ನು ನಾವು ಫಸ್ಟ್ ನೋಡ್ಕೊಂಬಿಡೋಣ ಹೆಂಗೆ ರನ್ ಆಕೈತಿ ಅಂತೇಳಿ. NPM ಸ್ಟಾರ್ಟ್. ಸೊ ಇದು ಏನಾಗುತ್ತೆ, NPM ಸ್ಟಾರ್ಟ್ ಏನು ನಮಗೆ ಸ್ಟಾರ್ಟಿಂಗ್ ವೆಬ್ ಸರ್ವರ್ ಡೆವಲಪ್ಮೆಂಟ್ ಸರ್ವರ್ ಅಂತ ಐತೆ. ಕ್ಲೈಂಟ್ ಸರ್ವರ್ ಸ್ಟಾರ್ಟ್ ಆಯ್ತು. ಕ್ಲೈಂಟ್ ಏನಾತ್ರಿ ಸ್ಟಾರ್ಟ್ ಆತ. ಸೊ ದಿಸ್ ಈಸ್ ಅ ರಿಯಾಕ್ಟ್ ಆ್ಯಪ್. ಸೊ ಇದನ್ನು ಏನೈತಲ್ಲ, ಸೊ ಇಲ್ಲಿ ಇದು ಏನು ರನ್ ಆಗತ್ತೈತಲ್ರಿ, ಇದು ಏನು ರನ್ ಆಗತ್ತಲ್ಲ. ಸೊ ಇದನ್ನು ನನಗೆ ಬೇಡಾಗೈತೆ ಅಂದ್ರೆ ಸದ್ಯ ನಮ್ಮ ಇದ್ರ ಪ್ರಕಾರ ಏನು ಬೇಡ. ನನಗೇನು ಬೇಕಾಗೈತಿ, ಇಲ್ಲಿ ಫ್ರಂಟ್ ಎಂಡ್ನೊಳಗೆ ಒಂದು ಇಮೇಜ್ ಹಾಕೋನು, ಕೆಳಗೆ 2 ಬಟನ್ ಇಡೋನು, 2 ಬಟನ್ ಇಟ್ಟು 2 ಲಿಂಕ್ ಇಡೋನು. ಫಸ್ಟಿಗೆ ಲಿಂಕ್ ತ್ರೂನು ಹೋರಿ, ಒಂದು ಕ್ಲರ್ಕ್ ಅಡ್ಮಿಷನ್ ಮಾಡಿಸ್ಕೊಳವ, ಒಂದು ಪ್ರಿನ್ಸಿಪಲ್ ಹುಡುಗರು ಲಿಸ್ಟ್ ನೋಡವ. ಸೊ ಇದು ಇಷ್ಟು ನಾನು ಮಾಡಬೇಕಾಗಿದ್ದೆ. ಸೊ ಎಲ್ಲಿಗೆ ಹೋಗ್ಬೇಕೀಗ, ಸೊ ಆಬ್ವಿಯಸ್ಲಿ ನಿಮಗೆ ಗೊತ್ತೈತಿ, ನಾನು ಇದನ್ನು ಪೇಜನ್ನು ನಾನು ಹಂಗೆ ಮಾಡ್ಬೇಕಂದ್ರೆ app.jsಗೆ ಹೋಗ್ಬೇಕು. ಸೊ app.jsಗೆ ಹೋಗಿ ಹೆಡರ್ ಟು ಹೆಡರ್ ಏನು ಮಾಡ್ಬೇಕು, ಅದನ್ನು ತೆಗೆದು ಬಿಡ್ತೀನಿ. ನಿಮಗೆ ಗೊತ್ತೈತಿ ಇದು ಒಂದೇ ರಿಟರ್ನ್ ಡ್ಯೂ ರಿಟರ್ನ್ ಮಾಡ್ತೈತಿ. ನನಗೆ ಸದ್ಯ ಒಂದು ಇಮೇಜಿಗೆ ಒಂದು ಏನು ಡ್ಯೂ ಬೇಕು, ಆಮೇಲೆ ಒಂದು ಲಿಂಕ್ ಬಟನಿಗೆ ಇನ್ನೊಂದು ಡ್ಯೂ ಬೇಕು, ಅಂದರೆ 2 ಡ್ಯೂ ಬೇಕು. ಅದನ್ನು ಹೆಂಗೆ ಮಾಡ್ಕೊಳ್ಳೋದು, ನೀವು ಇಲ್ಲೇ ಡ್ಯೂ ಹಾಕ್ಕೊಂಡು ಹೋದ್ರಂದ್ರೆ ಅದು ನಿಮ್ಗೆ ಗೊತ್ತೈತಿ ಇದು 2 ಡ್ಯೂ ರಿಟರ್ನ್ ಮಾಡೋಂಗಿಲ್ಲ. ಬೈ ಡಿಫಾಲ್ಟ್ ಇಟ್ ವಿಲ್ ರಿಟರ್ನ್ ಓನ್ಲಿ 1. ಸೊ ನಾವು ಈ ಸದ್ ಏನು ಯೂಸ್ ಮಾಡ್ಬೇಕು ಹೇಳ್ರಿ, ಫ್ರ್ಯಾಗ್ಮೆಂಟ್ಸನ್ನು ಯೂಸ್ ಮಾಡ್ಬೇಕು. ಸೊ ಫ್ರ್ಯಾಗ್ಮೆಂಟ್ ಅಂದ್ರೆ ಏನು, ಸೊ ಇಟ್ ವಿಲ್ ಅಲೋ ಮೋರ್ ದ್ಯಾನ್ 1 ಡ್ಯೂ ಟು ರಿಟರ್ನ್. ಫ್ರ್ಯಾಗ್ಮೆಂಟ್ ಹೆಂಗೆ ಮಾಡೋದು, ಆ್ಯಂಗಲ್ ಬ್ರ್ಯಾಕೆಟ್ ಓಪನ್, ಆ್ಯಂಗಲ್ ಬ್ರ್ಯಾಕೆಟ್ ಕ್ಲೋಸ್. ಸೊ ದಿಸ್ ಈಸ್ ದ ಓಪನಿಂಗ್ ಫ್ರ್ಯಾಗ್ಮೆಂಟ್ ಆ್ಯಂಡ್ ದಿಸ್ ಈಸ್ ದ ಕ್ಲೋಸಿಂಗ್ ಫ್ರ್ಯಾಗ್ಮೆಂಟ್. ಸೊ ಈಗ ನನಗೆ ಇದಕ್ಕೆ ಒಂದು ಸ್ವಲ್ಪ ಬೂಸ್ಟಾಪ್ ಟಚ್ ಕೊಡ್ಬೇಕಲ್ಲ. ಬೂಸ್ಟಾಪ್ ಟಚ್ ಕೊಡ್ಬೇಕಂತಂದ್ರೆ ಸೊ ಇಲ್ಲಿ ಒಂದು ವಾರ್ನಿಂಗ್ ಬರಕತ್ತೈತಿ, ಅದನ್ನು ಕ್ಲಿಯರ್ ಮಾಡ್ಕೊಂಡು. ಲೋಗೋ ಇಸ್ ಡಿಫೈನ್ಡ್ ಬಟ್ ನೆವರ್ ಯೂಸ್. ನಾನು ಲೋಗೋನ ಡಿಫೈನ್ ಮಾಡ್ಕೊಂಡಿನಿ, ನಾನು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳತೈತಿ. ಸೊ ಇಟ್ ಈಸ್ ಡನ್. ನೆಕ್ಸ್ಟ್ ನನಗೆ ಇದ್ರೊಳಗೆ ಏನು ಮಾಡ್ಬೇಕಾಗೈತೆ ರೀ, ಬೂಸ್ಟ್ರ್ಯಾಪನ್ನು ಹಾಕೋಬೇಕಂತಂದ್ರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಗೋ ಫಾರ್ ಗೂಗಲ್ಗೆ ಹೋಗಿ ಇಲ್ಲಿ bootstrap.com ಅಂತ ಹೊಡೀರಿ. ಆದರೆ ಬೂಸ್ಟ್ರ್ಯಾಪ್ ಬರ್ತೈತಿ, ಒಂದೇದ ಬೂಸ್ಟ್ರ್ಯಾಪಿಗೆ ಹೋಗ್ರಿ. ಸೊ ಇಲ್ಲಿ CDN ನಿಮಗೆ ಕಾಪಿ ಮಾಡ್ಕೊಳಕ್ಕೆ ಬರ್ತೈತಿ. ಒಂದೇದ ಇದು CSS ರಿಲೇಟೆಡ್ ಕಾಪಿ ಮಾಡ್ಕೊರಿ, ನಿಮ್ಮ ಪ್ರೊಜೆಕ್ಟಿಗೆ ಬರ್ರಿ. ಸೊ ಇದನ್ನ ಎಲ್ಲಿ ಕಾಪಿ ಮಾಡಂತ ಹೇಳೀನಿ, ಸೊ ಇಲ್ಲಿ ಪಬ್ಲಿಕ್ನೊಳಗೆ index.html ಐತಲ್ಲ, ಅಲ್ಲಿ ಬಂದು ಇಲ್ಲಿ ಯಾವಾಗ ಏನು ಟೈಟಲ್ ಅಂತ ಐತಲ್ಲ, ಸೊ ಟೈಟಲ್ ಕೆಳಗೆ ಪೇಸ್ಟ್ ಮಾಡಿರಿ. ನನಗೆ ಇನ್ನೊಂದು ಟೈಟಲ್ ಏನು ಕಾಣಕತ್ತೈತಿ ನೋಡ್ರಿ, ರಿಯಾಕ್ಟ್ ಆ್ಯಪ್ ಅಂತ ಕಾಣಕತ್ತೈತಿ. ನನಗೆ ಅದು ಬೇಡ್ರಿ, ನನಗೆ ಏನು ಬೇಕು, ಮಿನಿ ಪ್ರಾಜೆಕ್ಟ್ ನಮ್ಮ ಕಾಲೇಜ್ ಅಂತ ಬರ್ಬೇಕಿಲ್ಲಿ.
ಸೊ ಇದನ್ನು ನಮ್ಮ ಕಾಲೇಜ್ ಇಂಥವೆಲ್ಲ ನೀವು ಸಣ್ಣ ಸಣ್ಣ ಇರಲಿ ಆದ್ರೆ ಮಾಡ್ಕೊತ ಹೋದಂಗೆ ನಿಮ್ಗೊಂದು ಏನಾಕೈತಿ ನೋಡಿರಿ ಇದು ನಮ್ಮ ಕಾಲೇಜ್ ಅಂತ ಬಂತು. ಸೊ ಇಂಥವನ್ನ ನೀವು ಮಾಡ್ಕೊತ ಹೋಗ್ಬೇಕು. ಸೊ ಇಲ್ಲಿ ಲಿಂಕ್ ಆಯ್ತು, ಒಂದನೇ ಲಿಂಕ್ ಕಾಪಿ ಮಾಡಿದ್ರಿ, ಎರಡನೇ ಲಿಂಕ್ ಏನೈತ್ರಿ ಜಾವಾ ಸ್ಕ್ರಿಪ್ಟ್ ರಿಲೇಟೆಡ್, ಇದನ್ನೂ ಕಾಪಿ ಮಾಡ್ಕೋರಿ. ನಾನು ನಿಮಗೆ ಇದನ್ನು ಎಲ್ಲಿ ಪೇಸ್ಟ್ ಮಾಡ್ಬೇಕಂದ್ರೆ ಬಿಫೋರ್ ಕ್ಲೋಸಿಂಗ್ ಎ ಬಾಡಿ ಯು ಕ್ಯಾನ್ ಪೇಸ್ಟ್ ಇಟ್, ಹೌದ್ರೆ. ಸೊ ಇದು ಆಯ್ತು. ಈಗ ನನಗೆ ಏನಾಗಬೇಕಾಗೈತಿ, ನನಗೆ ಒಂದು ಇಮೇಜ್ ಅಂತ ಬೇಕಾಗೈತಿ, ಇಮೇಜನ್ನು ಕಾಪಿ ಮಾಡ್ಕೋರಿ. ಸೊ ನಿಮ್ಗೆ ಯಾವ್ದಾರ ಇದನ್ನು ನಂದು ಇಲ್ಲಿ ಇರ್ಬೇಕು ಮೈ ಫೈಲ್ಸ್, ನಾ ಇಮೇಜ್ ಕಾಪಿ ಮಾಡ್ಕೋತೀನಿ, ಮೈ ಫೈಲ್ಸಿಗೆ ಹೋದೆ. ಸೊ ಇಲ್ಲಿ IK ಇಮೇಜಸ್, ಓಕೆ. ಸೊ ಇಲ್ಲಿ ಒಂದೆರಡು ಏನು ಮಾಡ್ಬಿಟ್ಟೆ ಕಾಪಿ ಮಾಡ್ಕೊಂಡೆ. ಇದನ್ನು ಇಲ್ಲಿ ತನ್ನಿಂದ ಪೇಸ್ಟ್ ಮಾಡೋದು ಎಲ್ಲಿ ಅಂಥೇಳಿ ಇಲ್ಲಿ ನಾನು ಹೇಳ್ತೇನೆ. ಸೊ ಇಲ್ಲಿ ಪಬ್ಲಿಕ್ನೊಳಗೆ ಒಂದು ಇಮೇಜ್ ಅಂತ ಫೋಟೋ ಮಾಡ್ಕೊರಿ. ಪಬ್ಲಿಕ್ನೊಳಗೆ ಯು ಕ್ಯಾನ್ ಕ್ರಿಯೇಟ್ ಆ್ಯನ್ ಇಮೇಜ್. ಸೊ ಇಮೇಜ್ ಆದರೆ ಸೊ ಇಮೇಜ್ ಅಂತ ಫೋಟೋ ಆಯ್ತು. ಈ ಇಮೇಜ್ನೊಳಗೆ ನೀವು ಪೇಸ್ಟ್ ಮಾಡ್ಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿರಿ, ಆದರೆ ರಿವಿಲ್ ಇನ್ ಫೈಲ್ ಎಕ್ಸ್ಪ್ಲೋರರ್ ಅಂತಂದರೆ ಸೀದಾ ನಿಮ್ದು ಇದೇ ಫೋಲ್ಡ್ರಿಗೆ ಕರ್ಕೊಂಡು ಹೋಗ್ತೈತಿ. ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿರಿ. ಸೊ ಇಲ್ಲಿ IK1 IK2 ಅಂಥೇಳಿ ಇದನ್ನು ರಿನೇಮ್ ಮಾಡಿಬಿಡೋಣ ಸುಮ್ಮನೆ, ಯಾಕಂತಂದ್ರೆ ನಮಗೆ ಮುಂದೆ ವಜ್ ಆಗ್ಬಾರ್ದು. IK1 ಓಕೆ. ಸೊ ಇದನ್ನು IK2 ಫೈನ್. ಸೊ ಇಲ್ಲಿ ಓಕೆ ಎವ್ರಿಥಿಂಗ್ ಈಸ್ ರೆಡಿ. ಈಗ app.jsನೊಳಗೆ ಒಂದು ಇಮೇಜನ್ನು ಹಾಕಿ ಫಸ್ಟ್ ಟ್ರೈ ಮಾಡೋಣ, ಹೌದ್ರೆ. ಸೊ ಇಲ್ಲಿ ಮುಂದೆ ಏನು ಬರ್ತೈತೆ ನೋಡೋಣ, ಡ್ಯೂ, ಹೌದ್ರೆ. ಸೊ ಇಲ್ಲಿ ಇಮೇಜ್, ಹೌದ್ರೆ. ಸೋರ್ಸ್ನೊಳಗೆ ಇಲ್ಲಿ ಎಲ್ಲಿಗೆ ಹೋಗ್ಬೇಕದ ಇಮೇಜ್, ಹೌದ್ರೆ. ಅದು ಫೈಲ್ ನೇಮ್ ಏನೈತಲ್ಲ ಕರೆಕ್ಟ್ ಕೊಡ್ರಿ, ಓಕೆ. ಸೊ IK.jpg IK1.jpg, ಹೌದ್ರೆ. ಸೊ ಇಲ್ಲಿ ಅಲ್ಟ್ ಅಂದೊಳಗೆ ಇದು ಬರ್ಲಿಕ್ಕಪ್ಪ ಅಂತಂದ್ರೆ IK ಅಂತ ಡಿಸ್ಪ್ಲೇ ಮಾಡಂತ ಬರೋಣ, ಓಕೆ ಫೈನ್. ಸೊ ಇದು ಇಷ್ಟು ಆದಮೇಲೆ ಇಲ್ಲಿ ಇದರ ಹೈಟ್ ಬಂದೈತಿ ಇಮೇಜ್, ಬಟ್ ಹೈಟ್ ವಿಡ್ತ್ ಅಡ್ಜಸ್ಟ್ ಮಾಡ್ಬೇಕು. ಸೊ ಐ ಗೋ ಫಾರ್ ಸ್ಟೈಲಿಗೆ ಹೋಗ್ರಿ. ಆಲ್ರೆಡಿ ಬ್ರ್ಯಾಕೆಟ್ ಫ್ಲವರ್ ಬ್ರ್ಯಾಕೆಟ್ನಾಗ ಒಳಗೆ ಇನ್ನೊಂದು ಫ್ಲವರ್ ಬ್ರ್ಯಾಕೆಟ್ ಹಾಕ್ರಿ. ಸೊ ಇದ್ರದ್ದೊಂದು ಹೈಟ್, ಓಕೆ. ಸೊ ಇದನ್ನು ಹೈಟ್ ಅಂತ ಬರೋದು ಕೋಲನ್ ಇಟ್ಟು ಡಬಲ್ ಕೋಟ್ನೊಳಗೆ ನಿಮಗೆ ಎಷ್ಟು ಹೈಟ್ ಬೇಕಲ್ಲ ಅಷ್ಟು ಹೈಟ್ ನೀವೇನು ಮಾಡ್ಕೊರಿ ಡಿಸ್ಪ್ಲೇ ಮಾಡ್ಕೊರಿ, ಓಕೆ. ಸೊ 250 ನೋಡಿರಿ 250 ಬಂತು. ಆದರೆ ವಿಡ್ತ್ ಒಂದು 100% ಮಾಡ್ಕೊಂಬಿಡ್ರಿ ಒಂದು ಆದಗಳೇನೆ. ಸೊ ಒಂದು ಪ್ರಾಪರ್ಟಿ ಆದಗಳೇನೆ ಕಾಮ, ಸೊ ವಿಡ್ತ್, ಹೌದ್ರೆ. ಸೊ ಇದ್ರ ವಿಡ್ತ್ ಕೋಲನ್ ಆಮೇಲೆ 100%, ಸೊ 100% ವಿಡ್ತ್, ಓಕೆ. ಸೊ ಈಗ ಐ ವಿಲ್ ಚೆಕ್ ಇಟ್ ಔಟ್ ನೋಡಿ. ಸೊ ಹಿಂಗೆ ಬಂತು. ನಿಮಗೆ ಯಾವ್ದು ಇಮೇಜ್ ಚಲೋ ಅನ್ಸುತ್ತಲ್ಲ ಅದನ್ನ ಹಾಕೊಂತವ್ರಿ. ಸೊ ಐ ವಿಲ್ ಸೇ IK-Tech2 ನೋಡೋಣ ಇದು ಹೆಂಗೆ ಕಾಣ್ತೈತಿ. ಓಕೆ ಮಸ್ತ್ ಬಂತಂತ ಅನ್ಸುತ್ತೆ, ಫೈನ್. ಸೊ ಈಗ ನೆಕ್ಸ್ಟ್ ನಾನು ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾನು ಈಗ ಇಲ್ಲಿ 2 ಲಿಂಕ್ ಬಟನ್ಗಳನ್ನು ಯೂಸ್ ಮಾಡ್ಬೇಕು. ಲಿಂಕ್ ಹಾಕಬೇಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಇದು ರನ್ನಿಂಗ್ ಮೋಡ್ನಾಗ ಐತಿ, ಸ್ಟಾಪ್ ಮಾಡಿರಿ. ಐ ವಿಲ್ ಕ್ಲಿಯರ್, ಹೌದ್ರೆ. ಈಗ ನೀವು ಏನು ಇನ್ಸ್ಟಾಲ್ ಮಾಡ್ಕೋಬೇಕು, npm ಇನ್ಸ್ಟಾಲ್, ಹೌದ್ರೆ, ರಿಯಾಕ್ಟ್ ರೌಟರ್ ಡಾಮ್. ಸೊ ರಿಯಾಕ್ಟ್ ರೌಟರ್ ಡಾಮನ್ನು ನೀವು ಯೂಸ್ ಮಾಡಿಕೊಂಡು ನೀವೇನು ಮಾಡಿರಿ, ಇದು ಇನ್ಸ್ಟಾಲೇಷನ್ ಆದ್ಮ್ಯಾಗ ಸೊ ನಿಮಗೆ ಏನಾಗುತ್ತೆ, ಯು ಆರ್ ಏಬಲ್ ಟು ಡೂ ಲಿಂಕಿಂಗ್ ಮಾಡೋಕ್ಕೆ ಬರ್ತೈತಿ. ಸೊ ಈಗ ಇಲ್ಲಿ ಯಾವುದನ್ನು ಕಾಲ್ ಮಾಡ್ಬೇಕಂತ ಹೇಳೀನಿ, ಇಂಪೋರ್ಟ್, ಹೌದ್ರೆ. ಲಿಂಕ್ ಮಾಡ್ಬೇಕಾದ್ರೆ ಯು ಕ್ಯಾನ್ ಯೂಸ್ ದ ಲಿಂಕ್, ಹೌದ್ರೆ, ಲಿಂಕ್ ಫ್ರಾಮ್ ರಿಯಾಕ್ಟ್ ರೌಟರ್ ಡಾಮ್. ಸೊ ಈಗ ನನಗೆ ಒಂದು ಏನೇನು ಬೇಕಾಗೈತಿ, ಒಂದು ಕ್ಲರ್ಕ್ ಹೋಮ್ ಬೇಕಾಗೈತಿ, ಇನ್ನೊಂದು ಪ್ರಿನ್ಸಿಪಲ್ ಹೋಮ್ ಬೇಕಾಗೈತಿ. ಕ್ಲರ್ಕ್ ಏನು ಮಾಡ್ತಾನೆ, ಅಡ್ಮಿಷನ್ ಮಾಡ್ಕೊತಾನೆ. ಪ್ರಿನ್ಸಿಪಲ್ ಏನು ಮಾಡ್ತಾನೆ, ಅವು ಹುಡುಗರದ ಲಿಸ್ಟ್ ನೋಡ್ತಾನೆ. ಇದು ನನಗೆ ಆಗ್ಬೇಕಾಗಿತ್ತು ಕೆಲಸ. ಅಂದ್ರೆ ನನಗೆ 2 ಕಾಂಪೋನೆಂಟ್ ಬೇಕಲ್ಲ, ಅಂದ್ರೆ 2 ಪೇಜ್ಗಳನ್ನ ಕ್ರಿಯೇಟ್ ಮಾಡ್ಬೇಕು. ಎಲ್ಲಿ ಮಾಡ್ಬೇಕು ರೀ, SRC ಫೋಲ್ಡ್ರ್ನೊಳಗೆ. ಸೊ ಇಲ್ಲಿ ನ್ಯೂ ಫೋಲ್ಡ್ರ್ ಅಂತ ಏನೈತಲ್ಲ, ನ್ಯೂ ಫೋಲ್ಡ್ರ್ ಕ್ರಿಯೇಟ್ ಮಾಡ್ಕೊರಿ. ಅದರೊಳಗೆ ಕಾಂಪೋನೆಂಟ್ಸ್ ಅಂಥೇಳಿ ಆ ಫೋಲ್ಡ್ರ್ ಹೆಸರು ಕೊಡ್ರಿ. ನಡೀತದೆ, ಬೇರೆ ಹೆಸರು ಕೊಟ್ಟರು ಕಾಂಪೋನೆಂಟ್ಸ್ ಅಂತ ಕೊಡ್ರಿ. ಯಾಕಂದ್ರೆ ನಾನು ಕಾಂಪೋನೆಂಟ್ ಕ್ರಿಯೇಟ್ ಮಾಡೋಕೆ ಹೊಂಟೀನಿ. ನೀವು SRC ಫೋಲ್ಡ್ರ್ನಾಗ ಮಾಡ್ಬೋದು, ಆದರೆ ಎಲ್ಲ ಕೂಡಿ ಕನ್ಫ್ಯೂಷನ್ ಆಕ್ಕದಂಥ ಕಾರಣಕ್ಕೆ ನಾನು ಕಾಂಪೋನೆಂಟ್ ಅಂತೇಳಿ ಒಂದು ಫೋಲ್ಡ್ರ್ ಮಾಡಿ ಅದರೊಳಗೆ ಹಾಕೈತೀನಿ.
ಒಂದೇದೇನು ರೀ ನ್ಯೂ ಫೈಲ್ ಕ್ಲರ್ಕ್ ಹೋಮ್ ಕಾಂಪೋನೆಂಟದ ಮೊದಲೇ ಹೆಸರು ಏನಿರ್ಬೇಕು ಕ್ಯಾಪಿಟಲ್ ಇರ್ಬೇಕು ಕ್ಲರ್ಕ್ ಆದರೆ ಹೋಮ್ ಡಾಟ್ ಜೆ ಎಸ್. ಎರಡನೇ ಕಾಂಪೋನೆಂಟ್ ಏನು ರೀ ಪ್ರಿನ್ಸಿ ಹೋಮ್ ಆದರೆ ಸೊ ಕಾಂಪೋನೆಂಟ್ ಮ್ಯಾಗ ರೈಟ್ ಕ್ಲಿಕ್ ಮಾಡಿರಿ ನ್ಯೂ ಫೈಲಿಗೆ ಹೋಗ್ರಿ ಇಲ್ಲಿ ಪಿ ಕ್ಯಾಪಿಟಲ್ ಪ್ರಿನ್ಸಿ ಹೌದ್ರೆ ಪ್ರಿನ್ಸಿ ಹೋಮ್ ಹಿಂಗಂತ ಬರ್ಕೋರಿ ಡಾಟ್ ಜೆ ಎಸ್. ಓಕೆ ಸೊ ಇಲ್ಲಿ ಯಾರಿಗೆ ನಿಮಗೆ ಇಲ್ಲಿ ನಾನು ಆರ್ ಎಫ್ ಇವು ಏನು ಎಕ್ಸ್ಟೆನ್ಷನ್ ಬರೋಂಗಿಲ್ಲಲ್ಲ ಸೊ ಇಲ್ಲಿ ನನಗೆ ಬೇಕಾಗಿದ್ದೇನೆ RAFCE ಇದು ಬರೋಂಗಿಲ್ಲಲ್ಲ ನೀವು ಇಲ್ಲಿ ಎಕ್ಸ್ಟೆನ್ಷನ್ ಇಲ್ಲಿ ನಿಮ್ಮ ಬಾಜು ಇದ್ದರೆ ಇದು ಏನೈತಲ್ಲ ಇದನ್ನ ಕೊನೆ ಇಟ್ರಿ ಎಕ್ಸ್ಟೆನ್ಷನ್ಗೆ ಹೋಗ್ರಿ ರಿಯಾಕ್ಟ್ ಏನ ಎಕ್ಸ್ಟೆನ್ಷನ್ ಅಂತೇಳಿ ಇನ್ಸ್ಟಾಲೇಷನ್ ಮಾಡ್ಕೊರಿ ಅದರೊಳಗೆ ರೆಡೆಕ್ಸ್ ಅಂತ ಒಂದು ಇರ್ಬೋದು ಅದ್ರಾಗ ಇನ್ನೊಂದು 4-5 ಬರ್ತಾವೆ ಎಲ್ಲ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಅಷ್ಟೇ ಇವು ಬರ್ತಾವೆ ನೆನ್ಪಿಡ್ರಿ. ಸೊ ಇಲ್ಲಿ RFAC ಅಂತ ಹೊಡೆದ್ಬಿಟ್ರೆ ತಾನೇ ರಿಯಾಕ್ಟ್ ಫಂಕ್ಷನ್ ಏನು ಕ್ರಿಯೇಟ್ ಆಗುತ್ತೆ ಒಂದು ಫಂಕ್ಷನ್ ಕ್ರಿಯೇಟ್ ಆಗುತ್ತೆ. ನಾ ಇಲ್ಲಿ ಪ್ರಿನ್ಸಿ ಹೋಮ್ ಅಂತ ಬರಿತೀನಿ ಪ್ರಿನ್ಸಿ ಹೋಮ್ ನಾ ಇದ್ರೊಳಗೆ ಬಂದಿನ ಕಾಂಪೋನೆಂಟ್ನೊಳಗೆ ಬಂದಿನ ಅಂತ ಗೊತ್ತಾಗ್ಬೇಕಂದ್ರೆ ಇದನ್ನಿಷ್ಟು ಬರಿತೀನಿ ಹೌದ್ರೆ. ಸೊ ನನಗಿಲ್ಲಿ ಮೋರ್ ದೆನ್ 1 ಡ್ಯೂನು ರಿಟರ್ನ್ ಆಗ್ಬೇಕಲ್ಲ ನನಗೆ. ಸೊ ಇಲ್ಲಿ ಫಸ್ಟ್ ಇದು ಪ್ರಿನ್ಸಿ ಹೋಮ್ ಅಂತೇಳಿ ಅಷ್ಟೇ ಡ್ಯೂನ ಬರ್ಕೊಂಡು ಆಮೇಲೆ ಇದನ್ನು ಡಿಸೈನ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಅಗೇನ್ RAFCE ಹೌದ್ರೆ. ಸೊ ಇಲ್ಲಿ ಕ್ಲರ್ಕ್ ಇದೇನು ರೀ ಕ್ಲರ್ಕ್ ಹೋಮ್ ಫೈನ್. ಇದು ರೆಡಿ ಆದಮೇಲೆ ಸೊ ನನಗೆ ಇದು ರೆಡಿ ಆದಮೇಲೆ ನನಗೀಗ ಏನಾಗ್ಬೇಕು ಇಲ್ಲಿ ಆ್ಯಪ್ ಡಾಟ್ ಜೆ ಎಸ್ನೊಳಗೆ ಸೊ ಇದಂತರೂ ಇದಾಯ್ತು. ಇನ್ನೊಂದು ಡ್ಯೂಗೆ ಹೋಗೋಣ. ಸೊ ಇನ್ನೊಂದು ಡ್ಯೂ ಹೌದ್ರೆ ಈ ಡ್ಯೂನೊಳಗೆ ನನಗೇನಾಗ್ಬೇಕು ರೀ 2 ಲಿಂಕ್ ಬೇಕು. 2 ಲಿಂಕ್ ಬೇಕಂತಂದ್ರೆ ನಾ ಏನು ಮಾಡ್ಕೋಬೇಕು ಲಿಂಕ್ ಕಾಲ್ ಮಾಡ್ಬೇಕು. ಇಲ್ಲಿ ಟೂ ಅಂದಾಗ ಇಲ್ಲಿ ಬ್ರೌಸರ್ನೊಳಗೆ ಏನು ಬರ್ತೈತಲ್ಲ ಅಲ್ಲಿ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಬೇಕು. ನನಗೆ CH ಅಂದರೆ ಕ್ಲರ್ಕ್ ಹೋಮ್ ಹೌದ್ರೆ. ಸೊ ಇದನ್ನು ಕ್ಲೋಸ್ ಮಾಡಿರಿ. ಸೊ ಇದ್ರ ನಡ್ಬರ್ಕ್ ಏನು ಬರೀತಿಲ್ಲ ಅದು ಕ್ಲೈಂಟಿಗೆ ಕಾಣಿಸುತ್ತೆ. ಐ ವಿಲ್ ಸೇ ಕ್ಲರ್ಕ್ ಹೋಮ್ ಹೌದ್ರೆ. ನೆಕ್ಸ್ಟ್ ಇದನ್ನು ನೀವೇನು ಮಾಡಿರಿ ಲಿಂಕ್ ಹೌದ್ರೆ 2 ಅಂಥೇಳಿ ಹೊಡೀರಿ. ಇಲ್ಲಿ PH ಹೌದ್ರೆ. ಸೊ ಇಲ್ಲಿ ಪ್ರಿನ್ಸಿ ಅಂತೇಳಿ ಹೊಡಿತೀನಿ ಪ್ರಿನ್ಸಿ ಹೋಮ್ ಹೌದ್ರೆ. ಸೊ ಇಷ್ಟಾದಮೇಲೆ ಇದನ್ನು ಎಲ್ಲಿ ಚೆಕ್ ಮಾಡ್ಬೇಕು ಇದನ್ನು ಇಂಡೆಕ್ಸ್ ಡಾಟ್ ಜೆ ಎಸ್ನೊಳಗೆ ಇದೇ ಬಂದಿದ್ರೆ ಏನು ಡಿಸ್ಪ್ಲೇ ಮಾಡ್ಬೇಕಂತ ಚೆಕ್ ಮಾಡ್ಬೇಕಲ್ಲ. ಸೊ ಅಲ್ಲಿ ಗೋ ಫಾರ್ ಇಂಡೆಕ್ಸ್ ಡಾಟ್ ಜೆ ಎಸ್. ಇಲ್ಲಿ ನೀವು ತೊಗೋಬೇಕಾಗಿದ್ದು ಯಾವ್ದು ರೀ ಇಂಪೋರ್ಟ್ ಹೌದ್ರೆ. ಇಲ್ಲಿ ಬ್ರೌಸರ್ ರೌಟರ್ ಹೌದ್ರೆ ಆ್ಯಸ್ ಒಂದೇದೇನು ರೀ ರೌಟರ್ ಹೌದ್ರೆ ರೌಟ್ಸ್ ಹೌದ್ರೆ ಆಮೇಲೆ ರೌಟೆ ಹೌದ್ರೆ. ಇವು 3 ಮಾಡ್ಕೊಂಡಿಂದ ಅವನ್ನ ಇಲ್ಲಿ ಸ್ಟ್ರಿಕ್ಟ್ ಮೋಡ್ನೊಳಗೆ ಹಾಕೊಂಡ್ಬಿಡ್ಬೇಕು. ಒಂದೇದೇನು ರೀ ರೌಟರ್ ಹೌದ್ರೆ. ಸೊ ಎರಡನೇದೇನು ರೌಟ್ಸ್ ಹೌದ್ರೆ. ಮೂರನೇದು ಈಗ ಕಾಲ್ ಮಾಡಿರಿ ರೌಟೆದೊಳಗೆ ಪಾತ್ ಏನಿರ್ಬೇಕು ಅಲ್ಲಿ CH ಅಂತೇನೆ ಅಲ್ಲಿ ಅಡ್ರೆಸ್ ಬಾರ್ನೊಳಗೆ ಬಂದಿತ್ತಂದ್ರೆ ಇಲ್ಲಿ ಚೆಕ್ ಮಾಡ್ತೈತಿ ಇಲ್ಲಿ ಐತೇನೆ ಅಂತೇಳಿ. ಎಸ್ ಇತ್ತಪ್ಪ ಅಂತಂದ್ರೆ ಯಾವುದು ಕಾಂಪೋನೆಂಟ್ ಕಾಲ್ ಮಾಡ್ಬೇಕಂತೇಳಿ ಅದನ್ನು ಫಸ್ಟ್ ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಕ್ಲರ್ಕ್ ಹೋಮ್ ಫ್ರಾಮ್ ನೋಡ್ರಿ ಎಲ್ಲೈತಿ ಕಾಂಪೋನೆಂಟ್ಸ್ನೊಳಗೆ ಕ್ಲರ್ಕ್ ಹೋಮ್ ಐತಿ. ನೆಕ್ಸ್ಟ್ ಹೌದ್ರೆ. ಸೊ ನೆಕ್ಸ್ಟ್ ಬಂದು ಇಂಪೋರ್ಟ್ ಹೌದ್ರೆ ಪ್ರಿನ್ಸಿ ಹೋಮ್ ಫ್ರಾಮ್ ಎಲ್ಲೈತದ ಕಾಂಪೋನೆಂಟ್ಸ್ನೊಳಗೆ ಪ್ರಿನ್ಸಿ ಹೋಮ್ ಐತಿ. ಸೊ ಯಾವಾಗ CH ಅಂತ ಬರ್ತೈತಲ್ಲ ಅವಾಗ ಎಲಿಮೆಂಟ್ ಯಾವ್ದು ಕಾಲ್ ಮಾಡ್ಬೇಕಂತೇಳಿ ಬರಿಬೇಕಿಲ್ಲ. ಸೊ ಎಲಿಮೆಂಟ್ ಈಕ್ವಲ್ ಟು ಫ್ಲವರ್ ಬ್ರ್ಯಾಕೆಟ್ನೊಳಗೆ ನೀವು ಇಲ್ಲಿ ಆ್ಯಂಗಲ್ ಬ್ರ್ಯಾಕೆಟ್ ಹಾಕ್ರಿ. ಸೊ ಆ್ಯಂಗಲ್ ಬ್ರ್ಯಾಕೆಟ್ನೊಳಗೆ ಯಾವ್ದು ಬರ್ಬೇಕ್ರಿ ನನಗೆ ಕ್ಲರ್ಕ್ ಹೋಮ್ ಬರ್ಬೇಕಲ್ಲ. ಸೊ ಈ ಕಾಂಪೋನೆಂಟ್ ಕಾಲ್ ಆಗ್ಬೇಕು ಸಿಂಪಲ್ ಹೌದ್ರೆ. ಸೊ ಈ ಕಾಂಪೋನೆಂಟ್ ಕಾಲ್ ಆಗ್ಬೇಕು. ಸೊ ಇಲ್ಲಿ ರೌಟೇ ಓಪನ್ ಆಗೈತಲ್ಲ ಅದನ್ನು ಸೆಲ್ಫ್ ಕ್ಲೋಸಿಂಗ್ ಇದು ಕ್ಲೋಸ್. ಸೊ ನೆಕ್ಸ್ಟ್ ಇದ್ರಂಗೆ ಅಡ್ರೆಸ್ ಬಾರ್ನೊಳಗೆ PH ಅಂತ ಬಂದಾಗ ಪ್ರಿನ್ಸಿಪಲ್ ಹೋಮ್ ಅಂತ ಬಂದಾಗ ಇಲ್ಲಿ ಇಂಡೆಕ್ಸ್ನೊಳಗೆ ಚೆಕ್ ಮಾಡ್ತೈತಿ. ಅವಾಗ ಯಾವ್ದು ಕಾಲ್ ಆಗ್ಬೇಕಂತೇಳಿ ಬರಿಬೇಕು. ಅವಾಗ ಯಾವ್ದು ಕಾಲ್ ಆಗ್ಬೇಕು ರೀ ಪ್ರಿನ್ಸಿಪಲ್ ಹೋಮ್ ಕಾಲ್ ಆಗ್ಬೇಕು. ಮತ್ತು ಇನ್ನೊಂದು ಮರ್ತೀವಿ ಡಿಫಾಲ್ಟ್ ಕಾಲ್ ಆಗೋದು ಮರ್ತು ಬಿಟ್ಟಿವಿ. ಅಂದರೆ ಡಿಫಾಲ್ಟ್ ರೌಟ್ರ್ ಹೆಂಗೆ ಕಾಲ್ ಆಗ್ಬೇಕು. ಸೊ ಇಲ್ಲೇನ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ ಆದರೆ ಇಲ್ಲಿ ಡಿಫಾಲ್ಟ್ ಇಡ್ತೀನಿ ನೋಡಿರಿ. ಯಾವಾಗೂ ಒಂದು ಸ್ಲ್ಯಾಶ್ ಇತ್ತಪ್ಪ ಅಂತಂದ್ರೆ ಅದು ಡಿಫಾಲ್ಟ್.
ನೋಡಿರಿ ಇಲ್ಲಿ ಕೆಳಗೆ ಏನೈತಿಲ್ಲ ಆ್ಯಪ್, ಸೊ ಅದನ್ನು ತಂದು ಇಲ್ಲಿ ಹಾಕಿಬಿಡ್ತೀನಿ. ಅಂದರೆ ಇಲ್ಲಿ ಈ ಕಾಲ್ ಆಗ್ಬೇಕು. ಅದು ಡಿಫಾಲ್ಟ್ ಇದ್ದಾಗ ಏನು ಆಗ್ಬೇಕು, ಆ್ಯಪ್ ಕಾಲ್ ಆಗ್ಬೇಕು. ಹೌದ್ರೆ? ಸೊ ಇಷ್ಟನ್ನು ಮಾಡಿದ ಮೇಲೆ ಸೊ ನೀವು ಇದನ್ನು ಐ ವಿಲ್ ಕ್ಲಿಯರ್ ದಿಸ್. ಇಷ್ಟ ವರ್ಕ್ ಆಗೈತಿಲ್ಲ ನೋಡ್ತೀನಿ. ಸೊ ಇಲ್ಲೇನು ಮಾಡ್ಬಿಡ್ತೀನಿ, NPM ಏನು START ಸ್ಟಾರ್ಟ್ ಇದನ್ನು ಮಾಡ್ಕೊತೀನಿ. ಇದನ್ನು ಸ್ಟಾರ್ಟ್ ಮಾಡಿದ ಮೇಲೆ ಸೊ ಈಗ ಏನೇನು ಅದರದ್ದು ಔಟ್ಪುಟ್ ಬರ್ತೈತಲ್ಲ ಅದನ್ನು ನೋಡ್ಕೋಬೇಕು. ಸೊ ಇಟ್ಸ್ ಕನೆಕ್ಟಿಂಗ್, ಸ್ವಲ್ಪ ಟೈಮ್ ಹಿಡಿತೆ. ಡೆವಲಪ್ಮೆಂಟ್ ಸರ್ವರ್ ಸ್ಟಾರ್ಟ್ ಆತ. ಇದು ಹಳೇದು ಏನಿತ್ತಲ್ಲ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಇದು ಹೊಸದಿದೆ. ನೋಡಿರಿ ಇಲ್ಲಿ ಪ್ರಿನ್ಸಿ ಹೋಮ್, ಕ್ಲರ್ಕ್ ಹೋಮ್, ಇದು ಕ್ಲರ್ಕ್ ಹೋಮ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿಗೆ ಬಂತೆ. ಇನ್ನೊಂದು ಪ್ರಿನ್ಸಿ ಹೋಮ್ ಅಂತೇಳಿ ಕ್ಲಿಕ್ ಮಾಡಿದಾಗ ಅಲ್ಲಿಗೆ ಬಂತೆ. ಸರ್ ಇವು ಎರಡೂ ಆಜು ಬಾಜು ಬರಾಕತ್ತಾವ, ಇದನ್ನು ಹೆಂಗೆ ನೀವು ಸಾಲ್ವ್ ಮಾಡ್ತೀರಿ ಅಂತಂದಾಗ ನಾ app.jsಗೆ ಹೋಗಿ ಇನ್ನೊಂದು ಡಿವ್ ಏನು ಹಾಕೋತಿಲ್ಲ. ಅದಕ್ಕೆ ನಾನು ಅದೇನು ಫ್ರಾಗ್ಮೆಂಟ್ಸ್ ತೊಗೊಂಡಿನಿ. ಸೊ ಅಲ್ಲಿ ಗೋ ಫಾರ್ ಒನ್ ಮೋರ್ ಡಿವ್. ಅದರೊಳಗೆ ನಾನು ಇದನ್ನು ಪ್ರಿನ್ಸಿ ಹೋಮ್ ಅಂತ ಹಾಕೊಂಡ್ಬಿಡ್ತೀನಿ. ಅಂದ್ರೆ ಒಂದು ಡಿವ್ನೊಳಗೆ ಅದು ಕಾಣಿಸುತ್ತೆ, ಇನ್ನೊಂದು ಡಿವ್ನೊಳಗೆ ಇದು ಕಾಣಿಸುತ್ತೆ. ಸೊ ಆಜು ಬಾಜು ಬರೋಂಗಿಲ್ಲ. ನೋಡಿ ಸದ್ಯ ಹೆಂಗೆ ಬರ್ತೈತೆ ಅಂಥೇಳಿ. ಸೊ ಈ ಎರಡು ನೋಡಿ ಹಿಂಗೆ ನೋಡಿ ನೀವು ಮಾಡ್ಬೋದು. ಆದರೆ ಕ್ಲರ್ಕ್ ಹೋಮಿಗೆ ಪ್ರಿನ್ಸಿ ಹೋಮಿಗೆ. ಸೊ ಈಗ ನಮಗೆ ಟಾಸ್ಕ್ ಇರೋದು ಯಾವಾಗ ಇಲ್ಲಿ ನೋಡಿರಿ ಇಲ್ಲಿ CH ಅಂತ ಬಂದ್ಗಳೇನೆ index.jsನೊಳಗೆ CH ಅಂತೇಳಿ ಏನಾತ ಇಲ್ಲಿ ಇದನ್ನು ಕಾಪಿ ಮಾಡ್ಕೊಂಡು ಸೀದಾ ನೀವು ಹೆಂಗೆ ಕಾಂಪೋನೆಂಟ್ ಕ್ರಿಯೇಟ್ ಕಂಡು ಹಿಡಿದ ಅಂದರೆ ಇದನ್ನು ಕಾಪಿ ಮಾಡ್ಕೊರಿ. ಸೀದಾ ನೀವು ಇಲ್ಲಿ ಬಂದು index.jsಗೆ ಬಂದು ಇಲ್ಲಿ ಕಂಟ್ರೋಲ್ F ಹೊಡೆದು ಇದನ್ನು ಪೇಸ್ಟ್ ಮಾಡಿಬಿಟ್ರೆ ಸೀದಾ ಇಲ್ಲಿ ಕರ್ಕೊಂಬರ್ತೈತಿ. ಇಲ್ಲಿ ಕರ್ಕೊಂಬಂದಿಂದ ನೀವು ಕ್ಲರ್ಕ್ ಹೋಮ್ ಅಂತೇಳಿ ಇದ್ರ ಮ್ಯಾಗೆ ಡಬಲ್ ಕ್ಲಿಕ್ ಮಾಡಿದ್ರೆ ಕ್ಲರ್ಕ್ ಹೋಮ್ ಐತಿ. ಇದು ಎಲ್ಲಿಂದ ಬಂದೈತಿ, ಕಾಂಪೋನೆಂಟ್ಸ್ನೊಳಗೆ ಒಂದು ಕ್ಲರ್ಕ್ ಹೋಮ್ ಅಂತ ಐತಿಲ್ಲ ಅಲ್ಲಿಂದ ಬಂದೈತಿ. ನೀವು ಬೇಕಾದ್ರೆ ಇಲ್ಲಿ ಹೋಗಿ ಮಾಡಿಫಿಕೇಷನ್ ನೀವು ಮಾಡ್ಕೋಬೋದು. ಸೊ ದಿಸ್ ಈಸ್ ದ ಒನ್. ಈಗ ನನಗೆ ಏನಾಗಬೇಕಾಗೈತಿ, ಈ ಕಾಂಪೋನೆಂಟ್ನೊಳಗೆ ನನಗೆ ಎರಡು ಏನು ಬೇಕಾಗೈತಿ, ಇದು ಇಲ್ಲಿಂದ ಮತ್ತು ನೀವು ಅಡ್ಮಿಷನ್ ಅಂತೇಳಿ ಒಂದು ಲಿಂಕನ್ನು ಹಾಕ್ಕೊಂಡು ಮುಂದೆ ಹೋಗ್ಬೋದು. ಬ್ಯಾಡ್ರಿ ಸರ್ ನನಗೆ ಇಲ್ಲೇನ ಮಾಡ್ಬೇಕಂದ್ರೆ ನೀವು ಇಲ್ಲೇನು ಮಾಡ್ಕೋಬೋದು. ಇಟ್ಸ್ ಅನ್ ಯುವರ್ ಚಾಯ್ಸ್. ಇಲ್ಲೇನೂ ನಾನು ಲಿಂಕ್ ಯೂಸ್ ಮಾಡ್ಕೋಬೇಕಪ್ಪ ಅಂತಂದರೆ ಸೊ ನಾ ಏನು ಮಾಡ್ಬಿಡ್ತೀನಿ ಇಲ್ಲಿ. ಸೊ ಇದನ್ನು ಏನು ಕಾಲ್ ಮಾಡ್ಬೇಕ್ರಿ ಇಲ್ಲಿ. ಸೊ ಇಂಪೋರ್ಟ್ ಆದರೆ ಲಿಂಕ್ ಫ್ರಾಮ್ ಇದು ಮಾಡಿದೆ. ಸೊ ಇಲ್ಲಿ ನಾನು ಡಿವ್ನೊಳಗೆ ಐ ವಿಲ್ ಕ್ರಿಯೇಟ್ ಆ್ಯನ್ ಏನು ಮಾಡೋದು, ಒಂದು ಲಿಂಕ್ ಕ್ರಿಯೇಟ್ ಮಾಡೋದು. ಆದರೆ ಸೊ ಲಿಂಕ್ ಕ್ರಿಯೇಟ್ ಮಾಡಿಂದ ಇಲ್ಲೊಂದು ನಾವು ಇನ್ನೊಂದು ಕಾಂಪೋನೆಂಟ್ ಆ್ಯಡ್ ಮಾಡ್ಬೇಕಲ್ಲ. ಎಲ್ಲಿಗೆ ಅಂತ ಕಳಿಸೋರು ನೀವು. ಆದರೆ ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಆ್ಯಡ್ ಎ ನ್ಯೂ ಫೈಲ್ ಅಡ್ಮಿಷನ್ ಅಂತೇಳಿ ಮಾಡ್ತೀನಿ. admission.js. ಈ ಅಡ್ಮಿಷನ್ ಪೇಜಿಗೆ ನಾ ಏನು ಮಾಡ್ಬೇಕು, ಅದನ್ನು ಲಿಂಕ್ ಮಾಡ್ಬೇಕಲ್ಲ. ಇಲ್ಲಿ RF ಇದನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ. ಅಡ್ಮಿಷನ್ ಪೇಜ್ ಇಸ್ ರೆಡಿ. ಇಲ್ಲಿ ಕ್ಲರ್ಕ್ ಹೋಮ್ನೊಳಗೆ ಲಿಂಕ್ ಎಲ್ಲಿಗೆ ಹೋಗ್ಬೇಕ್ರಿ, ಇದು 2. ಹೌದ್ರೆ 2 ಅಂದಾಗ ಡಬಲ್ ಕೋಟ್ನೊಳಗೆ ಎಲ್ಲಿಗೆ ಹೋಗ್ಬೇಕು, ಅಡ್ಮಿಷನ್. ಸೊ ಇಲ್ಲಿ ಅಡ್ಮಿಷನ್ ಅಂತೇಳಿ ಬರ್ಕೋರಿ. ನೀವು ಏನು ಬೇಕಾದ್ರೂ ಕೊಡ್ಬೋದು. ಆದರೆ ಇದನ್ನು ಕ್ಲೋಸ್ ಮಾಡ್ಕೋರಿ. ಸೊ ಇಲ್ಲಿ ಅಡ್ಮಿಷನ್ ಇಲ್ಲಕ್ಕಂದ್ರೆ ನ್ಯೂ ಅಡ್ಮಿಷನ್ ಇತ್ತಂತಂದ್ರೆ ಈ ಬಟನ್ ಕ್ಲಿಕ್ ಮಾಡೋ ಅಂದಂಗೆ ಚಂದಾಗ ನೀವು ಏನು ಅನಿಸುತ್ತೆ ನಿಮ್ಗೆ ನೇಮಿಂಗ್ ಕನ್ವೆನ್ಷನ್ ಬರ್ಕೋರಿ. ನ್ಯೂ ಅಡ್ಮಿಷನ್. ಸೊ ಈಗ ಇದನ್ನು ಎಲ್ಲಿ ಅಪ್ಡೇಟ್ ಮಾಡ್ಬೇಕ್ರಿ, ಎಲ್ಲ ರೆಡಿ ಆತ. ಬೇಕಾದ್ರೆ ಇಲ್ಲಿ ಅಡ್ಮಿಷನ್ ಅಂತೇಳಿ ತೊಗೊತೀನಿ ಅಷ್ಟೆ. ಸೊ ಎವ್ರಿಥಿಂಗ್ ಈಸ್ ರೆಡಿ. ಇಲ್ಲಿ ರೆಡಿ ಆದಾಗ ನಾನು ಏನು ಮಾಡ್ಕೋಬೇಕು, ಇಲ್ಲಿ index.ನೊಳಗೆ ಮತ್ತೆ ಅಡ್ಮಿಷನ್ ಫಾರ್ಮ್ ಕಾಲ್ ಮಾಡ್ಕೋಬೇಕಲ್ಲ. ಸೊ ಹಿಂಗೆ ಇಂಪೋರ್ಟ್ ಆದರೆ ಅಡ್ಮಿಷನ್ ಫ್ರಾಮ್ ಕಾಂಪೋನೆಂಟ್ಸ್ ಅಂತ ಬಂತು. ಸೊ ಇದಕ್ಕೆ ಯಾವಾಗ ಕನೆಕ್ಟ್ ಆಗ್ಬೇಕ್ರಿ ಇದೆ, ಇಲ್ಲಿ ರೌಟೇದೊಳಗೆ ಬರೀಬೇಕು. ಅಗೇನ್ ರೌಟೇ ಪಾತ್ ತಪ್ಪು ಕೊಡೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಯಾವಾಗ ಬ್ರೌಸರ್ದೊಳಗೆ ಅದು ಬರ್ತೈತಲ್ಲ ಅದು ಇಲ್ಲಿ ಹಿಟ್ ಆಗುತ್ತೆ. ಎಲ್ಲಿಗೆ ಹೋಗ್ಬೇಕ್ರಿ, ಕ್ಲರ್ಕ್ ಹೋಮ್ನೊಳಗೆ ಇಲ್ಲಿ ಪಾತ್ ಡಿಕ್ಲೇರ್ ಮಾಡಿಲ್ಲ. ಸೊ ಇದನ್ನು ತೊಗೋಬೇಕು. ಸೊ ಇದನ್ನು ತೊಗೊಂಡು ಇಲ್ಲಿ ಹಾಕ್ಬೇಕು. ಸೊ ಈಗ ಈ ಪಾತಿದಾಗ ಯಾವ್ದು ಎಲಿಮೆಂಟ್ ಕಾಲ್ ಮಾಡ್ಬೇಕು ಅದನ್ನು ನೀವು ಬರ್ಕೋಬೇಕು. ಸೊ ಇಲ್ಲಿ ಯಾವ್ದು ಕಾಲ್ ಆಗ್ಬೇಕ್ರಿ, ಇಲ್ಲಿ ಅಡ್ಮಿಷನ್. ಸೊ ಇದಕ್ಕೆ ಕಾಲ್ ಆತ. ಸೊ ಈಗ ಒಂದು ಏನೋ ಎರರ್ ಬರಾಕತ್ತೈತಿ, ಅನ್ಎಕ್ಸ್ಪೆಕ್ಟೆಡ್ ಟೋಕನ್ ಅಡ್ಮಿಷನ್ ಏನೋ ಎರರ್. ಓಕೆ ಇದನ್ನು ಕ್ಲೋಸ್ ಮಾಡಿಲ್ಲ ನೋಡ್ರಿ.
ಹೌದ್ರೆ ಸೊ ಇದು ಶುಡ್ ಬಿ ಕ್ಲೋಸ್ ನೋಡಿರಿ ಕ್ಲೋಸ್ ಆಯ್ತು. ಸೊ ಹಂಗೆ ಇದು ಕಂಪೈಲ್ಡ್ ಸಕ್ಸಸ್ಫುಲಿ ಆಯ್ತು. ಆದರೆ ಸೊ ನ್ಯೂ ಅಡ್ಮಿಷನ್ ಬಂದಾಗ ನೋಡಿರಿ ಈಗ ಎಲ್ಲಿಂದ ಎಲ್ಲಿ ಬಂತ. ಫಸ್ಟ್ ಇದು ಹೋಮ್ ಪೇಜ್ ಕ್ಲರ್ಕಿಗೆ ಬಂದೆ, ಇಲ್ಲಿ ನ್ಯೂ ಅಡ್ಮಿಷನ್ ಅಂತೇಳಿ ಇಲ್ಲಿ ಬೇಕಾದ್ರೆ ಆಗಲೇ ಇಮೇಜ್ ಹಾಕಿದ್ನೆಲ್ಲ ಹಂಗೆ ಹಾಕೋರಿ. ನ್ಯೂ ಅಡ್ಮಿಷನ್ಗೆ ಬಂದಾಗ ಅಡ್ಮಿಷನ್ ಫಾರ್ಮಿಗೆ ಇದು ಬಂತು. ಸೊ ಈಗ ಇಲ್ಲಿ ನೋಡಿರಿ ಅಡ್ಮಿಷನ್ ಅಂದಾಗ ನೀವು ಹೆಂಗೆ ಹುಡುಕ್ಬೇಕಂತ ಹೇಳೀನಿ, ಕಂಟ್ರೋಲ್-C, ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕು. ಆದರೆ index.jsನೊಳಗೆ ಕಂಟ್ರೋಲ್-F ಹೊಡೆದು ಇದನ್ನು ಹುಡುಕಿದ್ರೆ ಅಡ್ಮಿಷನ್ ಅಂತ ಬಂತು. ಇಲ್ಲಿ ಅಡ್ಮಿಷನ್ದೊಳಗೆ ಅಡ್ಮಿಷನ್ ಅಂತ ಬಂತು. ಎಲ್ಲಿಂದ ಬಂದೈತಿ ಈ ಕಾಂಪೋನೆಂಟ್ಸ್ನೊಳಗೆ ಅಡ್ಮಿಷನ್ಗೆ ಹೋಗ್ಬೇಕು. ನೋಡಿರಿ ಕಾಂಪೋನೆಂಟ್ಸ್ನೊಳಗೆ ಅಡ್ಮಿಷನ್ಗೆ ಹೋಗ್ಬೇಕು. ಸೊ ದಿಸ್ ಈಸ್ ದ ವಾಟ್ ನಾನು ಈ ಸದ್ದ ಇಟ್ಟತನ ಮಾಡಿದ ಕೆಲಸ. ಸೊ ಈಗ ಇಲ್ಲಿ ಫಾರ್ಮ್ ರೆಡಿ ಆಗ್ಬೇಕಲ್ಲ. ಸೊ ಈ ಫಾರ್ಮ್ ಹೆಂಗೆ ರೆಡಿ ಮಾಡೋದು ಹೌದ್ರೆ, ಸೊ ಈ ಫಾರ್ಮ್ ಸೊ ಇಲ್ಲಿ ರಿಟರ್ನ್ ಏನಾಗ್ಬೇಕು ರೀ, ಒಂದು ಕಂಟ್ರೋಲ್-Z ಹಾಕ್ಕೊಂಡು ಈ ರಿಟರ್ನ್ ಮಾಡ್ಕೊರಿ. ಸೊ ಇಲ್ಲಿ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ರಿಟರ್ನ್ ಇದನ್ನು ಹೊಳ್ಳೆ ನಾ ಮಾಡ್ಕೊಂಬಿಡ್ತೀನಿ. ದರ್ ಇಸ್ ಸಮಥಿಂಗ್ ರಾಂಗ್ ಅನಿಸುತ್ತೆ. ಈ ಪೇಜ್ ಅಷ್ಟೇ, ಮತ್ತು ಈ ಪೇಜ್ ನಾವು ಇದನ್ನು ಏನಿಲ್ಲ ಡಿಲೀಟ್ ಮಾಡ್ಕೊಳ್ಳೋದು, ಮತ್ತು ಏನು ಮಾಡೋದು ರೀ RFACE ಹೌದಲ್ಲ ರೀ, ಅದನ್ನು ಹೊಡ್ಕೊಂಬಿಡೋದು ಮತ್ತೇನಿಲ್ಲ. ಆದರೆ ಈಗ ಬರಾಬರಿ ಆಯ್ತು. ಆದರೆ ಸೊ ಈ ರಿಟರ್ನ್ ಅನ್ನೋ ಫಂಕ್ಷನ್ಗೆ ನಾನು ಇಲ್ಲಿ ಮೋರ್ ದೆನ್ 1 ಡ್ಯೂ ಕಳಿಸ್ಬೇಕಲ್ಲ, ಅದಕ್ಕೆ ನಾನು ಏನು ಮಾಡಿಬಿಟ್ಟೆ, ಸೊ ಈಗ ನಾ ಏನು ಹಾಕ್ಬೇಕು ರೀ, ಇಲ್ಲಿ ಫ್ರಾಗ್ಮೆಂಟ್ಸ್ ಹಾಕ್ಬೇಕು. ಏನಿಲ್ಲ ಅದನ್ನು ಹೊಳ್ಳೆ ಡಿಲೀಟ್ ಮಾಡೋದು, ಹೊಳ್ಳೆ RFACE ಹೊಡೆದು ಇದು ಮಾಡ್ಕೊಂಡು ಅಷ್ಟೇ. ಸೊ ಇಲ್ಲಿ ನೀವು ಬೇಕಾದ್ರೆ ಏನು ಮಾಡ್ಕೊರಿ, ಹಾಗೇ ನೀವು ಇಮೇಜ್ ಹಾಕ್ಕೊಂಡ್ರಲ್ಲ ಹಂಗೆ ಹಾಕೋರಿ. ನಾನು ನಿಮಗೆ ಹೆಚ್ಚಿಗೆ ಏನು ಇದನ್ನು ತೊಗೊಳಂಗಿಲ್ಲ, ಜಾಸ್ತಿ ಟೈಮ್ ತೊಗೊಳಕ್ಕೆ ನಾನು ಡೈರೆಕ್ಟ್ ಇದ್ರೊಳಗೆ ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ ಅಷ್ಟೆ. ಸೊ ನನಗೆ ಇಲ್ಲಿ ಏನಕ್ಕೆ ಕಾಲ್ ಆಗ್ಬೇಕಾಗೈತಿ ವಿಚಾರ ಮಾಡಿರಿ. ನನಗೆ ಇಲ್ಲಿ API ಕಾಲ್ ಆಗ್ಬೇಕು. ಯಾವ API ಕಾಲ್ ಆಗ್ಬೇಕು, ಇನ್ಸರ್ಟ್ ಮಾಡೋ API. ಇನ್ಸರ್ಟ್ ಮಾಡೋದು API ಎಲ್ಲಿಂದ ಬರ್ತೈತಿ, ಸೊ ಸರ್ವರಿಂದ ಬರ್ತೈತಿ. ಈಗ ಸರ್ವರ್ದ ಆಟ ಸ್ಟಾರ್ಟ್ ಆಯ್ತು. ಯಾರನ್ನು ಕಾಲ್ ಮಾಡಬೇಕು, API ಮಾಂತನ ಕಾಲ್ ಮಾಡಬೇಕು. ಪ್ರದೀಪನ ಅಲ್ಲಿಂದ ಕಂಟ್ರೋಲ್ ಎಲ್ಲಿ ಹೋಗೈತಿ, ಪ್ರದೀಪಿಗೆ ಹೋಗೈತಿ. ಪ್ರದೀಪ್ ಏನು ಮಾಡ್ತಾನೆ ನೋಡಿರಿ, ಇಲ್ಲಿ ಇನ್ಸರ್ಟ್ ಕ್ವೆರಿ ಬರ್ದಾನೆ. ಇಷ್ಟೆಲ್ಲ ನೀವು ತಿಳ್ಕೊತ ಹೋಗ್ಬೇಕು. ಸೊ ಇದನ್ನೇ API ಕಾಲ್ ಮಾಡೋದು ಅಂದ್ರೆ ನಮಗಿಲ್ಲಿ ಫಸ್ಟ್ ಎಷ್ಟು ನನಗೆ 2 ಟೆಕ್ಸ್ಟ್ ಬಾಕ್ಸ್ ಬೇಕು. ಒಂದು ಮೊಬೈಲ್ ನಂಬರ್ ಬರೋಕೆ, ಒಂದು ಹೆಸರು ಬರೋಕೆ. ಅಂದ್ರೆ ಫಸ್ಟ್ ನಾ ಏನು ಮಾಡ್ಬೇಕು, ಏನು ಇಂಪೋರ್ಟ್ ಯೂಸ್ಟೇಟ್ ಹಾಕೋಬೇಕ್ರಿ. ಇಲ್ಲಿ ಏನು ಕರೆಕ್ಟ್ ಯೂಸ್ಟೇಟ್ ಆದರೆ ಸೊ ಇಂಪೋರ್ಟ್, ಯಾಕಂದ್ರೆ ಯೂಸ್ಟೇಟ್ ಹಾಕೊಂಡ್ರೆ ಅಷ್ಟೇ ನಮಗೇನಾಗುತ್ತೆ, ಸೊ ನಮಗೆ ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಳಕ್ಕೆ ಬರ್ತೈತಿ. ಸೊ ಇಲ್ಲಿ ಯೂಸ್ಟೇಟ್ ಹಾಕೊಂಡ್ಬಿಡ್ತೀನಿ. ಸೊ ಇಲ್ಲಿ ಅಡ್ಮಿಷನ್ ಕಾನ್ಸ್ಟ್ ಒಂದೇದು ಯಾರ ಕೈ ಕೊಡ್ತೀನಪ್ಪ ಅಂತಂದ್ರೆ ಶಿವನ ಕೈ ಕೊಡ್ತೀನಿ. ಶಿವ ಆದರೆ ಸೆಟ್ ಶಿವ. ಇದನ್ನು ಆಲ್ರೆಡಿ ನೀವು ಮಾಡಿರಿ. ಸೊ ನಿಮಗೆ ಇನ್ನೊಂದು ಸಲ ಏನೇ ಪ್ರಾಜೆಕ್ಟ್ ಥ್ರೂ ತೋರಿಸ್ಬೇಕನ್ನೋದು ಅಷ್ಟೇ. ಯೂಸ್ ಸ್ಟೇಟ್ ಆದರೆ ಸೊ ಇಲ್ಲಿ ಡಿಫಾಲ್ಟ್ನಲ್ಲಿ ಇರ್ತದೆ. ನೆಕ್ಸ್ಟ್ ಕಾನ್ಸ್ಟ್ ಇನ್ನೊಂದು ಮೊಬೈಲ್ ನಂಬರ್ ಯಾರ ಕೈ ಕೊಡ್ತೀನಿ, ಶಿವಾನಿ ಕಾಮ ಸೆಟ್ ಶಿವಾನಿ ಆದರೆ ಯೂಸ್ ಸ್ಟೇಟ್ ಫೈನ್ ಹೌದ್ರೆ. ಸೊ ಈಗ ಒಬ್ಬನ ರೆಡಿ ಮಾಡಿ ಅವಂಗೆ ಫೆಚ್ ಮಾಡ್ಬೇಕಲ್ಲ ಅಲ್ಲಿಂದ ಏನು API ಹೌದ್ರೆ ಕಾನ್ಸ್ಟ್ ಹೌದ್ರೆ ಕವಿತಾ ಅಂಥೇಳಿ ಬರಿತೀನಿ. ಸೊ ಕವಿತಾ ಹೌದ್ರೆ ಇವ್ರು ಏನು ಮಾಡ್ತಾರಂತಂದ್ರೆ ಸಿಂಕ್ ಇವ್ರಿಗೊಂದು ಮೆಥಡ್ ಅಸೈನ್ ಮಾಡಿಬಿಡು, ಮತ್ತೇನಿಲ್ಲ. ಸಿಂಕ್ ಮೆಥಡ್ ಆದರೆ ಕವಿತಾ = ಸಿಂಕ್ ಮೆಥಡ್ ಹೆಂಗೆ ರೀ, ಸೊ ಬ್ರೆಕೆಟ್ ಅರೋ ಮಾರ್ಕ, ಆಮೇಲೆ ಫ್ಲವರ್ ಬ್ರೆಕೆಟ್ ಓಪನ್, ಫ್ಲವರ್ ಬ್ರೆಕೆಟ್ ಕ್ಲೋಸ್. ಸೊ ಈಗ ಏನಿಲ್ಲ ರಿಸ್ಪಾನ್ಸ್ ಅಲ್ಲಿಂದ ಬರ್ತೈತಿಲ್ಲೋ. ಸೊ ಅದಕ್ಕೆ ನಾನು ಅದು ರೆಸ್ಪಾನ್ಸ್ ಸ್ಟೋರ್ ಮಾಡೋಕ್ಕೆ ಕಾನ್ಸ್ಟ್ ಒಂದು ರೆಸ್ಪಾನ್ಸ್ ಮಾಡ್ತೀನಿ. ರೆಸ್ಪಾನ್ಸ್ = ಯಾವ ಮೆಥಡ್, ಅವೇಟ್. ನಿಮಗೆ ಗೊತ್ತೈತಿ API ಫೆಚ್ ಮಾಡೋದು ಯಾವುದು, ಫೆಚ್ ಅನ್ನೋದು. ಸೊ ಇಲ್ಲಿ ಡಬಲ್ ಕೋಟ್ನೊಳಗೆ ಆಲ್ರೆಡಿ ನಾ ಟೆಸ್ಟ್ ಮಾಡಿ ಇಟ್ಬಿಟ್ಟಿನಿ. ಸೊ ಇದನ್ನು ಈ APIನ ಕಾಲ್ ಮಾಡ್ತೀನಿ. ಸೊ ಈ API ಅದರೊಳಗೆ ಯಾರದಾರ, ಮಾಂತು ಅದಾನ. ಮಾಂತು ಯಾರಿಗೆ ಕಳಿಸ್ತಾನೆ, ಪ್ರದೀಪಕ್ಕೆ ಕಳಿಸ್ತಾನೆ, ಅದು ಗೊತ್ತೈತಿ. ನೆಕ್ಸ್ಟ್ ನಾನು ಏನು ಕಳಿಸ್ಬೇಕು, ಒಂದಿಷ್ಟು ಸೆಟ್ಟಿಂಗ್ಸ್ಗಳು ಕಳಿಸ್ಬೇಕು. ಅದಕ್ಕೆ ನಾನು ಫ್ಲವರ್ ಬ್ರೆಕೆಟ್ ಓಪನ್, ಫ್ಲವರ್ ಬ್ರೆಕೆಟ್ ಕ್ಲೋಸ್ ಮಾಡಿದೆ. ಇಲ್ಲಿ ಮೆಥಡ್ ಯಾವುದು ಯೂಸ್ ಮಾಡ್ತೀನಿ ರೀ, ಅದನ್ನು ಕಳಿಸ್ಬೇಕು. 2 ಪೋಸ್ಟ್ ಅನ್ನೋದು ಮೆಥಡ್ ಯೂಸ್ ಮಾಡಿದೆ. ನೆಕ್ಸ್ಟ್ ಎರಡನೇದು ಯಾವ್ದು ರೀ, ಹೆಡರ್ಸ್.
ಈ ಹೆಡರ್ಸ್ನೊಳಗೆ ನಾನು ಆಲ್ರೆಡಿ ಕಂಟೆಂಟ್ ಟೈಪ್ ಅಂತೇಳಿ ಆಲ್ರೆಡಿ ಇಲ್ಲಿ ತೊಗೊಂಡೇನಲ್ಲ ಹೆಡರ್ಸ್ ನೋಡ್ರಿ, ಇಲ್ಲಿ ನೋಡ್ರಿ ಇದಕ್ಕೆ ರಿಲೇಷನ್ ಐತೆ. ಸೊ ಇದಕ್ಕೆ ಕಂಟೆಂಟ್ ಟೈಪ್ ಅಂತೇಳಿ ನಾ ಏನು ತೊಗೊಂಡಿಲ್ಲ. ಸೊ ಇಲ್ಲಿ ಎಲ್ಲೈತಿ ಹೆಡರ್ಸ್ನೊಳಗೆ ಅದ ಸೇಮ್ ನಾನು ಏನು ಮಾಡ್ಬಿಡ್ತೀನಿ, ಇಲ್ಲಿ ತೊಗೊತೀನಿ ಹೆಡರ್ಸ್ನೊಳಗೆ ಕಂಟೆಂಟ್ ಟೈಪ್ ಅದು ಡಬಲ್ ಕೋಟ್ನೊಳಗೆ. ಸೊ ಇಲ್ಲಿ ಡಬಲ್ ಕೋಟ್ ಓಪನ್, ನೀವು ಬೇಕಾದ್ರೆ ಕೈಲೇ ಬರಿತಿದ್ರೆ ಸ್ಪೆಲ್ಲಿಂಗ್ ತಪ್ಪು ಮಾಡೋಕೆ ಹೋಗ್ಬೇಡ್ರಿ, ಬರೀರಿ ಕಂಟೆಂಟ್ ಟೈಪ್ ಅಪ್ಲಿಕೇಶನ್ ಏನಿದೆ ಜೇಸನ್ ಹೌದ್ರೆ. ಸೊ ಇಲ್ಲಿ ಅಪ್ಲಿಕೇಶನ್ ಅಪ್ಲಿಕೇಶನ್ ನಾ ಸ್ಪೆಲ್ಲಿಂಗ್ ತಪ್ಪು ಆಗ್ಬಾರ್ದು ಅಂಥೇಳಿ ಹಿಂಗೆ ಬರಾಕತ್ತಾನ ಅಷ್ಟೆ ಹೌದ್ರೆ. ನೆಕ್ಸ್ಟ್ ಏನು ರೀ ಬಾಡಿ ಒಂದು ಕಾಮ ಸಪ್ರೇಟೆಡ್. ನೆಕ್ಸ್ಟ್ ಏನು ರೀ ಬಾಡಿ. ಈ ಬಾಡಿದೊಳಗೆ ಏನು ಕರಿಬೇಕು ಜೇಸನ್, ದೊಡ್ಡ ಜೇಸನ್ ಹೌದ್ರೆ. ಜೇಸನ್ ಅದ್ರೊಳಗೆ ಸ್ಟಿಂಗಿಫೈ ಹೌದ್ರೆ ಅಂತ ಮೆಥಡ್ ಅದ. ಈ ಮೆಥಡ್ನೊಳಗೆ ಐ ವಿಲ್ ಸೆಂಡ್ ಏನು ಎಸ್ ನೇಮಿಗೆ ಯಾರಿಗೆ ಶಿವಾನ್ ಬಲ್ಲಿದ್ದಂಥದ್ದು, ಮೊಬೈಲಿಗೆ ಶಿವಾನಿ ಬಲ್ಲಿದ್ದಂಥದ್ದು. ಸೊ ಇಲ್ಲಿಗೆ ಏನಾಗ್ಬೇಕು ಅಗೇನ್ ನೀವು ಇಲ್ಲಿ ಏನು ಕಾಲಮ್ ಹೆಸರು ಬರ್ದಿರಲಿಲ್ಲ ಅದನ್ನು ನೀವು ಕೀ ಅಂತ ಕಳಿಸ್ರಿ ಎಸ್ ನೇಮ್ ಹೌದ್ರೆ. ಇದನ್ನು ನಾ ಹೇಳ್ತೀನಿ ಹೆಂಗೆ ಅಂತೇಳಿ. ಇದ್ರಾಗ ಏನು ರೀ ಎಸ್ ನೇಮಿಗೆ ಯಾರಿಗೆ ಸೆಟ್ ಆಗ್ಬೇಕು, ಶಿವಾಗಿ ಸೆಟ್ ಆಗ್ಬೇಕು ಹೌದ್ರೆ. ಸೊ ಕಾಮ ಈಗ ಮೊಬೈಲ್ಗೆ ಯಾರಿಗೆ ಸೆಟ್ ಆಗ್ಬೇಕು, ಮೊಬೈಲ್ ಯಾರ ಕಡೆ ಇದ್ದಂಥದ್ದು, ಶಿವಾನಿ ಕಡೆ ಇದ್ದಂಥದ್ದು ನೋಡಿರಿ. ಸೊ ಇಷ್ಟು ಬರೆದ್ರೆ ಮುಗಿದು ಹೋತು. ಸೊ ಈಗ ನೋಡಿರಿ ಇಲ್ಲಿ ಏನು ಕಳಿಸಿರ್ತಿರಲ್ಲ ಎಸ್ ನೇಮ್ ಕೀ ಮತ್ತು ಮೊಬೈಲ್ ಕೀ ಎಲ್ಲಿದ್ದು ಮ್ಯಾಚ್ ಆಕೈತೆ ಹೇಳ್ರಿ. ಸೊ ನೀವು ಇಲ್ಲಿ ಬಂದು ಸ್ಟೂಡೆಂಟ್ನೊಳಗೆ ಇಲ್ಲಿ ನೋಡಿರಿ, ಇಲ್ಲಿ ಏನು ತೊಗೊಂಡ್ರಲ್ಲ ಎಸ್ ನೇಮ್ ಮತ್ತು ಮೊಬೈಲ್, ಅದಕ್ಕೆ ಎಸ್ ನೇಮ್ಗೆ ಈ ಎಸ್ ನೇಮ್ಗೆ ಏನಾಗುತ್ತೆ ಸೇಮ್ ಆಗುತ್ತೆ, ಅಲ್ಲಿ ವ್ಯಾಲ್ಯೂ ಇದಕ್ಕೆ ಕಾಪಿ ಆಗುತ್ತೆ. ಆ ಮೊಬೈಲ್ಗೆ ಈ ಮೊಬೈಲ್ಗೆ ಸೇಮ್ ಆಗುತ್ತೆ, ಅಲ್ಲಿ ವ್ಯಾಲ್ಯೂ ಇಲ್ಲಿ ಕಾಪಿ ಆಗುತ್ತೆ. ನೀವು ಇಷ್ಟೆಲ್ಲ ವಿಚಾರ ಮಾಡ್ಬೇಕು ಹೌದ್ರೆ. ನೆಕ್ಸ್ಟ್ ಸೊ ಇಲ್ಲಿ ಕವಿತಾನ ಇದು ಎಲ್ಲ ರೆಸ್ಪಾನ್ಸ್ ಆತ. ಸೊ ನೆಕ್ಸ್ಟ್ ಈಗೇನು ಮಾಡ್ಬೇಕು ರೀ, ಇದು ಆದಮೇಲೆ ನೆಕ್ಸ್ಟ್ ಇಫ್ ಏನು ರೆಸ್ಪಾನ್ಸ್ ಡಾಟ್ ಓಕೆ ಇತ್ತಪ್ಪ ಅಂತಂದ್ರೆ ಹೌದ್ರೆ. ನೆಕ್ಸ್ಟ್ ಏನು ಮಾಡ್ಬೇಕು, ಅಲರ್ಟ್ ಆನ್ ಮೆಸೇಜ್ ನೀವೇನು ಕೊಡ್ರಿ ಸೇವ್ಡ್ ಡೇಟಾ ಅಡ್ಮಿಷನ್ ಸಕ್ಸಸ್ಫುಲ್ ಹೌದ್ರೆ. ಸೊ ಎಲ್ಸ್ ಏನು ಎರರ್ ಹೌದ್ರೆ, ಅಲರ್ಟ್ ಹೌದ್ರೆ. ಸೊ ನಾಟ್ ಅಡ್ಮಿಟೆಡ್ ಎಲ್ಲಿಕಂದ್ರೆ ಎರರ್ ಇನ್ ಅಡ್ಮಿಷನ್. ಸೊ ಇದನ್ನು ನೀವು ಮಾಡೋದು ಹೌದ್ರೆ. ಸೊ ಈಗ ಇಷ್ಟೆಲ್ಲ ನೀವೇನು ಜಾವಾ ಸ್ಕ್ರಿಪ್ಟ್ನಾಗ ಬರೆದ್ರಿ, ಇನ್ನು ನಾ ರೆಡಿ ಮಾಡ್ಬೇಕಾಗಿದ್ರಿ. ಸೊ ಒಂದು ಫಾರ್ಮ್ ರೆಡಿ ಮಾಡ್ಬೇಕಲ್ಲ, ಅದರ ರಿಟರ್ನ್ ಒಳಗೆ ನಾನು ಆಲ್ರೆಡಿ ಬರೀಬೇಕೀಗ. ಸೊ ರಿಟರ್ನ್ ಒಳಗೆ ನಾ ಏನು ಬರೀಬೇಕೀಗ, ಐ ವಿಲ್ ಟೇಕ್ ಒನ್ ಡ್ಯೂ ಹೌದ್ರೆ. ಸೊ ಇಲ್ಲಿ ಏನು ಇನ್ಪುಟ್ ಹೌದ್ರೆ. ಸೊ ಇನ್ಪುಟ್ ಟೈಪ್ ಓಕೆ. ಟೆಕ್ಸ್ಟ್ ಅಂದರೆ ಟೆಕ್ಸ್ಟ್ ಬಾಕ್ಸ್ ಹೌದ್ರೆ. ಸೊ ಇದರದ್ದು ವ್ಯಾಲ್ಯೂ ಏನು ರೀ, ಇದಕ್ಕೆ ಶಿವಾನ್ದು ವ್ಯಾಲ್ಯೂ ಕೊಡೋನು. ನೆಕ್ಸ್ಟ್ ಆನ್ ಚೇಂಜ್ ಅಂತ ಏನೈತಲ್ಲ ವಿಲ್ ಗೋ ಫಾರ್ ಆನ್ ಚೇಂಜ್ ಹೌದ್ರೆ. ಆನ್ ಚೇಂಜ್ ಒಳಗೆ ಹೆಂಗೆ ಬರೆಯೋದಂತ ಹೇಳೀನಿ, ಈ ಒಂದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್, ಈ ಒಂದು ಅರೋ ಮಾರ್ಕ್ ಹೌದ್ರೆ. ಸೊ ಇಲ್ಲಿ ಟಾರ್ಗೆಟ್ ಟಾರ್ಗೆಟ್ ಡಾಟ್ ಹೌದ್ರೆ. ಸೊ ಏನು ಟಾರ್ಗೆಟ್ ಡಾಟ್ ವ್ಯಾಲ್ಯೂ ಟಾರ್ಗೆಟ್ ಡಾಟ್ ವ್ಯಾಲ್ಯೂ ಹೌದ್ರೆ. ಇಲ್ಲಿ ಯಾವ ಮೆಥಡ್ ಕಾಲ್ ಮಾಡ್ಬೇಕು, ಸೆಟ್ ಶಿವ ಅಂದ್ರೆ ಇಲ್ಲಿ ಏನು ಬರೆದಿರ್ತಾರಲ್ಲ ಅದಕ್ಕೆ ಸೆಟ್ ಶಿವಕ್ಕೆ ಏನಾಗ್ಬೇಕು ಟಾರ್ಗೆಟ್ ಡಾಟ್ ವ್ಯಾಲ್ಯೂ. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ರೀ, ಒಂದು ಪ್ಲೇಸ್ ಹೋಲ್ಡರ್ ಬೇಕಾದ್ರೆ ಹಾಕ್ರಿ. ಪ್ಲೇಸ್ ಹೋಲ್ಡರ್ ಹೌದ್ರೆ. ಎಂಟರ್ ಸ್ಟೂಡೆಂಟ್ ನೇಮ್ ಅಂತ ಬರೀ. ಸೊ ಈಗ ಒಂದು ಕ್ಲಾಸ್ ಬೇಕಾದ್ರೆ ಕಾಲ್ ಮಾಡಿರಿ. ಕ್ಲಾಸ್ ನೇಮ್ ಏನಂತಂದ್ರೆ ಫಾರ್ಮ್
ಫಾರ್ಮ್ ಇದು ಎಲ್ಲೈತಪ್ಪ ಅಂತಂದ್ರೆ ಬೂಸ್ಟ್ಯಾಪಿಂದ ಇಲ್ಲಿ ಗೋ ಫಾರ್ ಅ ಬೂಸ್ಟ್ಯಾಪ್, ಇಲ್ಲಿ ಡಾಕ್ಸಿಗೆ ಹೋಗ್ರಿ, ಇಲ್ಲಿ ಫಾರ್ಮ್ಸ್ ಅಂತ ಇಲ್ಲಿ ಎಲ್ಲಾರ ಐತನ್ರಿ ಫಾರ್ಮ್ ಕಂಟ್ರೋಲ್ ಅಂತ ಐತೆ ನೋಡ್ರಿ. ಸೊ ಇನ್ಪುಟ್ ಟೆಕ್ಸ್ಟ್ ಬಾಕ್ಸ್ ಏರಿಯಾ ಕ್ಲಾಸ್ ಏನೈತಿ, ಇಲ್ಲೈತೆ ನೋಡ್ರಿ. ಅಂದ್ರೆ ಇದು ಟೆಕ್ಸ್ಟ್ ಬಾಕ್ಸ್ಗಳು ಚಂದ ಮಾಡೋಕೆ ಅಷ್ಟೇ ಫಾರ್ಮ್ ಕಂಟ್ರೋಲ್ ಅಂತೇಳಿ ನೀವು ಬೂಸ್ಟ್ಯಾಪ್ ಯೂಸ್ ಮಾಡಕತ್ತಿದ್ರೆ ಗೋ ಫಾರ್ ಅ ಫಾರ್ಮ್ ಕಂಟ್ರೋಲ್. ಓಕೆ, ಸೊ ನೆಕ್ಸ್ಟ್ ಎಂಡ್ ಆಫ್ ಇದೆ. ನೆಕ್ಸ್ಟ್ ಇದಾದಮೇಲೆ ಈಗೇನು ಕಾಲ್ ಮಾಡ್ಬೇಕಣ್ಣ, ಕಾಪಿ, ನೆಕ್ಸ್ಟ್ ಮೊಬೈಲ್ ನಂಬರ್ ಹೌದ್ರೆ ಇನ್ಪುಟ್ ಟೆಕ್ಸ್ಟ್ ಇಲ್ಲಿ ಶಿವಾನಿದ ವ್ಯಾಲ್ಯೂ ಹೋಗ್ಬೇಕು. ಇಲ್ಲಿ ಸೆಟ್ ಶಿವಾನಿ ಆಗ್ಬೇಕು ನೋಡ್ರಿ. ಏನು ಸೆಟ್ ಶಿವಾನಿ ಈ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ ಎಂಟರ್ ಮೊಬೈಲ್. ಸೊ ಇದನ್ನು ಫಾರ್ಮ್ ಕಂಟ್ರೋಲ್. ನೆಕ್ಸ್ಟ್ ಏನು ಬಟನ್ ಬೇಕಾದ್ರೆ ನೀವು ಇಲ್ಲಿ ಬಟನ್ ಅಂತೇಳಿ ಕಾಂಪೋನೆಂಟ್ನೊಳಗೆ ಬಟನ್ಸ್ ಅಂತ ಅದಾರ ನೋಡ್ರಿ. ಇದನ್ನು ಬಟನ್ ನೀವು ಟ್ರೈ ಮಾಡಿ ನೋಡ್ಬೋದು. ಇದನ್ನು ಪ್ರೈಮರಿ ಬಟನ್ ತೊಗೊಂಡ್ಬಿಡ್ತೀನಿ. ಓಕೆ, ಎಲ್ಲ ರೆಡಿ ಇದ್ದಿದ್ದದ. ಎಲ್ಲಿಗೆ ಹೋಗ್ಬೇಕು, ಕಾಂಪೋನೆಂಟ್ಸ್, ಬೂಸ್ಟ್ಯಾಪ್ನೊಳಗೆ ಕಾಂಪೋನೆಂಟ್ಸ್. ಆದ್ರೆ ನೀವೇನು ಮಾಡ್ಬೇಕು, ಬೂಸ್ಟ್ಯಾಪ್ ಆ್ಯಡ್ ಮಾಡ್ಕೊಂಡಿರ್ಬೇಕು ನೋಡಿರಿ. ಈ ಬಟನ್ ಹಾಕೊಂಡ್ಬಿಟ್ಟಾನೆ ಹೌದ್ರೆ. ಸೊ ಈ ಬಟನ್ ಹಾಕೊಂಡಿಂದ ನೆಕ್ಸ್ಟ್ ಏನು ಇದು ಹಾಕೊಂಡಿಂದ ನೆಕ್ಸ್ಟ್ ಇಲ್ಲಿ ಏನದ ಸೇವ್ ಡೇಟಾ, ಇಲ್ಲಿ ಸೇವ್ ಡೇಟಾ ಅಂತ ಮಾಡಿದೆ. ಓಕೆ, ಸೊ ಇಲ್ಲಿ ಆ ಫಂಕ್ಷನ್ ಕಾಲ್ ಮಾಡ್ಬೇಕಲ್ಲ, ಯಾವಾಗ ಕಾಲ್ ಮಾಡ್ಬೇಕ್ರಿ, ಆನ್ ಕ್ಲಿಕ್ನೊಳಗೆ ಏನು ಕಾಲ್ ಮಾಡ್ಬೇಕು, ಈ ಕವಿತಾ ಅನ್ನೋರು ಏನು ಸೇವ್ ಮಾಡ್ತಾರಲ್ಲ ಎಲ್ಲ ಕರೆದ ಕೇಸಿಂದ ಅವ್ರನ್ನ ಇಲ್ಲಿ ಕಾಲ್ ಮಾಡ್ಬೇಕು. ಸೊ ಇದು ಇಷ್ಟು ಆದಮೇಲೆ ಅಗೇನ್ ನಾವು ಇಲ್ಲಿ ಸ್ಟಾಪ್ ದಿಸ್ ಈಗ. ಸೊ ಕ್ಲಿಯರ್ ಎವ್ರಿಥಿಂಗ್. ಸೊ ಈಗ ರನ್ ಮಾಡ್ತೀನಿ npm ಸ್ಟಾರ್ಟ್. ಸೊ npm ಸ್ಟಾರ್ಟ್ ಅಂತ ಹೊಡೆದುಗಳೇ ಸೊ ಏನೇನು ಆಕೈತಿ, ಇದನ್ನು ಅಡ್ಮಿಷನ್ ಇದನ್ನು ನಾನು ಸೇವ್ ಮಾಡಿಲ್ಲ, ಸೇವ್ ಮಾಡಿದೆ ನಾ ಈಗ. ಸೊ ದ್ಯಾಟ್ ವಿಲ್ ಬಿ ಎಫೆಕ್ಟೆಡ್ ನಾವು. ಫೈನ್, ಇದು ಹಳೇದೈತಿ, ಕ್ಲೋಸ್ ಮಾಡೋಣ. ಇದು ಕ್ಲರ್ಕ್ ಹೋಮ್ ಬಂದೆ, ನ್ಯೂ ಅಡ್ಮಿಷನ್ ಬಂದೆ ನೋಡಿರಿ. ಎಂಟರ್ ನೇಮ್ ಆ್ಯಂಡ್ ಎಂಟರ್ ಮೊಬೈಲ್ ನೋಡಿ, ಇಷ್ಟು ಚಂದ ಬರಾಗತ್ತವ. ಸೊ ಇದನ್ನು ನೀವು ಟ್ರೈ ಮಾಡಿರಿ. ಸೊ ನಾನು ಅಗೇನ್ ಐ ವಿಲ್ ಗೋ ಫಾರ್ ಪ್ರಶಾಂತ್ ಹೋದರೆ ಮೊಬೈಲ್ ನಂಬರ್. ಸೊ ಇದನ್ನು ಬೇಕಾದ್ರೆ ಸಣ್ಣ ಮಾಡ್ಕೊತ 5 6 ಹಿಂಗೆ ಬರ್ಕೊತೀನಿ. ಸೊ ನಾನು ಇಲ್ಲಿ ಮಾಡಿದೆ ಸೇವ್ ಡೇಟಾ, ಅಡ್ಮಿಷನ್ ಸಕ್ಸಸ್ಫುಲ್ಲಿ ನ್ಯೂ ಮಾಡಬೇಕಾಗಿದ್ದೇನೆ. ಸೊ ಇಲ್ಲಿ ತಂದು ನೋಡ್ಬೇಕು ಅಡ್ಮಿಷನ್ ನೋಡಿರಿ ಪ್ರಶಾಂತ್ ಅನ್ನೋ ಸ್ಟೋರ್ ಅದು. ಈಗ ನಾವು ಮಾಡ್ಬೇಕಾಗಿದ್ದೇನು ರೀ, ಮೂರನೇ ಕೆಲಸ. ಯಾವಾಗ ಇದನ್ನು ಅಡ್ಮಿಷನ್ ಸಕ್ಸಸ್ಫುಲ್ ಅಂತ ಬಂತು, ಪ್ರಿನ್ಸಿ ಹೋಮ್ನಾಗ ನಾನು ಅದನ್ನು ತಂದು ತೋರಿಸ್ಬಿಟ್ರೆ ಮುಗಿದು ಹೋತೆ. ಸೊ ಇದಕ್ಕೆ ನೀವು ಬೇಕಾದ್ರೆ ಬೇರೆದ್ದು ಶೋ ಅಡ್ಮಿಷನ್ ಅಂತಂದು ಹಾಕೊಂತಿದ್ರೆ ಹಾಕೋರಿ. ಸೊ ಇನ್ನು ಪ್ರಿನ್ಸಿ ಹೋಮ್ನಾಗ ಅದೀನಿ, ಇದನ್ನು ಇನ್ನೊಂದು ಸ್ವಲ್ಪ ನಾನು ಇದನ್ನು ಡಿಲೀಟ್ ಮಾಡಿ RF ಅಂತೇಳಿ ಇದನ್ನು ಹೊಡಿತೀನಿ. ಇದನ್ನು ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಂಡೇನೆ ಅಷ್ಟೇ. ಸೊ ಇಲ್ಲಿ ಈ ಡಿವಿಷನ್ ಬದಲಿ ನಾನು ಏನು ಹಾಕ್ತೀನಿ, ಸೊ ಅಲ್ಲಿ ಗೋ ಫಾರ್ ಇದನ್ನು ಏನು ಫ್ರ್ಯಾಗ್ಮೆಂಟ್ಸಿಗೆ ಹೋದೆ. ಸೊ ಬೇಕಾದರೆ ನೀವು ಒಂದು ಐ ವಿಲ್ ಪುಟ್ ಆ್ಯನ್ ಇಮೇಜ್ ಹೋದರೆ SRC ಇದನ್ನೆಲ್ಲ ಹಾಕೊಳಕ್ಕೆ ಕಲೀರಿ. ಸಾರಿ, ಇಲ್ಲಿ ಐ ವಿಲ್ ಗೋ ಫಾರ್ ಒನ್ ಡ್ಯೂ. ಇಲ್ಲೇನು ರೀ, ಒಂದು ಡ್ಯೂನ್ಯಾಗ ಇಮೇಜ್ ಅಂತ ಹಾಕೋತೀನಿ, ಇಮೇಜ್ SRC. ಇಲ್ಲೇನಂತ ಹಾಕೋರಿ, ಇಮೇಜ್ನೊಳಗೆ ಯಾವ್ದು ರೀ, ಇಲ್ಲಿ ಇಮೇಜಲ್ಲೈತಿ IK1 .jpg ಹೌದ್ರೆ. ಸೊ ಇಲ್ಲಿ IK1 ಹೌದ್ರೆ. ನೆಕ್ಸ್ಟ್ ಇದ್ರದ್ದು ಸ್ಟೈಲ್ ಹೌದ್ರೆ. ಸ್ಟೈಲ್ ಹೆಂಗೆ, ಮತ್ತೊಂದು ಒಳಗೆ ಫ್ಲವರ್ ಬೇಕಟ್ಟೆ. ಇದ್ರದ್ದು ವಿಡ್ತ್ ಏನಿರ್ಬೇಕು ರೀ, ಕೋಲನ್ ಆದಮೇಲೆ ಡಬಲ್ ಕೋಟ್ನ ವ್ಯಾಲ್ಯೂ 100% ಅಂತ ಬರೀರಿ ಹೌದ್ರೆ. ನೆಕ್ಸ್ಟ್ ಕಾಮ, ಇದ್ರದ್ದೊಂದು ಹೈಟ್ ಇದು ಶುಡ್ ಬಿ ಎನ್ 250 ಪಿಕ್ಸೆಲ್ ಅಂತೇಳಿ ಮಾಡಿರಿ. ಸೊ ಅದನ್ನು ನೋಡೋಣ. ನೆಕ್ಸ್ಟ್ ಡ್ಯೂನೊಳಗೆ ನನಗೇನಾಗ್ಬೇಕು ರೀ, ಅಲ್ಲಿಂದ ಬಂದಂಥ ವ್ಯಾಲ್ಯೂನ ಸ್ಟೋರ್ ಮಾಡ್ಬೇಕು. ಅಂದ್ರೆ ಫಸ್ಟ್ ನಾ ಏನು ಮಾಡ್ಬೇಕಿಲ್ಲಿ, ಇಂಪೋರ್ಟ್ 2 ಹುಕ್ಸ್ ತೊಗೋಬೇಕು. ಒಂದು ಯೂಸ್ ಸ್ಟೇಟ್ ಹೌದ್ರೆ, ಇನ್ನೊಂದು ಯೂಸ್ ಎಫೆಕ್ಟ್.
ಸೊ ನಾ ಡೈರೆಕ್ಟ್ ಎಲ್ಲಿ ಬರಾಕತ್ತೀನಿ ಪ್ರಿನ್ಸಿ ಹೋಮ್ನ್ಯಾಗ ಬರಾಕತ್ತೀನಿ. ನೀವು ಬೇಕಾದ್ರೆ ಇನ್ನೊಂದು ಲಿಂಕ್ ಹಾಕ್ಕೊಂಡು ನಾಗಡೆ ಎಲ್ಲಿ ತೋರಿಸಿಲ್ಲ ಹಂಗೂ ನೀವು ಮಾಡ್ಬೋದು. ಸೊ ಯೂಸ್ ಸ್ಟೇಟ್ನೊಳಗೆ ಕಾನ್ಸ್ಟ್ ಇದನ್ನು ಯಾರ ಕೈ ಕೊಡ್ತೀನಿ, ನಾಗರಾಜನ ಕೈ ಕೊಡ್ತೀನಿ. ಸೇ ನಾಗರಾಜ್ ಆದರೆ ಸೊ ನಾಗರಾಜ್ ಇನ್ನೊಂದು ಸೆಟ್ ಏನು ರೀ ಸೆಟ್ ನಾಗರಾಜ್ ಆದರೆ ಸೆಟ್ ನಾಗರಾಜ್ ಈಕ್ವಲ್ ಟು ಯೂಸ್ ಸ್ಟೇಟ್. ಇದು ಏನು ಬರ್ತೈತಿ ಅಲ್ಲಿಂದ ಅರೇ ಫಾರ್ಮ್ಯಾಟ್ನಾಗ ಬಂದಿರ್ತೈತಿ. ಸೊ ದ್ಯಾಟ್ ಐ ವಿಲ್ ಸ್ಟೋರ್ ಇನ್ ಅರೇ ಫಾರ್ಮ್ಯಾಟ್. ಸೊ ಇದನ್ನು ತೊಗೊಳಕ್ಕೆ ಒಬ್ಬನ ರೆಡಿ ಮಾಡ್ಬೇಕಲ್ಲ, ಕಾನ್ಸ್ಟ್ ಆದರೆ ಸೊ ಸೋಮು ಅಂತೇಳಿ ಮಾಡ್ತೀನಿ. ಸೋಮು ಈಸ್ ಈಕ್ವಲ್ ಟು ಆದರೆ ಸೊ ಏನಲ್ಲಿ ಅಸಿಂಕ್ ಮೆಥಡ್ ಇವಂಗೆ ಅದಾನ್ ಮಾಡಿಬಿಡ್ತೀನಿ. ಅಸಿಂಕ್ ಮೆಥಡ್ ಫೈನ್ ಆದರೆ ಸೊ ಇಲ್ಲಿ ಅಗೇನ್ ಸೇಮ್ ಥಿಂಗ್. ಇಲ್ಲಿ ಏನು ಮಾಡ್ಬೇಕ್ರಿ, ಒಂದು ಕಾನ್ಸ್ಟ್ ಅದೇ ಇದು ಅರೇದೊಳಗೆ ರೆಸ್ಪಾನ್ಸ್ ಆದರೆ ರೆಸ್ಪಾನ್ಸ್ ಕಾನ್ಸ್ಟ್ ರೆಸ್ಪಾನ್ಸ್ ಸಾರಿ ಅರೇದೊಳಗಲ್ಲ ಕಾನ್ಸ್ಟ್ ರೆಸ್ಪಾನ್ಸ್ ಅಂತೇಳಿ ಒಂದು ಅರೇ ಇದನ್ನು ತೊಗೊಂತೀನಿ, ವ್ಯಾಲ್ಯೂ ತೊಗೊತೀನಿ. ಅಗೇನ್ ಇಲ್ಲಿ ಅವೇಟ್ ಯಾವ ಮೆಥಡ್ ರೀ, ಫೆಚ್ ಮೆಥಡ್. ಈ ಫೆಚ್ ಮೆಥಡ್ ಆಲ್ರೆಡಿ ಟೆಸ್ಟೆಡ್ ಏನ ಇಲ್ಲಿ ಇದ್ರೊಳಗೆ ಎಲ್ಲಿ ಪೋಸ್ಟ್ಮ್ಯಾನ್ದೊಳಗೆ ಚೆಕ್ ಮಾಡಿದ್ದ ಇಲ್ಲಿ ತಂದು ಹಾಕ್ತೀನಿ. ನೆಕ್ಸ್ಟ್ ಆದರೆ ವಿಜಯನ್ ಕಾಲ್ ಮಾಡ್ಬೇಕು, ಇಲ್ಲಿ ಬಂದಿದ್ದು ಇಲ್ಲಿ ಬಂದುಬಿಡ್ತೈತಿ. ಸೊ ಅದನ್ನು ನಾನು ಎಲ್ಲಿ ಕೂತ್ಕೋಬೇಕು, ಕಾನ್ಸ್ ಇದು ಜೇಸನ್ ಫಾರ್ಮೆಟ್ನಾಗ ಐತಿ. ಸೊ ಅದನ್ನು ನಾನು ಏನು ಮಾಡ್ತೀನಿ, ಡೇಟಾ ಅಂತ ತೊಗೊತೀನಿ. ಕಾನ್ಸ್ ಡೇಟಾ ಈಸ್ ಈಕ್ವಲ್ ಟು ಅವೇಟ್ ಆದರೆ ರೆಸ್ಪಾನ್ಸ್. ಅದು ನೋಡಿರಿ ರೆಸ್ಪಾನ್ಸು ಸ್ಪೆಲ್ಲಿಂಗ್ ತಪ್ಪಾಗೈತೆ, ರೆಸ್ಪಾನ್ಸ್ ಏನಾಗಬೇಕಿತ್ತು ಆದರೆ ರೆಸ್ಪಾನ್ಸ್ ಆದರೆ ಇಲ್ಲಿ ರೆಸ್ಪಾನ್ಸ್ ಡಾಟ್ ಯಾವ ಮೆಥಡ್, ಜೇಸನ್ ಮೆಥಡ್. ಈಗ ಜಾವಾ ಸ್ಕ್ರಿಪ್ಟಿಗೆ ಹೋಗಿ ಬಿತ್ತದು. ಇದನ್ನು ಯಾರಿಗೆ ಸೆಟ್ ಮಾಡ್ಬೇಕಣ್ಣ, ಸೆಟ್ ನಾಗರಾಜ್. ಸೆಟ್ ನಾಗರಾಜಿಗೆ ಹೆಂಗೆ ಡೇಟಾ ಆದರೆ ಡಾಟ್ ಅದರೊಳಗೆ ರಿಸಲ್ಟ್ ಏನು ರೀ, ಕೀ ಹೆಂಗೆ ಪಾಸ್ ಮಾಡೀನಿ ಇಲ್ಲಿ ನೋಡಿರಿ, ಇಲ್ಲಿ ರಿಸಲ್ಟ್ ಅಂತ ಪಾಸ್ ಮಾಡೀನಿಲ್ಲ. ಸೊ ಇದ್ರೊಳಗೆ ಏನು ಮಾಡ್ಬೇಕಣ್ಣ, ಸೊ ರಿಸಲ್ಟ್. ಸೊ ಈಗ ಯಾರು ಬಂತ, ಸೆಟ್ ನಾಗರಾಜನ ಕಡೆ ಬಂತ. ಸೊ ಇದನ್ನು ನಾನು ಕಾಲ್ ಮಾಡ್ಬೇಕಲ್ಲ ಹೊಳ್ಳಿ, ಯಾವುದ ಸೋಮು ಅನ್ನೋ ಮೆಥಡ್ ಕ್ರಿಯೇಟ್ ಆತ. ಈಗ ನಾನೇನು ಮಾಡ್ಬೇಕು, ಸೊ ಅವ್ರನ್ನ ಕಾಲ್ ಮಾಡ್ಬೇಕಲ್ಲ. ಸೊ ಕಾಲ್ ಮಾಡ್ಬೇಕಂದ್ರೆ ನಾನು ಏನು ಮಾಡ್ಬೇಕು, ಐ ವಿಲ್ ಸೇ ಯೂಸ್ ಎಫೆಕ್ಟ್. ಸೊ ಇಲ್ಲಿ ಒಂದು ಕಾಲ್ ಬ್ಯಾಕ್ ಫಂಕ್ಷನ್ ಆದರೆ ಸೊ ಕಾಲ್ ಬ್ಯಾಕ್ ಫಂಕ್ಷನ್ ಇದ್ರೊಳಗೆ ನಾನು ಏನು ಕರ್ಬೇಕು, ಸೋಮೋನ್ ಕರಿಬೇಕು. ಸೊ ನೀವು ಕಾಲ್ ಮಾಡಿದ್ರಿ. ನೆಕ್ಸ್ಟ್ ಇನ್ನೊಂದು ಪ್ಯಾರಾಮೀಟರ್ ಏನು ರೀ, ಸೊ ಇದು ಫ್ಲವರ್ ಬಕೆಟ್ ಆದಮೇಲೆ ಒಂದು ನಲ್ ಅರೇ ಕಳಿಸ್ಬಿಟ್ರೆ ಮುಗಿದೋತು. ಈಗ ಎಲ್ಲಿತನ ಬಂತ, ನಾಗರಾಜನ್ ತನ ಎಲ್ಲ ಬಂದಾವ. ಸೊ ಈಗ ನಾನು ಏನು ಮಾಡ್ಬೇಕು ರೀ, ಐ ವಿಲ್ ಕ್ರಿಯೇಟ್ ಆ್ಯನ್ ಒನ್ ಟೇಬಲ್ ಹೌದ್ರೆ. ಸೊ ಇನ್ನೊಂದು ಡ್ಯೂ ಹಾಕ್ಕೊಂಡು ಸೊ ಐ ವಿಲ್ ಗೋ ಫಾರ್ ಇಲ್ಲಿ ಜಾವಾ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಟೇಬಲ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ರೆ ಮುಗಿದು. ಸೊ ಇಲ್ಲಿ ಟೇಬಲ್ ರೆಡಿ ಮಾಡ್ಬೇಕಂದ್ರೆ ನೀವೇನು ಮಾಡ್ಬೇಕು ರೀ, ಸೊ ಡ್ಯೂ ಒಂದು ಟೇಬಲ್ ಅಂತ ಹಾಕ್ರಿ, ಗೋ ಫಾರ್ ಅ ಟೇಬಲ್ ಆದರೆ ಸೊ ಈಗ ಒಂದು ಟೇಬಲ್ ಬಾಡಿ ಆದರೆ ಸೊ ಈ ಟೇಬಲ್ ಬಾಡಿಯನ್ನೊಳಗೆ ಜಾವಾ ಸ್ಕ್ರಿಪ್ಟದ ಏನೈತಿ ಕೆಲಸ ಮಾಡ್ಕೊತ ಹೋಗ್ಬೇಕು. ಸೊ ಈಗ ಯಾರ ಕಡೆಗೆ ಐತ್ರಿ, ಈಗ ರಿಸಲ್ಟ್ ಯಾರ ಕಡೆ ಐತಿ, ನಾಗರಾಜನ ಕಡೆ ಐತಿ ನೋಡಿರಿ. ಸೊ ಈಗ ನಾಗರಾಜನ ಕಾಲ್ ಮಾಡ್ಬೇಕು. ಸೊ ನಾಗರಾಜ್ ಡಾಟ್ ಮ್ಯಾಪ್ ನೋಡಿರಿ, ಮ್ಯಾಪ್ ಅನ್ನೋ ಫಂಕ್ಷನ್ ಅದು ಅರೇ ಅಂತೇಳಿ ಬಂದೈತಿ. ಸೊ ಇಲ್ಲಿ ನಾನೇನು ಮಾಡ್ಬಿಡ್ತೀನಿ, ಸೊ ಒಂದು ಮ್ಯಾಪ್ ಅನ್ನೋ ಫಂಕ್ಷನ್ ಒಳಗೆ ಒಂದು ಮತ್ತೊಂದು ಇದನ್ನು ಬರಿತೀನಿ. ಸೊ ಇಲ್ಲಿ ಒಂದೇದ್ದು ಐಟಮ್ ಡಾಟ್ ಕಾಮ ಇಂಡೆಕ್ಸ್ ಹೌದ್ರೆ. ಸೊ ಇದನ್ನು ನಾನು ತೊಗೊತೀನಿ. ಸೊ ಇಲ್ಲಿ ಐ ವಿಲ್ ಗೋ ಫಾರ್ ಒಂದು ಅರೋ ಮಾರ್ಕ್ ಮತ್ತು ಒಂದು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಸೊ ಇದ್ರೊಳಗೆ ನಾನು ಏನು ಪಾಸ್ ಮಾಡ್ತೀನಪ್ಪ ಅಂತಂದ್ರೆ ಫಸ್ಟ್ ಐ ವಿಲ್ ಪಾಸ್ ಒಂದು ರೋ ಹೌದ್ರೆ TR ಹೌದ್ರೆ. ಸೊ ಅದಕ್ಕೆ ಒಂದು ಕೀ ಅಂತೇಳಿ ಪಾಸ್ ಮಾಡ್ಬೇಕು. ಸೊ ಈ ಕೀದೊಳಗೆ ಏನು ಹೋಗ್ಬೇಕು ರೀ, ಇಂಡೆಕ್ಸ್ ಹೋಗ್ಬೇಕು ಹೌದ್ರೆ.
ಸೊ ಈ ಟಿ ಆರ್ ಇಲ್ಲಿ ಕ್ಲೋಸ್ ಆಗುತ್ತೆ. ಒಂದು ಟಿ ಆರ್ದೊಳಗೆ ಮತ್ತು ನಾ ಏನು ಪಾಸ್ ಮಾಡ್ಬೇಕು, ಐ ವಿಲ್ ಪಾಸ್ ಆ್ಯನ್ ಟಿ ಡಿ. ಹೌದ್ರೆ, ಸೊ ಅಲ್ಲಿ ಗೋ ಫಾರ್ ಅ ಟಿ ಡಿ. ಸೊ ಈ ಟಿ ಡಿದೊಳಗೆ ಯಾವ್ದು ರೀ, ಸೊ ಐಟಮ್ ಅಂತ ಏನೈತಲ್ಲ, ಐಟಮ್ ಡಾಟ್ ಒಂದೇ ಐಟಮ್ ಏನು ರೀ, ಸೊ ಇಲ್ಲಿ ಏನು ರೋಗಳು ಏನು ಕಾಲಮ್ಗಳು ಬಂದಿರ್ತಾವಲ್ಲ ಅದ್ರ ನೇಮ್ ಎಸ್ ನೇಮ್. ಸೊ ಐ ಗೋ ಫಾರ್ ಅ ಎಸ್ ನೇಮ್. ನೆಕ್ಸ್ಟ್ ಇನ್ನೊಂದು ಟಿ ಡಿ, ಸೊ ಕಾಪಿ. ನೆಕ್ಸ್ಟ್ ಇಲ್ಲಿ ಎಸ್ ನೇಮ್ ಬದಲಿ ಇಲ್ಲೇನು ರೀ, ಐ ಗೋ ಫಾರ್ ಅ ಮೊಬೈಲ್. ಏನು ರೀ, ಮೊಬೈಲ್. ಹೌದ್ರೆ, ಸೊ ಈಗ ಎಲ್ಲೇ ಏನೋ ಎರರ್ ಬಂದೈತಿ, ಸೊ ಅದನ್ನು ನೋಡ್ಬೇಕು. ಹೌದ್ರೆ, ಸೊ ನಾಗರಾಜ್ ಯೂಸ್ ಅದನ್ ಬಟ್ ನೆವರ್ ಯೂಸ್ಡ್ ಅಂತೆ, ನಾಗರಾಜಂದು ಯೂಸ್ ಆಗೈತಿ. ಸೊ ನೆಕ್ಸ್ಟ್ ನಾನು ಇದನ್ನು ಏನು ಪ್ರಾಬ್ಲಮ್ ಆಗೈತೆ ಅನ್ನೋದು ಐ ವಿಲ್ ಚೆಕ್ ಇಟ್ ಔಟ್. ಇಲ್ಲಿ ಇದನ್ನು ಇಲ್ಲಿ ಬ್ರೆಕೆಟ್ ಓಪನ್ ಮಾಡೀನಿ, ಇಲ್ಲಿ ಬ್ರೆಕೆಟ್ ಕ್ಲೋಸ್ ಮಾಡಿಲ್ಲ. ಸೊ ದಿಸ್ ಈಸ್ ದ ಒನ್ ಮಿಸ್ಟೇಕ್. ಇಲ್ಲಿ ಕೆಂಪನ್ನು ತೋರಿಸ್ತೈತಲ್ಲ ಅದನ್ನೂ ಕ್ಲೋಸ್ ಆಗಿಲ್ಲ ಅಂತೇಳಿ ತೋರ್ಸಾಕತ್ತೈತಿ. ಸೊ ಅದನ್ನು ಮಾಡಿದೆ. ಸೊ ಇವು ಎರಡೂ ಮಾಡಿದ ಮೇಲೆ ಲೆಟ್ ಮೀ ಚೆಕ್. ಓಕೆ, ಈಗ ಚೆಕ್ ಮಾಡೋಣ. ಓಕೆ, ಇದನ್ನು ಸಕ್ಸಸ್ಫುಲಿ ಅಂತ ಬಂದೈತಿ. ಸೊ ಈಗ ಐ ವಿಲ್ ಗೋ ಫಾರ್ ದಿಸ್, ಐ ವಿಲ್ ರಿಫ್ರೆಶ್ ಎವ್ರಿಥಿಂಗ್, ಮಸ್ಟಿಂದ ಬಂದ್ಬಿಡೋಣ. ಸೊ ಈಗ ಪ್ರಿನ್ಸಿ ಹೋಮ್, ಓಕೆ ಇಲ್ಲಿ ತೋರ್ಸಾಕತ್ತೈತಿ. ಓಕೆ, ಸಿದ್ದು ಮತ್ತು ಇಲ್ಲಿ ಮ್ಯಾಗಿಂದ ಏನು ಎದಕ್ಕೆ ಇದು ಏನೋ ತಪ್ಪು ಬರ್ದಿರ್ಬೇಕು. ಇಲ್ಲಿ ನೋಡಿರಿ, ಮ್ಯಾಗ ಚಿತ್ರ ಬರ್ಬೇಕಾಗಿತ್ತೆ. ಸೊ ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಇಮೇಜ್ ಡಾಟ್ ಐ ಕೆ ಐ ಥಿಂಕ್ 1 ಅವರ್ ಆಗ್ಬೇಕು, 2 ಅವರ್ ಆಗ್ಬೇಕು ಅದು. ಆದರೆ ಸೊ ಅಲ್ಲಿ ಹೆಸರು ತಪ್ಪು ಬರ್ದೀನಿ ನೋಡಿರಿ, ಇಲ್ಲಿ ಸಿದ್ದು ಮತ್ತು ಇದು ಅಂತ ಕೊಡ್ತಾರೆ. ನೀವು ಬೇಕಾದರೆ ಇದನ್ನು ಬೂಸ್ಟ್ಯಾಪ್ನಾಗ ಟೇಬಲ್ಸ್ ಅಂತಾವಲ್ಲ, ಆ ಬೂಸ್ಟ್ಯಾಪ್ನಾಗ ಟೇಬಲ್ಸನ್ನು ಹಾಕೋಬೋದು. ಸೊ ಇದನ್ನು ನೀವು ಏನು ಮಾಡಿರಿ, ಯು ಕ್ಯಾನ್ ಟ್ರೈ. ಇದನ್ನು ನಿಮ್ಗೆ ಟಾಸ್ಕ್ ಅಂತೇಳಿ ತಗೋರಿ ನೀವು ಬೂಸ್ಟ್ಯಾಪ್ನೊಳಗೆ. ಮತ್ತು ಇಲ್ಲಿ ಟೇಬಲ್ ಹೆಡ್ಸ್ ಅಂತೇಳಿ ಟಿ ಹೆಡ್ ಅಂತದವ, ಅದರೊಳಗೆ ಟಿ ಎಚ್ ಮತ್ತು ಎರಡು ಟಿ ಎಚ್ ಹಾಕ್ಕೊಂಡ್ರಪ್ಪ ಅಂತಂದ್ರೆ ಏನು ಬರ್ತೈತಿ, ಟೇಬಲ್ ಹೆಡ್ಸ್ಗಳು ಬರ್ತೈತಿ. ಅದನ್ನು ನಿಮ್ಗೆ ಟಾಸ್ಕ್ ಅಂತೇಳಿ ತಗೋರಿ. ಸೊ ನೀವು ಎಲ್ಲನೂ ತಿಳ್ಕೊಂಡು ಮಾಡ್ಬೇಕಂತೇನಿಲ್ಲ. ನಿಮಗೆ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಬರ್ತೈತಲ್ಲ, ಯು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಚಾಟ್ ಜಿ ಪಿ ಟಿ ಆಗಿರ್ಬೋದು, ಡೀಪ್ ಸೀಕ್ ಆಗಿರ್ಬೋದು, ಅದರದ್ದು ಹೆಲ್ಪ್ ತಗೋರಿ. ಹೌದ್ರೆ, ಸೊ ಟೋಟಲಿ ನಮ್ದು ಏನು ಬಂತಪ್ಪ ಅಂತಂದರೆ ಇವತ್ತಿನ ರಿಸಲ್ಟ್. ಸೊ ಮತ್ತೆ ಒಂದು ಸಲ ಚೆಕ್ ಮಾಡಿಬಿಡೋಣ. ಈಗ ಫಸ್ಟ್ನೇದು ಕ್ಲರ್ಕ್ ಹೋಮಿಗೆ ಹೋದೆ. ಸೊ ನ್ಯೂ ಅಡ್ಮಿಷನಿಗೆ ಹೋದೆ. ಸೊ ಇಲ್ಲಿ ಒಬ್ಬರ ಹೆಸರು ಹೊಡಿತೀನಿ, ಲೈಕ್ ಪ್ರವೀಣ್. ಹೌದ್ರೆ, ಪ್ರವೀಣ ಹೊಡೆದ ಮೇಲೆ ಇಲ್ಲಿ ಮೊಬೈಲ್ ನಂಬರ್ ಸೊ 12121212 ಅಂತ ಹೊಡಿತೀನಿ. ಸೊ ಸೇವ್ ಡೇಟಾ ಮಾಡಿದೆ, ಅಡ್ಮಿಷನ್ ಸಕ್ಸಸ್ಫುಲ್ ಆಯ್ತು. ಇಮಿಡಿಯೇಟ್ಲಿ ಪ್ರವೀಣಂದು ಎಲ್ಲಿ ಎಫೆಕ್ಟ್ ಆಗ್ಬೇಕು ರೀ, ಸೊ ಪ್ರವೀಣ್ ಈಸ್ ಶೋಯಿಂಗ್ ಹಿಯರ್. ಸೊ ಇದು ಮಿನಿ ಪ್ರಾಜೆಕ್ಟ್ ಆದರೂ ಇಟ್ ವಿಲ್ ಗಿವ್ ದ ಲಾಟ್ ಆಫ್ ಕಾನ್ಫಿಡೆನ್ಸ್ ಟು ಯು. ಸೊ ಹಿಂಗೆ ನೀವು ಇದನ್ನು ಪ್ರಾಜೆಕ್ಟನ್ನ ಸಕ್ಸಸ್ಫುಲ್ಲಾಗಿ ನೀವು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಮಾಡಿದ್ರಪ್ಪ ಅಂತಂದ್ರೆ ನೀವು ಮೇಜರ್ ಪ್ರಾಜೆಕ್ಟ್ ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತಂತ ಹೇಳಿ ನಾ ಈ ಸೆಷನ್ನ ಇಲ್ಲಿಗೆ ಮಾಡ್ತೀನಿ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಸೆಷನ್ನ ನಿಮಗೆ ಲೈಕ್, ಕಮೆಂಟ್ಸ್ ಮತ್ತು ಶೇರ್ಸ್ ಭಾಳ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಆ್ಯಂಡ್ ನಾ ಮತ್ತೆ ನೆಕ್ಸ್ಟ್ ವೀಡಿಯೋದೊಳಗೆ ಮತ್ತೆ ಭೇಟಿ ಹಾಕ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ನಮಸ್ತೆ.